ಓಂ ಶಾಂತಿ. ಮುರಳಿ ದಿನಾಂಕ 6/4/2025. ಅವ್ಯಕ್ತವಾಣಿ ರಿವೈಸ್ ಕೋರ್ಸ್ ಒರಿಜಿನಲ್ ಡೇಟ್ 15/12/2024. ಅವ್ಯಕ್ತ ಮುರಳಿಯ ಟೈಟಲ್ ಇದೆ, बाप दादा की विशेष आशा, हर एक बच्चा दुआएं दे और दुआएं ले. ಬಾಪ್ ದಾದಾರವರ ವಿಶೇಷ ಆಶಯವಾಗಿದೆ, ಪ್ರತಿಯೊಬ್ಬ ಮಕ್ಕಳು ಆಶೀರ್ವಾದ ಪಡೆದುಕೊಳ್ಳಿ ಹಾಗೂ ಆಶೀರ್ವಾದ ತೆಗೆದುಕೊಳ್ಳ್ರಿ. ಆಶೀರ್ವಾದ ಅಂದ್ರೆ ಏನ್ರಿ? ಶುಭ ಭಾವನಾ. ಆಶೀರ್ವಾದ ಅಂದ್ರೆ ಏನು? ಹರಸೋದು. ಆಶೀರ್ವಾದ ಎಂತಹ ನಮ್ಮ ಕಠಿಣ ಪರಿಸ್ಥಿತಿಗಳನ್ನು ದೂರ ಮಾಡ್ತದ. ಆಶೀರ್ವಾದ ನನಗಾಗಿ ಆಶೀರ್ವಾದ ಅಂತಂದ್ರೆ ಬಾಬಾ ಸಾಕಾರ ಮುರಳಿಯಲ್ಲಿ ಯಾವಾಗಲೂ ಹೇಳ್ತಾರ, ಪರಮಾತ್ಮ ನಮಗೆ ಸಿಕ್ಕಿರುವುದೇ ಒಂದು ದೊಡ್ಡ ಕೃಪಾ ಆಶೀರ್ವಾದ. ಭಗವಂತನ ನಾಲೆಜ್ ನಮ್ಗೆ ಸಿಗ್ತಾ ಇದೆ, ಇದು ಬಹಳ ದೊಡ್ಡ ಆಶೀರ್ವಾದ ಆಗಿದೆ. ಆಶೀರ್ವಾದ ಬೇಡುವುದಿರುವುದಿಲ್ಲ, ಆಶೀರ್ವಾದಕ್ಕೆ ಪಾತ್ರ ಯೋಗ್ಯ ಆಗ್ಬೇಕಾಗ್ತದೆ. ಅದಕ್ಕೆ ಈಗ ನಾವು ಆಶೀರ್ವಾದ ಪ್ರಾಪ್ತ ಆತ್ಮ ಇದ್ದೀವಿ, ಆದರೆ ಬಾಬನ್ ನಾಲೆಜ್ ತಗೊಂಡಾಗ ಆ ನಾಲೆಜನ್ನು ಯೂಸ್ ಮಾಡಿದಾಗ, ಸೊ ಅದಕ್ಕಾಗಿ ಬಾಬಾ ಹೇಳ್ತಾರೆ ಆಶೀರ್ವಾದ ತಗೊಳ್ರಿ ಮತ್ತು ಆಶೀರ್ವಾದ ಕೊಡ್ರಿ. ಆಶೀರ್ವಾದ ಕೊಡೋದಂದ್ರೆ ಏನು? ಇನ್ನೊಬ್ಬರಿಗೆ ಹೆಂಗೆ ಕೊಡೋದು? ಒಳ್ಳೇದಾಗ್ಲಿ ಅಂತ, ನನ್ನ ಒಳ್ಳೇದಾಗ್ಲಿ ಎನ್ನುವ ಈ ಭಾವನೆ ಇನ್ನೊಬ್ಬರಿಗೆ ಒಳ್ಳೇದಾಗ್ತದ? ಅವ್ರ ಕಲ್ಯಾಣ ಮಾಡೋದು. ಆಶೀರ್ವಾದ ಕೊಡೋದು ಯಾರಿಗೆ? ಬ್ರಾಹ್ಮಣ ಆತ್ಮರಿಗೋ ಅಥವಾ ಜಗತ್ತಿನಲ್ಲಿರುವ ಅಜ್ಞಾನಿ ಆತ್ಮಗಳಿಗೋ? ಆಶೀರ್ವಾದ ಯಾರಿಗೆ ಕೊಡೋದು? ಜಗತ್ತಿನಲ್ಲಿರುವ ಎಲ್ಲ ಆತ್ಮಗಳಿಗೆ. ಸೊ ಎಲ್ಲ ಆತ್ಮಗಳಿಗೆ ನಾವು ಕೊಡುವ ಆಶೀರ್ವಾದದಿಂದ ಅವರಲ್ಲಿ ಬದಲಾವಣೆ ಆಗುತ್ತಾ? ಆಗ್ಬಹುದು, ಆಗ್ಲಿಕ್ಕಿಲ್ಲ. ಆಶೀರ್ವಾದ ತಗೊಳ್ಳೋದು ಸ್ವಯಂಗೆ, ಆಶೀರ್ವಾದ ಕೊಡುವುದು ಸ್ವಯಂಗಾಗಿದೆ. ಆಶೀರ್ವಾದ ಕೊಡುವುದು ಸ್ವಯಂಗಾಗಿ. ಆತ್ಮ ಸ್ಥಿತಿಯಲ್ಲಿ ಸ್ಥಿತಾಗಿ ಬಾಬನ್ ಸಂಘದಲ್ಲಿರುವುದೇ ಆಶೀರ್ವಾದ ತಗೊಳ್ಳೋದು ಮತ್ತು ಆಶೀರ್ವಾದ ಕೊಡೋದಾಗಿದೆ. ಆಶೀರ್ವಾದ ಕೊಡುವುದು ಅಂತಂದ್ರೆ ಕೇವಲ ಭಾವನೆಯಿಂದ, ಮನಸ್ಸಿನಲ್ಲಿ ಹುಟ್ಟುವಂತ ಭಾವನೆಯಿಂದ ನಾವು ಯಾರಿಗಾದ್ರೂ ಏನೇ ಬಯಸ್ತೀವಿ ಅಂತಂದ್ರ ಅದು ಡ್ರಾಮಾದ ಸ್ಕ್ರಿಪ್ಟನೇ. ಡ್ರಾಮಾದ ಸ್ಕ್ರಿಪ್ಟ್ ಅಲ್ಲಿ ಮನಸ್ಸಿನಲ್ಲಿ ಯಾವ ಭಾವನೆ, ಯಾವ ವಿಚಾರ ಯಾವಾಗ ಬರ್ಬೇಕನ್ನೋದದ, ಅದ್ರ ಅನುಸಾರನೇ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ನಾ ಏನು ಆಶೀರ್ವಾದ ಕೊಡ್ತಿದ್ದೀನಿ? ನನ್ನ ಆತ್ಮದ ಒರಿಜಿನಲ್ ಸ್ಥಿತಿಯಲ್ಲಿ ಬಾಬಾರ ಸಂಘದಲ್ಲಿ ಸ್ಥಿತ ಆದಾಗ ಆಟೋಮೆಟಿಕ್ ಏನು ಸೇವಾ ಆಗ್ತದ, ಆಟೋಮೆಟಿಕ್ ಆತ್ಮಗಳಿಗೆ ಯಾವ ಶಕ್ತಿ ಅನುಭೂತಿ ಆಗ್ತದ, ಆಟೋಮೆಟಿಕ್ ಆಗ್ತದ, ಕೊಡಬೇಕಾಗಿಲ್ಲ. ಆದರೆ ನಾನು ಮೂಲ ನನ್ನ ಸ್ವರೂಪದಲ್ಲಿ ಆತ್ಮಸ್ಥಿತಿಯಲ್ಲಿ ಅಥವಾ ಬಾಬನ್ ಸಂಘದಲ್ಲಿ ಇದ್ನಿ ಅಂತಂದ್ರೆ ಆಶೀರ್ವಾದ ತಗೋತೀನಿ ಮತ್ತು ಆಶೀರ್ವಾದ ಕೊಡ್ತಾ ಇರ್ತೇನೆ. ಬಾಬಾ ಶುರುವಲ್ಲಿ ಈ ಸ್ಟೇಜ್ ತಿಳಿಯುವುದಿಲ್ಲ ತಿಳ್ಕೊಂಡು ಆಶೀರ್ವಾದ ಕೊಡ್ರಿ, ಶುಭ ಹರಿಸ್ರಿ, ಕಲ್ಯಾಣ ಆಗ್ಲಿ, ಎಲ್ಲರಿಗೂ ಸುಖ ಸಿಗ್ಲಿ ಅಂತ ಹೇಳ್ತಾರೆ. ಆದ್ರೆ ಇದು ಯಾರ ಸಲುವಾಗಿ? ನಮ್ಮ ವ್ಯರ್ಥ ಭಾವದಿಂದ, ಈರ್ಷಾ ಭಾವದಿಂದ ಅಥವಾ ಕೀಳರಿಮೆ ಭಾವದಿಂದ ಮೇಲ್ ಬರ್ಲಿ ಅಂತ. ಬಾಕಿ ಆಶೀರ್ವಾದನೂ ಸ್ವಯಂಗಾಗಿನೇ ತಗೊಳ್ದಿದೆ, ಕೊಡೋದು ಸ್ವಯಂ ಕಲ್ಯಾಣಕ್ಕಾಗಿನೇ ಇದೆ. मुरली नोडोना। आज बाप दादा अपने चारों ओर के बेफिक्र बादशाहों की सभा को देख रहे हैं. ಇವತ್ತು ಬಾಪ್ ದಾದಾ ತನ್ನ ಎಲ್ಲ ನಿಶ್ಚಿಂತ ಮಹಾರಾಜ ಬಾದಶಾಹಿಗಳನ್ನು ನೋಡ್ತಿದ್ದಾರೆ. ನಾವೆಲ್ಲ ಯಾರು? ನಿಶ್ಚಿಂತ ಬಾದಶಾಹಿ. ನಿಶ್ಚಿಂತ ಬಾದಶಾಹಿ ಅಂದ್ರೆ ಯಾರು? ನಿಶ್ಚಿಂತ ಬಾದಶಾಹಿ ಅಂದ್ರೆ ಯಾರು? ಆತ್ಮ ನಿಶ್ಚಿಂತ ಬಾದಶಾಹಿ. ಅವರೇ ನಿಶ್ಚಿಂತ ಆತ್ಮಸ್ಮೃತಿಗೆ ಸಪೋರ್ಟ್. ನಿಶ್ಚಿಂತ ಇರಬೇಕು ಅಂತಂದ್ರೆ ನಿಶ್ಚಯ ಆತ್ಮದ ಮೇಲೆ, ನಾ ಆತ್ಮ ಇದೀನನ್ನು ನಿಶ್ಚಯ.
ಆತ್ಮ ನಿಶ್ಚಿಂತತೆ ಇರಬೇಕು, ಆ ಬಾದಶಾಹ ಆಗಬೇಕು ಅಂತಂದ್ರೆ ಅದಕ್ಕೆ ಬಾಬಾರ್ ನಾಲೆಜ್, ಡ್ರಾಮಾ ನಾಲೆಜ್ ಅವಶ್ಯಕ ಅದ. ಡ್ರಾಮಾ ನಾಲೆಜ್ ಇಲ್ಲದೆ ಆತ್ಮ ನಿಶ್ಚಿಂತ ಇರಾಕ, ಬಾದಶಾಹ ಆಗಕ್ಕ ಸಾಧ್ಯನೇ ಇಲ್ಲ. ಏನ್ ನಿಶ್ಚಿಂತ? ಬನ್ನಿ ಬನ್ನಾಯಿ ಡ್ರಾಮಾ ಮೇ ಜೋ ಪೂರ್ವ ನಿಯೋಜಿತ है, ಮೊದಲೇ ನಿಶ್ಚಿತ ಅದ. ಡ್ರಾಮಾದಲ್ಲಿ ಏನ್ ಘಟಿಸ್ಬೇಕದು ಮೊದಲೇ ನಿಶ್ಚಿತ ಇದೆ ಅಂತಂದ್ರೆ ಅದೇ ವಾಪಸ್ ರಿಪೀಟ್ ಆಗ್ತಾ ಇದೆ, ಅದೇ ಆಗಿದೆ, ಅದೇ ರಿಪೀಟ್ ಆಗ್ತಾ ಇದೆ ಅಂತಂದ್ಮೇಲೆ ಇದರೊಳಗ ನಂದೇನು, ನಂದು ಡ್ರಾಮಾ ಆಗುವ ಘಟನೆಗೂ ನಾನು ಆತ್ಮನಿಗೆ ಏನೂ ಸಂಬಂಧ ಇಲ್ಲ. ನಾ ಆತ್ಮ ದೃಷ್ಟ ಇದ್ದೀನಿ. ಯಾವಾಗ ನನ್ನ ವಿಚಾರಗಳಿಂದಲೂ ನಾನು ಸಾಕ್ಷಿಯಾಗಿ ಆತ್ಮ ಸ್ಥಿತಿಯಲ್ಲಿ ಸ್ಥಿತಿರ್ತೀನಿ, ಈ ನಾಟಕವನ್ನ ಸಾಕ್ಷಿಯಾಗಿ ನಾಟಕ ಅಂತ ನೋಡ್ತೀನಿ, ಅವಾಗ ಮಾತ್ರ ನಾನು ನಿಶ್ಚಿಂತಿರಕ ಸಾಧ್ಯ ಇಲ್ಲ. ಇಲ್ಲಾಂದ್ರೆ ಪ್ರಶ್ನೆ ಯಾತವ, ಹಿಂಗ್ಯಾಕ ಅಂತ. ಡ್ರಾಮಾ ಸತ್ಯ ಅನಿಸ್ತದ, ಖರೆಖರೇನೆ ಇದೆಲ್ಲ ನಡೀತಾ ಇದೆ, ಖರೆಖರೇನೆ ಇವ್ರು ನನ್ನ ಜೊತೆಗೆ ಅನ್ಯಾಯ ಮಾಡ್ತಿದ್ದಾರಂತ. ಅದಕ್ಕೇನಂತಾರ ಬಾಬಾ, ಯಾರು ಡ್ರಾಮಾದ ಪೂರ್ಣ ನಾಲೆಜ್ ಅನ್ನ ಪ್ರತಿ ಕರ್ಮದಲ್ಲಿ ಉಪಯೋಗ ಮಾಡಿಕೊಂಡು ಕರ್ಮದಿಂದಲೂ ಕೂಡ ಡಿಟ್ಯಾಚ್ ಆಗಿ, ರೋಲಿಂದಲೂ ಡಿಟ್ಯಾಚ್ ಆಗಿ, ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಬಾಬನ್ ಸೀಟ್ ಬಾಜು ಕುತ್ಕೊಂಡು ಯಾರು ಈ ವಿಶ್ವ ನಾಟಕ ನೋಡ್ತಾರ ಅವರು ಮಾತ್ರ ನಿಶ್ಚಿಂತ ಬಾದಶಾಹಿ. ಅಂತ ಬಾದಶಾಹಿಗಳನ್ನು ನೋಡಕ ಬಂದೀನಂತಾರ ಬಾಬಾ. ನಾವು ಸೀದಾ ಏನು ಆನ್ಸರ್ ಮಾಡ್ತೀವಿ? ನಿಶ್ಚಿಂತ ಬಾದಶಾಹಿ ಯಾರು? ಬಾಬನ್ ಮಕ್ಕಳು. ಬಾಬನ್ ಮಕ್ಕಳು ನಿಶ್ಚಿಂತ ಇದೀವಿ, ನಾವು ನಿಶ್ಚಿಂತ ಇದೀವಿ. ನಾವು ಅರ್ಜುನ್ ಬರೇ ಜ್ಞಾನ ತಿಳ್ಕೊಂಡಿವಂದ್ರೆ ಅರ್ಜುನಿಂದ ಬಾಬಾ ಸಂಜಯ್ ಆಗಂತಾರೆ. ಸಂಜಯನ ಸ್ಥಿತಿ ಅಂತದ್ದು ಸಾಕ್ಷಿ, ಕಂಪ್ಲೀಟ್ ಸಾಕ್ಷಿ ಇರೋದ್ರಿಂದಲೇ ಕೌರವ್ರ ಪಕ್ಷದಲ್ಲಿ ದೇಹ ಬಿಟ್ರು, ಪಾಂಡವರ ಪಕ್ಷದಲ್ಲಿ ದೇಹ ಬಿಟ್ರು ಸಂಜಯ್ಗೆ ಏನು ಅನಿಸ್ತಿರ್ಲಿಲ್ಲ. ಯಾಕೆ? ಸಂಜಯ್ ತಿಳ್ಕೊಂಡಿದ್ದ ಇದು ವಿಶ್ವ ನಾಟಕ, ಪೂರ್ವ ನಿಯೋಜಿತವಾಗಿರುವಂತ ವಿಶ್ವ ನಾಟಕದ ಪ್ಲೇ ಆಗ್ತಾ ಇದೆ, ಇದರಲ್ಲಿ ಏನೂ ಕೆಡ್ತಾ ಇಲ್ಲ, ಇದ್ರಾಗ ಯಾರಿಗೂ ವಿಜಯನೂ ಸಿಗ್ತಾ ಇಲ್ಲ ಅಂತ. ಅದಕ್ಕಾಗಿ ಸಂಜಯನ ಸ್ಥಿತಿ. ಬರೀ ಅರ್ಜುನ ಅಂತಂದ್ರೆ ಏನು? ಜ್ಞಾನಿ ಮಕ್ಕಳು ಯಾವಾಗಲೂ ನಡುಗ್ತಾರ, ಅಂಜುತ್ತಾರ, ಭಯಭೀತ ಆಗ್ತಾರ, ಒಳಗಿನಿಂದ ಇದೇನಿದು, ಹಿಂಗ್ಯಾಕ ಯೋಗಿಯಾಗಿನೂ ಹಿಂಗ್ ಮಾಡ್ತಾರ, ಜಗತ್ ಎಷ್ಟು ಕೆಟ್ಟ ಹೋಗೈತಿ, ಇವ್ರು ಹಿಂಗಾಗಿದ್ದಾರ. ಪ್ರಶ್ನೆ ಏನಿದು? ಪ್ರಶ್ನದ ಅಂತಂದ್ರೆ ಬಾದಶಾಹ ಅಲ್ಲ. ಬಾದಶಾಹ ಅಂತಂದ್ರೆ ಬನಿ ಬನಾಯಿ ಡ್ರಾಮಾ ಯಾವುದು ಪ್ರೀ ರಿಕಾರ್ಡೆಡ್ ಅದ, ಅದು ಸೇಮ್ ರಿಪೀಟ್ ಆಗ್ತಾ ಇದೆ. ಇದರಿಂದ ಡಿಟ್ಯಾಚ್ ನ ಆತ್ಮ ಸಾಕ್ಷಿ ದೃಷ್ಟ. ನಾನು ಬಾಬನ್ ಥರನೇ ನಾಟಕ ನೋಡಿ ಎಂಜಾಯ್ ಮಾಡ್ತಿದ್ದೀನಿ. ಇದು ಸ್ಥಿತಿ ಏನದಲ್ಲ, ಇದಕ್ಕಂತಾರ ಚಕ್ರವರ್ತಿ. यह ರಾಜಸಭಾ ಸಾರೆ ಕಲ್ಪ ಮೇ ಇಸ್ ಸಮಯಿ ಹೈ. ಎಷ್ಟು ಇಂಪಾರ್ಟೆಂಟ್ ಬಾಬಾ ಹೇಳ್ತಾರೆ. ಇದು ರಾಜಸಭಾ, ಆತ್ಮಗಳಿಗೆ ಅಧೀನ ಆಗಿರುವ ಆತ್ಮ ಮನಸ್ಸಿಗೆ ಅಧೀನ ಆಗಿದ್ರೆ ರಾಜ ಅಲ್ಲ. ರಾಜ ಯಾರು? ಯಾವಾಗ ರಾಜ? ಮನ, ಬುದ್ಧಿ, ಸಂಸ್ಕಾರ, ಭಾವನೆಗಳು ಇವೆಲ್ಲವುಗಳ ಮೇಲೂ ಕೂಡ ಸಾಕ್ಷಿಯಾಗಿ ನೋಡುವಂತ ಸ್ಟೇಜ್ ಇದೆಯಲ್ಲ, ಆ ಆತ್ಮ ರಾಜ ಆತ್ಮ. ಇದು ಎಂಥ ಸಭೆ ಅಂತಾರ ಬಾಬಾ? ರಾಜರ ಸಭೆ. ಇದು ಕಲ್ಪದಲ್ಲಿ ಒಂದೇ ಒಂದು ಬಾರಿ. रूहानी फकूर में रहते हो इसीलिए बेफिक्र बादशाह हो. ರುಹಾನಿ ಫಕೂರ್, ಇದು ಅಂಡರ್ಲೈನ್. ರುಹಾನಿ ಫಕೂರ್ ಅಂದ್ರೆ ನಶ ಎಲ್ಲರಿಗ, ದೇಹಭಾಂದಾಗ ನಶ ಅದ, ಆತ್ಮಸ್ಥಿತಿಯಲ್ಲಿ ಇರೋರಿಗೂ ನಶ ಅದ. ಅದ್ರ ನಶ ಯಾವುದು? ಆತ್ಮೀಯ ನಶೆಯಲ್ಲಿ ಇದೀರಲ್ಲ, ಅದಕ್ಕೆ ನೀವು ಹೆಂಗಿದ್ದೀರಿ? ಬೇಫಿಕರ್ ಬಾದಶಾಹ್ ಇದ್ದೀರಿ. ಅದೇ ದೇಹಭಾನದ ನಶ, ಈ ಸದ್ಯ ನನಗೆ ಒಂದು ಲಾಟ್ರಿ ಆಗಿದೆ, ಈ ಸದ್ಯ ನನಗೆ ಚಲೋ ಮಾರ್ಕ್ಸ್ ರಿಸಲ್ಟ್ ಬಂದಿದೆ, ಮತ್ತು ಭಯ ಇರ್ತದ ನೆಕ್ಸ್ಟ್ ಇಯರ್ ಓದ್ತೀನೋ ಇಲ್ಲ, ನಾನು ನೆಕ್ಸ್ಟ್ ಈ ಥರ ಮಾಡ್ತೀನೋ ಇಲ್ಲೋ, ಒಂದು ಭಯ. ಯಾವಾಗಂದ್ರೆ ಬಾಡಿ ಕಾನ್ಷಿಯಸ್ನಾಗ ಇದೀನತ್ತಂದ್ರ ಆ ನಶೆಯೊಳಗಿದ್ರೂ ಕೂಡ ಮತ್ತೆಲ್ಲಿ ಕಸ್ಕೊಂಡಾರೋ, ಮತ್ತೇನಾರೇ ಆಗಿತ್ತು ಚಿಂತಿದೆ. ಆದರೆ ಯಾರು ಆತ್ಮೀಯ ನಶೆಯಲ್ಲಿ ಇರ್ತಾರೆ ಅವರೇ ಬೇಫಿಕರ್ ಬಾದಶಾಹ. ಆತ್ಮೀಯ ನಶ ಅಂದ್ರೆ ಹೈಯರ್ ಕಾನ್ಷಿಯಸ್, ಸುಪ್ರೀಂ ಕಾನ್ಷಿಯಸ್ ಶಿವ ಬಾಬಾನ್ ಜೊತೆ ಕಂಬೈನ್ಡ್ ಸ್ಟೇಜ್ ಅದಲ್ಲ, ಇದು ರುಹಾನಿ ನಶ. ಈ ನಶೆಯಲ್ಲಿರೋರೆ ಬೇಫಿಕರ್ ಬಾದಶಾಹ. ಸವೇರೆ ಉಡ್ತೆ ಹೇ ತೋ ಬಿ ಬೇಫಿಕರ್, ಚಲ್ತೆ ಫಿರ್ತೆ कर्म करते भी बेफिक्र और सोते हो तो भी बेफिक्र, नींद में सोते हो. ಬಾಬಾ ಹೇಳ್ತಾರ,
ನೀವು ಬೆಳಿಗ್ಗೆ ಹೇಳ್ತೀರಲ್ಲ, ಹೆಂಗೆ ಹೇಳ್ತೀರಿ? ನಿಶ್ಚಿಂತ ಮಹಾರಾಜರು ನೀವು ಅಂತಾರೆ ಬಾಬಾ. ಯಾಕೆ? ಹೇಳುವುದು ಪೂರ್ವ ನಿಯೋಜಿತದ. ಎದ್ದು ಏನು ಮಾಡ್ಬೇಕನ್ನೋದು ಪೂರ್ವ ನಿಯೋಜಿತದ. ಇದ್ರೊಳಗೆ ಏನು ನನ್ನ ಮೂಲಕ ಏನೂ ಆಗ್ತಿದೆ, ಎಲ್ಲ ಡ್ರಾಮಾ ಅನುಸಾರ ನಡೀತಾ ಇದೆ ಅನ್ನುವ ನಾಲೆಡ್ಜ್ ಲೈಟ್ ಯಾರ ಮೈಂಡಿಗೆ ಅರಿವಿನೊಳಗದ ಅಂಥವ್ರು ಹೆಂಗಂತಾರೆ ಬಾಬಾ? ಹೇಳುವಾಗಲೂ ರೋಲ್ ಹೇಳ್ತಾ ಇದೆ. ಬೆಳಿಗ್ಗೆ ನಿಶ್ಚಿಂತ ನಡೀತಾ ಇದ್ರು, ಎದ್ವಿ, ಏನೇ ಮಾಡ್ತೀವಿ, ಏನೇ ಕಾಣಿಸ್ತದ, ಮಳೆ ಬಂದಿದೆ, ಏನೇ ಆಗಿದೆ ಅಂತಂದ್ರು ನಿಶ್ಚಿಂತತೆ. ಕರ್ಮ ಮಾಡ್ತಿದ್ರು ಕೂಡ ಬೇಫಿಕರ್. ಯಾಕಂದ್ರೆ ಪ್ರತಿ ಕರ್ಮನೂ ಕೂಡ ಡ್ರಾಮಾದ ಏನ್ ಫಿಕ್ಸ್ ಸ್ಕ್ರಿಪ್ಟ್ ಅದ, ಅದ್ರ ಅನುಸಾರನೇ ಆಗ್ತದ. ಅವರು ಸೋತೆ ಹೋ ತೋ ಬಿ ಬೇಫಿಕರ್, ನೀಂದ್ ಮೇ ಸೋತೆ ಹೋ. ನಿದ್ರೆ ಮಾಡೋದು ಹೆಂಗಂತಾರೆ ಬಾಬಾ? ನಿಶ್ಚಿಂತ ರಾಜ ಆಗಿ ಬಾಬಾನ ಮಡಿಲಲ್ಲಿ ಮಲಗ್ತೀರಿ. ಐಸಾ ಇಷ್ಟೆಲ್ಲ ಹೇಳಿದ್ರಲ್ರಿ, ಈಗ ಬಾಬಾ ಹೇಳ್ತಾರೆ ಐಸಾ ಅನುಭವ ಕರ್ತೆ ಹೋನ. ಇಂಥ ಅನುಭವ ಮಾಡ್ತಿದ್ದೀರಿ. ಇದು ನಿಮ್ಮ ಜೀವನ, ಆ್ಯಕ್ಚುಲ್ ಜೀವನ. ಬ್ರಾಹ್ಮಣ ಅಂತಂದ್ರೆ ಅಥವಾ ಆತ್ಮಜ್ಞಾನಿ ಅಂತಂದ್ರೆ, ಸಾಧಕ ಅಂದ್ರೆ ಇದು ನಮ್ಮ ಜೀವನದ ಒಂದು ಅನುಭವ, ಇದು ಸ್ಥಿತಿ ನಮ್ದು. ಆದ್ರೆ ಇಂಥ ಅನುಭವ ಮಾಡ್ತಿದ್ದೀರೋ? ಮುಂದ್ ಬಾಬಾ ಬೇಫಿಕರ್ ಹೇ, ನಿಶ್ಚಿಂತ ಇದೀರಿ. ಬನೆ ಹೇ ಯಾ ಬನ್ ರಹೆ ಹೇ? ಬಾಬಾ ಕೇಳ್ತಾರೆ, ಆಗಿರೋ ಆಗ್ತಿದ್ದೀರೋ? ಆಗ್ತಾ ಇದ್ದೀರಿ. ಎಷ್ಟು ನಿಮಿಷ ಬೇಕಾಗ್ತದೆ ಬೇಫಿಕರ್ ಆಗಕ್ಕೆ? ಡ್ರಾಮಾ ನಾಲೆಜ್ ತಿಳ್ಕೊಳಕ್ಕೆ ಎಷ್ಟು ಟೈಮ್ ಬೇಕು? ಆಗ್ತಿದ್ದೀವನು ಮಾತೇ ಇಲ್ಲ. ಆಗಿಲ್ಲ, ಇಲ್ಲ ಆಗೀವಿ. ಬೇಫಿಕರ್ ಹೇ, ಬನೆ ಹೇ ಯಾ ಬನ್ ರಹೆ ಹೇ ಯಾ ಬನ್ ಗಯೆ ಹೇ? ಆಗಿರೋ, ಆಗಬೇಕೋ, ಆಗ್ತಿದ್ದೀರೋ? ಮೂರು ಕೇಳತ್ತಾರ ಬಾಬಾ. ಆಗಬೇಕು, ಇನ್ನ ಶುರುನೇ ಮಾಡಿಲ್ಲ. ಆಗಬೇಕೋ, ಏನ ಆಗ್ತಾ ಇದ್ದೀರೋ ಅಥವಾ ಆಗಿರೋ? ಏನು ಕೈ ಎತ್ಸೋಣ, ಏನು ಮನಸ್ಸಿನ ಕೈ ಎತ್ತಿರೋ? ಮನಸ್ಸಿನ ಕೈನೇ ಎತ್ತಿರಿ. ಆಗಿರಿ ಬೇಫಿಕರ್, ಫುಲ್ ನಿಶ್ಚಿಂತ. ಇಲ್ಲ ಬಿಕೆ ಆಗಿವತ್ತಂದ್ರಿಲ್ಲ. ಸಂಕಲ್ಪದಲ್ಲಿ ಯಾಕ ಅನ್ನೋ ಕ್ವೆಶನ್ ಬರ್ತದತ್ತಂದ್ರ, ಪ್ರಶ್ನಾರ್ಥಕ ಚಿಹ್ನೆ ಅದ ಅಂತಂದ್ರ, ಕೋಮ ಅದ ಅಂತಂದ್ರ, ಅಥವಾ ಆಶ್ಚರ್ಯಜನಕ ಚಿಹ್ನೆ ಅದ ಅಂತೀನತ್ತಂದ್ರ, ನನಗೆ ನಿಶ್ಚಿಂತತೆ. ಕೇವಲ ಬಿಂದು ಸ್ಥಿತಿ ಮಾತ್ರ ಏನು ನಿಶ್ಚಿಂತತೆ. ಕೇವಲ ಬಿಂದು. ನಡೆಯುವ ಘಟನೆ ಎಸ್, ಇದು ಅದೇ ಡ್ರಾಮಾ ಪೂರ್ವ ನಿಯೋಜಿತ ಏನ್ ಫಿಕ್ಸ್ ಅದ ಸೀನ್ ವಾಪಸ್ ರಿಪೀಟ್ ಆಗ್ತಾ ಇದೆ ಬಸ್ ಒಳಗಡೆ. ಮೇಲ್ಗಡೆಯಿಂದ ನೀ ಹಿಂಗ್ಯಾಕ್ ಚಲ್ದಿ, ನೀನ್ ತಿಳಿಲಿಲ್ಲೇನು, ಭಲೇ ರೋಲ್ ಹೇಳ್ತಿರ್ಬೋದು, ಅದ್ರ ಒಳಗಿನ ಸ್ಥಿತಿ ಏನದ? ಆ ರೋಲನ್ನು ಸಾಕ್ಷಿಯಾಗಿನ ಆತ್ಮ ಏನ್ ಮಾಡ್ತಾ ಇದ್ದೀನಿ? ರೋಲ್ ಮೂಲಕ ಗೈಡ್ ಮಾಡ್ತಾ ಇದ್ದೀನಿ. ರೋಲ್ ಮೂಲಕ ಅವರಿಗೆ ತಿಳುವಳಿಕೆ ಕೊಡಾತೀನಿ, ಭಲೇ ಸ್ಥಿತು ಮಾಡಾತಿರ್ಬೋದು, ರೋಲ್ ಒಳಗದ. ಆದ್ರೆ ರೋಲಿಂದಲೂ ನಾ ಆತ್ಮ ಏನಿದ್ದೀನಿ? ಪರೇ ಇದ್ದೀನಿ. ರೋಲ್ ಡ್ರಾಮಾ ಸ್ಕ್ರಿಪ್ಟೆಡ್ ಅದ, ಆತ್ಮ ಡ್ರಾಮಾ ಸೆ ಪರೇ ಹೇ. ಸಂಪೂರ್ಣ ಆತ್ಮ ಸಂಪೂರ್ಣ, ಮನ ಸಂಪೂರ್ಣ ಇಲ್ಲ. ಮನಸ್ಸಿನಲ್ಲಿ ರೋಲಲ್ಲಿ ವಿಚಾರ ನಡೀತಾ ಇದೆ, ಆಕ್ಟಿಂಗ್ ನಡೀತಾ ಇದೆ, ಇದರಿಂದಲೂ ಪರೆ ಅಂದ್ರೆ ಬಾಬಾ ಹೇಳ್ತಾರ, ಇಷ್ಟು ಬೇಫಿಕರ್ ಇದಿರೋ, ಏನ್ ಆಗ್ತಿದ್ದೀರೋ, ಏನಾಗ್ಬೇಕು? ಬೇಫಿಕರ್ ಔರ್ ಬಾದಶಾಹೋ. ಬಾಬಾ ನಿಶ್ಚಿಂತನು ಮತ್ತು ರಾಜಾನು ಎರಡು ಎಷ್ಟು ದೊಡ್ಡದು ನೋಡಿ. ನಿಶ್ಚಿಂತನು ಮತ್ತ ರಾಜಾನು. ದ್ವಾಪರಯುಗದ ರಾಜರು ಯಾರು ನಿಶ್ಚಿಂತ? ಇಲ್ಲಿವರೆಗೆ ಯಾರೂ ಇಲ್ಲ. ಆದ್ರೆ ಸತ್ಯುಗದ ರಾಜರು ನಿಶ್ಚಿಂತಿದ್ರು, ಬೇಫಿಕರು ಇದ್ರು. ಆದ್ರೆ ಅದು ಎಲ್ಲಿ ಅನುಭವ ಮಾಡಬೇಕು? ಸತ್ಯುಗದಾಗಲ್ಲ. ಎಲ್ಲಿರಿ? ಇಲ್ಲೇ ಬೇಫಿಕರ್ನೂ ಇದ್ದೀರಿ, बादशाहनू इधीरी। स्वराज अधिकारी इन कर्मेंद्रियों के ऊपर राज्य करने वाले बेफिकर बादशाह हो। ಬಾಬಾ ಆತ್ಮಕ್ಕೆ ನಮಗೆ ನಿಶ್ಚಯ ಮಾಡಿಸ್ತಿದ್ದಾರ, ಮಕ್ಕಳೇ ಭಲೇ ಮನಸ್ಸಿನಲ್ಲಿ ವಿಚಾರ ನಡೀತಿದ್ರು, ಮನದೊಳಗಿನ ವಿಚಾರ ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ನಡೀತಾ ಇದೆ, ಆ ವಿಚಾರನ ಅಲ್ಲ. ಯಾಕಂದ್ರೆ ನಿಶ್ಚಿಂತ ಸ್ಥಿತಿ ಅನುಭವ ಸಂಗಮ ಯುಗದಲ್ಲಿನೇ ಮಾಡಬೇಕಾಗಿದೆ. ಅಭಿನಯಿತೋ ಕಭಿನಯಿ ಈ ಸ್ಥಿತಿ ಅನುಭವ ಮಾಡಬೇಕಂದ್ರೆ ಡ್ರಾಮಾದ ನಾಲೆಜ್ ಇದು ನಮ್ಗೆ ಸದಾ ಎದುರುಗಡೆ ಇರಬೇಕಾಗಿದೆ. ನಾ ಆತ್ಮ ಈ ಸಮಯದಲ್ಲಿ ಸ್ವರಾಜ್ಯ ಅಧಿಕಾರಿ ಇದೀನಲ್ಲ, ಸ್ವರಾಜ್ಯ ಅಧಿಕಾರಿ ಅಂತಂದ್ರೆ ಕರ್ಮೇಂದ್ರಿಯಗಳ ಮೇಲೆ ರಾಜ. ಕರ್ಮೇಂದ್ರಿಯಗಳ ಮೇಲೆ ರಾಜ ಅಂದ್ರೆ ಏನ್ರಿ?
ಕರ್ಮೇಂದ್ರಿಯಗಳ ಮೇಲೆ ರಾಜ ಅಂದ್ರೆ ಏನು? ಆ? ಇಂದ್ರಿಯಗಳ ಮೇಲೆ ರಾಜ ಆಗೋದು. ಇಂದ್ರಿಯಗಳ ಮೇಲೆ ರಾಜ ಆಗೋದು ಅಂದ್ರೆ ಹಾ, ನಾ ಹೇಳ್ದಂಗ ಕೇಳಬೇಕು. ಮನಸ್ಸು ಏನ್ ಮಾಡ್ಬೇಕು? ನಾ ಹೇಳ್ದಂಗ. ಯಾರಂತೀರಿ? ಮನಸ್ಸು ನಾ ಹೇಳ್ದಂಗ ಕೇಳಿದ್ರ ಇಂದ್ರಿಯ ಜೀತ್. ಹೌದಾ? ಯಾರು ಇಂದ್ರಿಯ ಜೀತ ಇಲ್ಲ? ರೇವಡಿಯಣ್ಣವ್ರು ಏನೋ ಬ್ಯಾರೆ ಸ್ಟಡಿ ಮಾಡ್ಯಾರ, ಗ್ಯಾರಂಟಿ. ಹೇಳ್ರಿ. ಮೈಂಡ್ ನಾ ಹೇಳ್ದಂಗೆ ಕೇಳ್ತದೋ ಇಲ್ಲ? ವಿಶ್ವನಾಥಣ್ಣ, ಮೈಂಡ್ ಮನಸ್ಸಿನಲ್ಲಿ ನಡೆಯುವ ವಿಚಾರದ ಮೇಲೆ ನಾ ಆತ್ಮ ಕಂಟ್ರೋಲ್ ಮಾಡ್ಬೋದೋ ಇಲ್ಲೋ? ಬಟ್ ಮನಸ್ಸಿನ ಮೇಲೆ ನಾ ಆತ್ಮ ರಾಜ ಇದ್ದೀನಿ. ಆಗ್ಬೇಕೋ ಇದೀನೋ ಇಲ್ಲ? ಆಕ್ಚುಲಿ ನಾನು ಆತ್ಮ ರಾಜನೇ ಇದ್ದೀನಿ. ಆದ್ರೆ ರಾಜನ್ ಮಾತ ಮನಸ್ಸು ನನ್ನ ಮಾತು ಕೇಳ್ತದೋ ಇಲ್ಲ? ಮೈಂಡ್ ಅನ್ನ ಕಂಟ್ರೋಲ್ ಮಾಡ್ಬೋದೋ ಇಲ್ಲ? ಮಾಡ್ಬೋದು ಅಣ್ಣೋರ? ಮಾಡಬಹುದು. ಇಲ್ಲಿ ತನಕ ಮಾಡಿರಿ? ಟ್ರೈ ಮಾಡಿರಿ? ಅಂದ್ರೆ ಮುರಳಿ ಜ್ಞಾನ ಕೊಡ್ತಾ ಇರೋದು ಬಾಬಾ, ನಾಲೆಜ್ ಲೈಟ್ ಕೊಡ್ತಾ ಇರೋದೇ ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಹಾ ಹಾ ಬಾಬಾ ಹೇಳ್ತಾರೆ, ಆತ್ಮ ರಾಜ ಆಗ್ಬೇಕಾಗಿಲ್ಲ. ಆತ್ಮ ಏನಿದೆ? ರಾಜನೇ ಇದೆ. ರಾಜನ್ ಕೆಲಸ ಮೈಂಡ್ ಅನ್ನ ಕಂಟ್ರೋಲ್ ಮಾಡೋದು ಅಂತ ನಾವೆಲ್ಲೋ ತಿಳ್ಕೊಂಡ್ಬಿಟ್ಟಿವಿ. ಭಕ್ತಿ ಮಾರ್ಗದಿಂದ ಹಿಂಗ ತಿಳ್ಕೊಂಡಿವಿ. ಮೈಂಡ್ ಅಲ್ಲೊಳಗ ನಡೆಯುವಂತ ವಿಚಾರ ಏನದವ, ಇದನ್ನ ಕಂಟ್ರೋಲ್ ಮಾಡ್ಬೇಕು. ಬಾಬಾ ಹೇಳ್ತಾರ, ಮನಸ್ಸಿನಲ್ಲಿ ನಡೆಯುವಂತ ವಿಚಾರನು ಡ್ರಾಮಾದ ಸ್ಕ್ರಿಪ್ಟ್ ಇಂದ ಅದು ಫಿಕ್ಸ್ ಇದೆ. ಇದೇ ವಿಚಾರ ಈ ಟೈಮಿಗೆ ಬರ್ಬೇಕನ್ನೋದು. ಆ ವಿಚಾರ ನೀವು ಕಂಟ್ರೋಲ್ ಹೆಂಗ್ ಮಾಡ್ತೀರಿ? ಚೇಂಜ್ ಹೆಂಗ್ ಮಾಡ್ತೀರಿ? ಅದಕ್ಕೇನಂತಾರ ಬಾಬಾ, ನೀ ಆತ್ಮ, ಮೈಂಡ್ ಅಲ್ಲ, ವಿಚಾರನೂ ನೀನಲ್ಲ. ನೀನು ಆತ್ಮ ಇದಿ, ರಾಜ ಇದಿ, ನಡೀತಾ ಇರೋದನ್ನು ನೋಡ್ಬೋದಷ್ಟೇ. ಮೈಂಡ್ ಒಳಗ ನಡೆಯುವ ವಿಚಾರನ್ನ ನೋಡಿ ಸಾಕ್ಷಿಯಾಗಿ ನಿನ್ ಸ್ಥಿತಿಯಲ್ಲಿರ್ಬೋದು. ಆ ಮೈಂಡ್ನು ಕೂಡ ಬಾಬಾಗ ಏನ್ ಮಾಡ್ರಂತಾರ ಬಾಬಾ, ಮೈಂಡ್ ಅಲ್ಲಿ ಇಂಥ ವಿಚಾರ ನಡೀತಾ ಇದೆ, ಬಾಬಾ ನಾನಂತೂ ನಿಮ್ ಸಮಾನ ಸಂಪೂರ್ಣ ಆತ್ಮ ಇದ್ದೀನಿ. ಈ ಮೈಂಡ್ ಅಲ್ಲಿ ಏನ್ ನಡೀತಾ ಇದೆ, ಇದು ನಿಮ್ಮ ಸ್ಕ್ರಿಪ್ಟ್ ಅನುಸಾರ ಅಥವಾ ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ನಡೀತಾ ಇದೆ. ಇದು ನಾ ಅಲ್ಲ. ನಾ ಮೈಂಡ್ ಇದೀನಂತಂದ್ಮೇಲೆ ಏನ್ ಶುರು ಆಗ್ತೈತ್ರಿ? ಕಂಟ್ರೋಲ್ ಆಗ್ಬೇಕು. ಇಷ್ಟೆಲ್ಲಾ ಜ್ಞಾನ ತಿಳ್ಕೊಂಡು ವಿಚಾರನೇ ಕಂಟ್ರೋಲ್ ಆಗವಲ್ದು. ಏನೇನೋ ವಿಚಾರ ಬರ್ತಾವ. ಇಂಥ ವಿಚಾರ ಬರುದು ಅಂತ ಏನಾಗ್ತದ? ಮತ್ ಮೈಂಡ್ ವಿಚಾರ ಮಾಡ್ತದ. ಹಿಂಗಂತ ಏನಾರ ಕಂಟ್ರೋಲ್ ಆಗೈತಿ? ಕಂಟ್ರೋಲ್ ಮಾಡಕ್ ಸಾಧ್ಯನೇ ಇಲ್ಲ. ಎಲ್ಲಿ ತಕ? ಆತ್ಮ ಈ ದೇಹದಿಂದ ಪೂರಾ ಶರೀರ ಬಿಡುತ್ತಕ. ಮೈಂಡ್ ಅನ್ನು ಕೂಡ ಈ ವಿಚಾರ ಮಾಡೋದು ಬಂದ್ ಮಾಡೋದಿಲ್ಲ. ಮೈಂಡ್ ವಿಚಾರಗಳ ಧಾರ ಶುಭ ಭಾವನಾದೊಳಗೂ ಪರಿವರ್ತನೆ ಮಾಡೋದದ. ಶುಭ ಭಾವನಾದ ಪರಿವರ್ತನೆ ಮಾಡಾಕನೂ ಕೂಡ ಮೈಂಡಿಗೆ ಪುರುಷಾರ್ಥ ಮಾಡ್ತಾ ಇರೋರು ಯಾರು? ಮನ. ಆತ್ಮ ಸಂಪೂರ್ಣ ಪಹಲೆ ಸೆ ಆತ್ಮ ಸಂಪೂರ್ಣ ಇದೆ. ಆ ಸಂಪೂರ್ಣ ಆತ್ಮನೇ ನಾನು. ಪುರುಷಾರ್ಥ ಯಾರಿಗೆ ಮಾಡಿಸ್ಬೇಕಾಗಿದೆ? ಮನಸ್ಸಿಗೆ. ಯಾಕ? ಮನಸ್ಸು ಅಪವಿತ್ರ ಆಗೈತಿ. ಯಾವಾಗಿಂದ? ದ್ವಾಪರ ಯುಗದಿಂದ. ಆ ಮನಸ್ಸಿಗೆ ಬಾಬಾ ಹೇಳ್ತಾರೆ, ಈ ಎಲ್ಲಾ ಮನ ಬುದ್ಧಿ ಸಂಸ್ಕಾರ ಮತ್ತೆ ಈ ಶಾರೀರಿಕ ಇಂದ್ರಿಯಗಳು ಇವೆಲ್ಲವುಗಳ ಮೇಲೆ ನೀವು ಏನಿದ್ದೀರಿ? ರಾಜ ಇದ್ದೀರಿ. अर्थात स्वराज अधिकारी हो तो ऐसी सभा आप बच्चों की है. ಮಕ್ಕಳೇ, ನಿಮ್ಮ ಸಭಾ ಅಂದ್ರೆ ಸಾಧಾರಣ ಸಭಾ ಅಂತ ತಿಳ್ಕೋಬೇಡ್ರಿ. ಇದು ಎಂಥ ಸಭಾ ಆಗಿದೆ? ರಾಜ್ಯಸಭಾ. ಕೋಯಿ ಫಿಕರ್ ಹೇ ಕೋಯಿ ಫಿಕರ್? ಬಾಬಾ ಮತ್ತೆ ಕೇಳ್ತಾರೆ. ಯಾಕ? ಬಾಬಾ ನಮಗೆ ಡ್ರಾಮಾದೊಳಗ ಏನೋ ಪ್ರಭಾವಿತ ಆಗಿವಿ, ಪ್ರಭಾವ ಮುಕ್ತ ಸ್ವತಂತ್ರ ಮಾಡ್ಲಿಕ್ಕೆ ಬಂದಿದ್ದಾರೆ. ಸ್ವತಂತ್ರ ಮಾಡೋ ಸಲುವಾಗಿ ಆತ್ಮದ ಏನು ಅಂಗ ಮೈಂಡ್ ಇದೆ, ಈ ಮೈಂಡ್ ಅನ್ನ ಬಾಬಾ ಮತ್ತೇನ್ ಮಾಡ್ಲಿಕ್ಕೆ ಬಂದಿದ್ದಾರೆ? ಸತೋಪ್ರಧಾನ್ ಮಾಡ್ಲಿಕ್ಕೆ ಬಾಬಾ ನಾಲೆಜ್ ಅನ್ನ ಕೊಡ್ತಾ ಇದ್ದಾರೆ. ಅದಕ್ಕ ಈ ಮೈಂಡ್ ಮೇಲೇನೆ ನಾವು ನಿಂತೀವಿ. ನಮ್ದು ಎಲ್ಲಿ ಅಟಕಾಯಿಸೋದಂತಾರಲ್ಲ, ಸಿಕ್ಕಾಕೋದಂತಾರಲ್ಲ, ನಾವು ಆತ್ಮ ಎಲ್ಲಿ ಸಿಕ್ಕಾಕೊಂಡಿವತ್ತಂದ್ರ ಈ ಮೈಂಡ್ ಏನ್ ಮಾಡಕ? ಮೈಂಡ್ ಅನ್ನ ಕಂಟ್ರೋಲ್ ಮಾಡಕ್, ಮೈಂಡ್ ಅನ್ನ ಹಿಡಿಲಿಕ್ಕೆ, ಆ ವಿಚಾರಗಳನ್ನ ಏನ್ ಮಾಡ್ಬೇಕು? ನಾನು ಹಿಡಿಬೇಕು ಅಂತ ಯಾರಿಗೂ ಸಾಧ್ಯನೂ ಆಗಿಲ್ಲ, ಆಗೋದು.
ಈವನ್ ಬ್ರಹ್ಮ ಬಾಬಾ, ಮಮ್ಮಾರವರು, ದಾದೀಜಿಯವರು ಮೈಂಡ್ ಕಂಟ್ರೋಲ್ ಮಾಡೋ ಕೆಲಸ ಮಾಡಿಲ್ಲ. ಮೈಂಡಲ್ಲಿ ನಡೆಯುವಂತಹ ವಿಚಾರಗಳನ್ನ ಕ್ಷಣ ಕ್ಷಣ ಬಾಬಾಗ ಅರ್ಪಿಸ್ಬಿಡ್ತೈತಿ. ಅವ್ರು ಎದ್ರ ಮೇಲೆ ನಿಶ್ಚಯ ಇತ್ತಂದ್ರ ಸ್ವಯಂನ ಆತ್ಮ ಬಾಪ್ ಸಮಾನ್ ಸಂಪೂರ್ಣ ಸತ್ಯ ಪವಿತ್ರ ದಿವನ್ ಪೂರಾ ನಿಶ್ಚಯ ಇತ್ತು. ಆ ನಿಶ್ಚಯದ ಮೇಲೆ ಅಡಿಗಿದ್ರು ಬಾಬಾ, ಮಮ್ಮ ಬಾಬಾ ಪಕ್ಕಾ ಇದ್ರು. ಮೈಂಡ್ ಮೇಲೆ ಅವ್ರು ತಲೆ ಕೆಡಿಸ್ಕೊಂಡಿದ್ರು. ಮನಸ್ಸಿನಲ್ಲಿ ಬಾಬಾ ಎಷ್ಟೋ ಬಾರಿ ಹೇಳಿದಾರಲ್ಲ, ಈ ಮನಸ್ಸೆಂದು ಮುದುಕ ಆಗುವುದೇ ಇಲ್ಲ, ಅದರಲ್ಲಿ ಹಂಗ ವಿಚಾರಗಳು ಬರ್ತಾನೆ ಇರ್ತದೆ. ಬಸ್ ಭೋಗ್ ಲಗಾವ್, ಹೆಂಗ್ ಬಾಬಾಗ್ ಮಾಡಿದ್ ಭೋಗ್ ಇಡ್ತೀವಲ್ಲ ಹಂಗ್ ಮನಸ್ಸಿನ ವಿಚಾರ ಭಾವನಾ ಇವನು ಬಾಬಾಗ್ ಏನ್ ಮಾಡೋದು, ಅರ್ಪಣೆ ಮಾಡೋದು. ತೋ ಅಂದ್ಮೇಲೆ ಇನ್ನೇನು ಉಳಿತು ಚಿಂತೆ ಮಾಡಕ್ಕ? ಏನಾರ ಉಳಿತದ್ರಿ? ಏನೂ ಇಲ್ಲ. ಹಾ ಅಂದ್ಮೇಲೆ ಬಾಬಾ ಏನಂತಾರ, ಕೋಯಿ ಫಿಕರ್ ಹೇ, ಏನ್ರ ಚಿಂತಿ ಅದ? तो ऐसी सभा आप बच्चों की ही है ना. ಇಂಥ ಸಭಾ ನೀವ ಮಕ್ಕಳು, ಮತ್ತಾರ್ದು ಇರಾಕ ಸಾಧ್ಯ ಇಲ್ಲ. कोई फिकर है कोई फिकर, क्योंकि अपने सारे फिकर बाबा को दे दिया ना. ಎಲ್ಲಾ ಚಿಂತೆ ಯಾರಿಗೆ ಕೊಟ್ರಿ? ಬಾಬಾಗ. ಚಿಂತೆ ಯಾರು ಮಾಡ್ತಿದ್ರು ಇಲ್ಲಿವರೆಗೆ? ಚಿಂತೆ ಯಾರು ಮಾಡ್ತಿದ್ರು? ಆತ್ಮನೋ ನಾನು ಮೈಂಡೋ ಯಾರು ಮಾಡ್ತಿದ್ರು? ಮೈಂಡ್. ರೋಲ್ ಪ್ಲೇ ಮಾಡ್ತಾ ಇರುವಂತ ಮೈಂಡ್ ಮಾಡ್ತಿತ್ತು. ಅದಕ್ಕ ಮೈಂಡಿಗೆ ಬಾಬಾ ನಾಲೆಜ್ ಕೊಟ್ರು, ನೋಡು ನೀನು ಸತೋ ಪ್ರಧಾನ ಆತ್ಮ ಇದೆ, ನೀ ಸತೋ ಪ್ರಧಾನ ಆತ್ಮ ಇದೆ. ಅದಕ್ಕೆ ನಿನ್ನೊಳಗೆ ಏನ್ ನಡೀತದಲ್ಲ ಅದನ್ನು ಏನ್ ಮಾಡಿ ನನಗ ಅರ್ಪಿಸಿ ಬಿಡು. ಅರ್ಪಣೆ ಮಾಡಿದ್ಮೇಲೆ ಬಾಬಾ ಹೇಳ್ತಾರೆ, ಏನು ಚಿಂತೆ ಇಲ್ಲಲ್ಲ, ಚಿಂತೆಯಲ್ಲ ಬಾಬಾ ಕೊಟ್ಬಿಟ್ರಲ್ಲ. ತೋ ಬೋಜ್ ಉತರ ಗಯಾನ. ಬಾಬಾ ಅಂತಾರ ಹೊರೆ, ಬಾಬಾ ಇಲ್ಲಿ ತಕ್ಕ ನಾ ಮನಸ್ಸಿನಾಗ ಇದು ಇಟ್ಕೊಂಡ್ ಕುಂತಿದ್ದೇರಿ ಬಾಬಾ, ಇದು ನನಗೆ ಭಾಳ ನೋವು ಮಾಡಿತ್ರಿ ಬಾಬಾ ಅಂತಾರ. ಅರಿ ಅದು ನೀ ಅಲ್ವೇ ಅಲ್ಲಲ್ಲ, ನೀ ಅಲ್ಲ ಅಂದಮೇಲೆ ನೀನ್ ಅದನ್ನ ಏನ್ ಮಾಡು, ನಿನ್ ಹತ್ರ ಇಟ್ಕೋಬೇಡ, ನೀನ್ ವಾಪಸ ಕೊಟ್ಬೇಡು. ಬೋಜ್ ಇಳಿತಲ್ಲ, ಹೊರೆ ಇಳಿತಲ್ಲ ಅಂತಾರ ಬಾಬಾ. फिकर खत्म और बेफिकर बादशाह बन अमूल्य जीवन अनुभव कर रहे हो ना. ಮತ್ ಜೀವನ ಅಂದ್ರೆ ಜೀವನದಿಂದನೂ ವೈರಾಗ್ಯ ಅಲ್ಲ, ಇದು ಇಂತಹ ಜೀವನ ಇದೆ ಸಂಗಮ ಯುಗದ್ದು. ಭಕ್ತಿ ಮೇಲೆ ವೈರಾಗ್ಯ ಇದೆ, ಈ ಏನೆಲ್ಲ ನಡೀತಾ ಇದೆ ಅದ್ರ ಮೇಲೆ ವೈರಾಗ್ಯ. ಬಾಬಾ ಹೇಳ್ತಾರ, ಈ ಸಂಗಮ ಯುಗದಲ್ಲಿ ಸಾಕ್ಷಿಯಾಗಿ ನೋಡುವಂಥದ್ದೊಂದು ಜೀವನ ಇದೆಯಲ್ಲ, ಈ ಡ್ರಾಮಾ ನೋಡುವ ಆಕ್ಟರ್ ಆಗಿ ನಾನು ಸಾಕ್ಷಿ ದೃಷ್ಟ ಆಗಿ ಏನ್ ನೋಡ್ತಿ, ಇದು ಬಹಳ ಮಜಾ ಆಗಂತಾರ ಬಾಬಾ, ಬಹಳ ಮಜಾ. ಭಗವಂತನು ಈ ವಿಶ್ವ ನಾಟಕ ನೋಡ್ತಿದ್ದಾರ, ನಾನು ವಿಶ್ವ ನಾಟಕ ಅದ್ ನಾಟಕದಾಗ ನಾನು ಇದ್ದೀನಿ. ಇದೇ ಒಂದು ಅದ್ಭುತ, ಇದೇ ಸ್ಪೆಷಾಲಿಟಿ. ಆ ನಾಟಕದೊಳಗ ನಂದೇನೂ ರೋಲ್ ಇಲ್ಲ, ಕೇವಲ ನನ್ನ ರೋಲ್ ಏನತ್ತಂದ್ರ ರೆಡಿಮೇಡ್ ಯಾರೋ ಮಾಡಿದ ಸಿನಿಮಾವನ್ನ ಕುತ್ಕೊಂಡು ನೋಡ್ತಿದ್ದೆ, ಅದಕ್ಕ ಅಷ್ಟು ಎಂಜಾಯ್ ಮಾಡ್ತಿದ್ದೆ. ಇನ್ನ ಇದ್ರೊಳಗೆ ಮೇನ್ ಹೀರೋ ಆಕ್ಟರ್ ನಾನ ಇದೀನಿ, ನನ್ನ ಜೊತೆ ಸ್ವಯಂ ಶಿವಬಾಬಾ ಬಂದು ಆಕ್ಟಿಂಗ್ ಮಾಡ್ತಿದ್ದಾರ, ಮತ್ತಿಬ್ರು ಕುತ್ಕೊಂಡ್ ಡ್ರಾಮಾ, ಎಷ್ಟು ಮಜಾ ಆಗ. ಅದಕ್ಕೇನಂತಾರ ಬಾಬಾ, ಫಿಕರ್ ಖತಮ್ ಬೇಫಿಕರ್ ಬಾಷಾ ಬನ್ ಅಮೂಲ್ಯ ಜೀವನ್ ಅನುಭವ ಕರ್ರೇಹೋನ. ಎಷ್ಟು ಸುಂದರ ಇದೆ ನೋಡ್ರಿ. ಚಿಂತೆ ಎಲ್ಲ ಖತಮ್, ಏನಾಗ್ಬಿಟ್ರಿ? ನಿಶ್ಚಿಂತ ಬಾದಶಾಹ ಅಂದ್ಮೇಲೆ ಇದು ಜೀವನ ಎಂತ ಜೀವನ? ಅಮೂಲ್ಯ ಜೀವನ ಅಂತಾರ ಬಾ, ಬಹಳ ಅಮೂಲ್ಯ ಜೀವನ್. ಇಂಥ ಜೀವನ ಅಂದ್ರೆ ಟಾಪು ಹೈಯೆಸ್ಟ್ ಸ್ಟೇಜ್. ಈ ಕಡೆ ಸತ್ಯುಗನೂ ಗೊತ್ತು ನಮಗ ಏನನ್ನೋದು, ಈ ಕಡೆ ಕಲಿಯುಗನೂ ಗೊತ್ತು, ಎಲ್ಲಾ ಗೊತ್ತಿದೆ. ಪ್ರೆಸೆಂಟ್ ಟೈಮ್ ಯಾರ ಜೊತೆಗೆ ನಾವು ಲೈಫ್ ಮಾಡ್ತಿದೀವಿ ಅಂತ ಗೊತ್ತಿದೆ. ಎಷ್ಟು ಅಮೂಲ್ಯ ಜೀವನ ಅಂತಾರ ಬಾಬಾ. ಇಂಥ ಜೀವನ ಸಿಗೋದಿಲ್ಲ. सबके सिर पर पवित्रता के लाइट का ताज स्वतः ही चमकता है. ಯಾವಾಗ ಭೋಜ ಹೊರೆ ಬಾಬಾ ಕೊಟ್ಬಿಡ್ತೀವಿ, ನಾನಂತೂ ಪರಿಪೂರ್ಣ ಸ್ವಚ್ಛ ಆತ್ಮ ಇದ್ದೀನಿ, ಇದೇ ಸತ್ಯ. ಇದು ಸತ್ಯ ಎಷ್ಟರ ಮಟ್ಟಿಗೆ ಸತ್ಯ ಅದತ್ತಂದ್ರ, ಇವತ್ತು ಜಗತ್ತಿನೊಳಗ ಡಕಾಯಿತ್ರದಾರ, ಭಿಕ್ಷುಕರದಾರ, ಅವರು ಕಂಪ್ಲೀಟ್ ಸೋಲ್ ಅದಾರ, ರೋಲ್ ಮಾತ್ರ ಪ್ಲೇ ಮಾಡತ್ತಾರ. ಅಂದ್ಮೇಲೆ ಬಾಬಾ ಅಂತಾರೆ, ಯಾರು ತಮ್ಮ ತೆಗಿರಿ ಬೇಗ ಒಂದು ಕ್ಷಣ ಯೋಗ ಮಾಡೋಣ. ಅಶರೀರಿಪನ್ ಡ್ರಾಮಾದಿನ ಪರೆ ಸಾಕ್ಷಿ ಸ್ಟೇಜ್ ಮೇಲೆ ಬಾಬನ್ ಜೊತೆ ಕಂಬೈಂಡ್ ಆಗಿ ಬೇಫಿಕರ್ ಕೆ ऊपर लाइट का ताज है. ಯಾರ ಆತ್ಮ ನಿಶ್ಚಿಂತ ತನ್ನ ಮೂಲ ಸ್ಥಿತಿಯೊಳಗೆ ಇರ್ತಾರ, ಮೈಂಡ್ ಇಂದಲೂ ಕೂಡ ಪರೆ ಡಿಟ್ಯಾಚ್ ಇರ್ತಾರ, ಅಂಥವ್ರ ಮೇಲೆ, ಆ ಆತ್ಮದ ಮೇಲೆ ಲೈಟ್ ಕಾ ಪ್ರಕಾಶ್ ಅದ ಅಂತ ಹೇಳ್ತಾರ ಬಾಬಾ.
ಅಲ್ಲೇನಿದೆ? प्रकाश ಇದೆ. अगर कोई फिक्र करते हो, कोई बोझ अपने ऊपर उठा लेते हो, तो मालूम है सिर पर क्या आ जाता? ವಿಜನ್ ಹಿಂಗ ಅನುಭವ ಮಾಡ್ರಿ ಮಕ್ಕಳೇ. ಯಾವಾಗ ನೀವು ಚಿಂತೆ ಬಾಬಾ ಕೊಡ್ತೀರಿ, ನಿಮ್ಮ ಮೇಲೆ ಪ್ರಕಾಶದ ಒಂದು ಕಿರೀಟ ಬಂದು ಕೂಡ್ತದ. ಅನುಭವ ಮಾಡಾತ್ತೀರಿ? ಯಾವಾಗ ನೀವು ಒಂದು ಚಿಂತೆ ಇಟ್ಕೋತೀರಿ, ಒಂದು ಕೊರಗು ಇಟ್ಕೋತೀರಿ, ಹಾ ಇದು ನಂದು, ಇದು ನಾ ಅಂತ ಹೇಳಿ ಇಟ್ಕೋತೀರಿ, ಗೊತ್ತದ ಏನ್ ಬಂದು ಕೂಡ್ತದ ನಿಮ್ ತಲೆ ಮೇಲೆ ಅಂತ? ನಿಮ್ಗೆ ಗೊತ್ತದ ತಲೆ ಮೇಲೆ ಬಂದು ಏನ್ ಕೂಡ್ತದಂತ? ಬೋಜ್ಗೆ ಟೋಕ್ರೆ ಆಜಾತೆ. ಕಬ್ಬಿಣ ತುಂಬಿದ ಬುಟ್ಟಿ ಅಥವಾ ಕಲ್ಲು ತುಂಬಿದ ಬುಟ್ಟಿ ಬಂದು ಕೂಡ್ತದ. ಹೆಂಗಿರ್ತದ ಫೀಲಿಂಗ್? ಹೆಂಗಿರ್ತದ ಅನುಭವ ಮಾಡ್ರಿ. ಕಲ್ಲು ತುಂಬಿದ ದೊಡ್ಡ ಬುಟ್ಟಿ ತಲೆ ಮೇಲೆ ಕೂಡ್ತದ. ಅದು ಚಿಂತೆ ತಿಳ್ಕೊಬೇಡ್ರಿ, ಅದು ಸಾಧಾರಣ ಅಲ್ಲದು. ಕಲ್ಲು ತುಂಬಿದ ಬುಟ್ಟಿ ತರ ಅದು ಗೊತ್ತದಲ್ಲ, ಅನುಭವ ಮಾಡಿವಲ್ಲ ಹೆಂಗಿರ್ತದ. ಹಂಗ ಅದಕ್ಕಿಂತ ಕಲ್ಲಿನ ಚಲೋ. ಕಲ್ಲು ಹೊತ್ಕೊಂಡು ನಿಂತು ಮಾತಾಡಿದ್ರೆ ಎಲ್ಲರೂ ಏನಂತಾರ? ಏನು ಕಲ್ಲು ಹೊತ್ಕೊಂಡು ಅವ್ರು ಹೊತ್ಕೊಂಡು ನಿಂತವ್ರ ಜೊತೆ ಮಾತಾಡಬಾರ್ದು, ಇಳಿಸ್ಲಿಕ್ಕರ ಹೆಲ್ಪ್ ಮಾಡು. ಇದಕ್ಕೆ ಯಾರು ಇಳಿಸಕ್ಕ ಹೆಲ್ಪ್ ಮಾಡೋದಿಲ್ಲ. ಇದು ನಾನಾ ಇಳಿಸ್ಬೇಕು ಬಾಬಾನ್ ನಾಲೆಜ್ ಇಂದ. ಬಾಬಾ ಬೇಕು, ಸಹಾರಾ ಬಾಬಾ ಬೇಕು. ಆದ್ರೆ ಇಳಿಸ್ಕೋಬೇಕು ಯಾರು? ನಾನೇ. ಹೊತ್ಕೊಳ್ಳೋರು ಯಾರು? ಸ್ವಯಂ ನಾನ. ಅದಕ್ಕೇನಂತಾರೆ ಬಾಬಾ, ಯಾವ ಕ್ಷಣ ಬೋಜ್ ಚಿಂತೆ ಬಾಬಾ ಕೊಡ್ತೀರಿ, ಆ ಕ್ಷಣ ನಿಮ್ ತಲೆ ಮೇಲೆ ಪ್ರಕಾಶದ ಕಿರೀಟ ಬರ್ತದ. ಯಾವ ಕ್ಷಣ ಚಿಂತೆ ಇದು ನಂದು, ಇದು ನನಗಾಗಕತ್ತದ, ಇದು ನನ್ನ ಜೊತೆಗೆ ನಡೀತಾ ಇದೆ, ಇದೇ ನಾನು, ನನಗ್ ಕಷ್ಟ ಅದ ಅಂತ ನೀವು ಫೀಲ್ ಮಾಡಿದ್ರಿ, ಚಿಂತೆ ತಗೊಂಡ್ರಿ, ಬಾಬಾ ಹೇಳ್ತಾರ ಗೊತ್ತದಲ್ಲ ನಿಮ್ ತಲೆ ಮೇಲೆ ಏನ್ ಬಂದ್ ಕೂಡ್ತದಂತ? ಭೋಜ್ಗೆ ಟೋಕ್ರೆ ಆಜಾತ. ಭಾರದ ಹೊರೆಯ ಒಂದು ಬುಟ್ಟಿ ನಿಮ್ ತಲೆ ಮೇಲೆ ಬಂದ್ ಕೂಡ್ತದ. तो सोचो ताज और टोकरे दोनों सामने लाओ, क्या अच्छा लगता? ಬಾಬಾ ಈ ವಿಜನ್ ಕ್ರಿಯೇಟ್ ಮಾಡಕ್ ಹೇಳ್ತಾರ. ನಿಮ್ ಎದುರುಗಡೆ ಒಂದ್ ಸೀನ್ ತಗೊಂಡ್ಬರ್ರಿ. ಏನಂತ? ನಿಮ್ಗ ಕಬ್ಬಿಣದ ಪೀಸ್ ತುಂಬಿದಂತ ಬುಟ್ಟೆ ಅಥವಾ ಕಲ್ಲಿನ ಬುಟ್ಟಿ ನಿಮ್ ತಲೆ ಮೇಲೆ ಇಟ್ಕೊಂಡ್ರ ಹೆಂಗಿರ್ತದ ಸೀನ? ಅಥವಾ ಎಲ್ಲಾ ಬಾಬಾ ಕೊಟ್ಟು ನಿಶ್ಚಿಂತ ಪ್ರಕಾಶದ ಕಿರೀಟ ಹಾಕೊಂಡ್ ನಿಂತಂತದ್ದು ಹೆಂಗಿರ್ತದ ಸೀನ? ಆ ಸ್ಥಿತಿ ಹೆಂಗಿರ್ತದ ನೋಡ್ರಿ, ನೀವೇ ನೋಡ್ರಿ ಅಂತಾರ ಬಾಬಾ. ನೋಡ್ತಾ ಇದ್ದೀರಲ್ಲ ಹೆಂಗಿರ್ತದ? ಕ್ಯಾ ಅಚ್ಚ ಲಗ್ತಾ? ಯಾವ ಚಲೋ ಅನಿಸ್ತದ? ಯಾವ ಚಲೋ ಅನಿಸ್ತದ? टोकरे अच्छे लगते हैं या लाइट का ताज अच्छा लगता है? बोलो टीचर्स क्या अच्छा लगता है? ಬಾಬಾ ಅಕ್ಕಂದ್ರಿಗೂ ಬಿಡುದಿಲ್ಲ. ಅಕ್ಕಂದ್ರು ಹಿಂಗಂತಾರಲ್ಲ, ನಾವು ಟೀಚರ್ ಇದ್ದೀವಿ, ನಾ ನಿಮಿತ್ತಿದ್ದೀನಿ ಅಂತಂದ್ರ ಇದು ಸರಿ ಮಾಡ್ಬೇಕು, ಅದು ಸರಿ ಮಾಡ್ಬೇಕು, ಅವ್ರ ಮಾತು ಕೇಳಲ್ ಸೇವಾದಾರಿ ಬರುವುದಿಲ್ಲ. ಹೆಂಗ್ ಮಾಡ್ಬೇಕು, ಎಲ್ಲ ಹೆಂಗ್ ನೋಡ್ಕೋಬೇಕು ಅನ್ನೋದೇನಿದು? ಇದನ್ನು ಕಲ್ಲಿನ ಬುಟ್ಟಿ ಹೊತ್ತಗೊಳ್ಳದೆ. ಅದಕ್ಕೆ ಅಕ್ಕಂದ್ರು ನೀವು ಕೊಟ್ಟಿರಲ್ಲ ಅಂತ ಕೇಳ್ತಾರ ಬಾಬಾ. ಮತ್ ಅಕ್ಕಂದ್ರು ಹಿಂಗ್ ಅನ್ಕೊಂಡ್ರೆ ಏನ್ ಮಾಡೋದು? ಎಲ್ಲಾರು ಅವ್ರು ಕೊಡ್ಬೇಕು, ನಾವು ಅಕ್ಕೋರಿದೀವಿ, ಅದಕ್ಕೆ ನಮಗಂತೂ ಇರುದೇ ಅಂತ. ತಾಜ್ ಅಚ್ಚಾ ಲಗ್ತಾ ಹೇ ನಾ? ಸಭಿ ಕರ್ಮೇಂದ್ರಿಯೋ ಕೆ ಊಪರ್ ರಾಜ್ಯ ಕರ್ನೆ ವಾಲೆ ಬಾದಶಾಹ ಹೋ. ಬಾಬಾ ಅಂತಾರೆ ಕರ್ಮೇಂದ್ರಿಗಳ ಮೇಲೆ ರಾಜ್ಯ ಮಾಡುವುದು ಅಂದ್ರೆ ಮೈಂಡ್ ನಾ ಹೇಳ್ದಂಗ ನಡಿಬೇಕು, ನೀ ಇದು ವಿಚಾರ ಮಾಡಿದ್ರೆ ಇದು ಮಾಡ್ಬೇಕು, ಹಿಂಗಲ್ಲ. ಮೈಂಡ್ ಒಳಗ್ ಏನ್ ವಿಚಾರ ಬರ್ಬೇಕು ಅದು ಬರತ್ತದ. ಬಾಬಾ ಅಂತಾರ ಆತ್ಮದ ಕೆಲಸ ಏನು ಅಂದ್ರೆ ಯಾವುದ್ರೊಳಗೂ ಎಂಟರ್ಫೇರ್ ಆಗೋದಲ್ಲ, ಕೇವಲ ನೋಡುದು. ಇದು ಪಕ್ಕಾ ಆತ್ಮದ ಕೆಲಸ ಏನ್? ಕೇವಲ ಸಾಕ್ಷಿ ದೃಷ್ಟ ಆಗಿ ನೋಡುದು. ಪ್ರಶ್ನೆ ಹೇಳೋದು ಮನ್ಸಿನ ಕೆಲಸ ಹೊರತಾಗಿ ಆತ್ಮದೊಳಗೆ ಪ್ರಶ್ನೆನೂ ಹೇಳೋದು. ಆತ್ಮ ಅಷ್ಟು ಪರಿಪೂರ್ಣ ಬಾಪ್ ಸಮಾನ್ ಪವಿತ್ರದ ಸ್ವಚ್ಛದ ಆತ್ಮ. तो पवित्रता लाइट का ताजदारी बनाती है. ನಮ್ಮ ಪವಿತ್ರತೆ ಪ್ರಕಾಶದ ಕಿರೀಟಧಾರಿಯನ್ನಾಗಿ ಮಾಡ್ತದ. ಇಸಿಲಿಯೇ ಆಪ್ಕೆ ಯಾದಗಾರ್ ಜಡ್ ಚಿತ್ರೋ ಮೇ ಡಬಲ್ ತಾಜ್ ದಿಖಾಯ. ಅದಕ್ಕೆ ನಮ್ಮೆಲ್ಲಾ ಚಿತ್ರಗಳೊಳಗೆ ಏನ್ ತೋರಿಸಿದಾರಿ? ದೇವಿಗೆ ಒಂದು ಬಂಗಾರದ ಅಥವಾ ವಜ್ರದ ಮಣಿಗಳಿಂದ ತಯಾರಾದ ಕಿರೀಟನೂ ಇಟ್ಟಾರ, ಹಿಂದೊಂದು ಪ್ರಭಾವಳಿ ಪ್ರಕಾಶದ ಕಿರೀಟನೂ ಅದ. ಯಾರು ಯಾದಗಾರ ಅಂತಾರ ಬಾಬಾ? ಯಾರು ಯಾದಗಾರ? ಯಾವಾಗ ಹಾಕೊಳ್ಳೋದು? संगम युगदೊಳಗ. तो द्वापर से लेकर बादशाह तो बहुत बने, राजे तो बहुत बने हैं, लेकिन डबल ताजदारी कोई नहीं बना. ದ್ವಾಪರ ಯುಗದಿಂದ ಯಾರೆಲ್ಲ ರಾಜ ಆಗ್ಯಾರ, ರಾಜ ಬಹಳ ಜನ ಆಗ್ಯಾರ. ಬಾದಶಾಹಿಗಳು, ಚಕ್ರವರ್ತಿಗಳು ಬಹಳ ಜನ. ಚಕ್ರವರ್ತಿ ಅಂದ್ರೆ ಅಖಂಡ ಭಾರತದ ಮೇಲೆ ರಾಜ ಮಾಡ್ತಾನಲ್ಲ ಅವ್ನು ಚಕ್ರವರ್ತಿ. ಸಣ್ಣ ಸಣ್ಣ ತುಕಡಿಗಳ ಮೇಲೆ ಮಾಡ್ತಾನಲ್ಲ, ಏರಿಯಾದ ಮೇಲೆ ಅವರು ರಾಜ. ರಾಜರು ಬಹಳ ಜನ ಆಗಿ ಹೋಗ್ಯಾರ, ಬಾದಶಾ ಚಕ್ರವರ್ತಿಗಳು ಬಹಳ ಜನ ಆಗಿ ಹೋಗ್ಯಾರ. ಆದ್ರೆ ಡಬಲ್ ಕಿರೀಟಧಾರಿ ಯಾರೂ ಆಗಿಲ್ಲ. ದ್ವಾಪರ ಯುಗದಿಂದ ಇಲ್ಲಿ ತಕ ಡಬಲ್ ಕಿರೀಟಧಾರಿಗಳು ಯಾರೂ ಆಗಿಲ್ಲ. ಅವ್ರು ಯಾರಾಗಕತ್ತಾರ? ನಾವೇ. ಯಾರು ನಾವೇ ಅಂದ್ರೆ ಯಾರು? ಎಂತ ಆತ್ಮ?
ಎಂತ ಆತ್ಮ ಎಲ್ಲಾ ಚಿಂತೆಗಳನ್ನ ಮೇರಾ ಚಿಂತೆ ಅಂದ್ರೆ ಏನು, ನಾನು ನಂದು ಚಿಂತೆ ಮತ್ತೊಂದು ಏನು ಅಲ್ಲ, ಸಿಂಪಲ್ ಬಾಬನ್ ಶಬ್ದದಲ್ಲಿ ಹೇಳ್ಬೇಕಂದ್ರ ನಾನು ನಂದು, ನಾನು ಮತ್ತು ನನ್ನ ಮೊಬೈಲ್ ಇದೇನು, ಇದು ಚಿಂತೆ. ಬಾಬಾ ಅಂತಾರೆ ಎಲ್ಲಾ ಪೂರ್ವ ನಿಯೋಜಿತ್ ಏನಾಗ್ಬೇಕು, ಬಸ್ ಆಯ್ತು. ಅದು ಅವ್ರಿಗಂತಾರ ಡಬಲ್ ಕಿರೀಟಧಾರಿ ನಿಶ್ಚಿಂತ್ ರಾಜ. ಬೇಫಿಕರ್ ಬಾದಶಾ ಸ್ವರಾಜ್ ಅಧಿಕಾರಿ ಬಿ ಕೋಯಿ ನಹಿ ಬನಾ. ರಾಜ ನಿಶ್ಚಿಂತ ರಾಜನೂ ಯಾರಾಗಿಲ್ಲ, ಡಬಲ್ ಕಿರೀಟಧಾರಿನೂ ಕೂಡ ನಿಮ್ ಬಿಟ್ರೆ ಯಾರೂ ಆಗಿಲ್ಲ. ಬೇಫಿಕರ್ ಬಾದಶಾಹ ಸ್ವರಾಜ್ ಅಧಿಕಾರಿನೂ ಕೂಡ ಇಲ್ಲಿ ತಕ ಯಾರೂ ಆಗಿಲ್ಲ ಅಂತಾರೆ ಬಾಬಾ. ಕ್ಯೂಂಕಿ ಪವಿತ್ರತಾ ಕಿ ಶಕ್ತಿ ಮಾಯಾ ಜೀತ್ ಕರ್ಮೇಂದ್ರಿಯ ಜೀತ್ ವಿಜಯಿ ಬನಾ ದೇತಿ ಹೇ. ಎಲ್ಲ ನಾನು ಅಂತಂದ್ರ ಅಕ್ಕೋರ್ ಅಂತ ತಿಳ್ಕೊಂಡೆ ಅಂತಂದ್ರೆ ಅಪವಿತ್ರತೆ, ಅಕ್ಕೋರು ಅಂತ ತಿಳ್ಕೊಂಡ್ರೆ ಪವಿತ್ರತೆ. ಈಗ ನಮ್ ಲೌಕಿಕ್ ಮದರ್ ಇಲ್ಲಿ ಬಂದ್ರು, ನಾ ಅವ್ರ ಮಗಳಂತ ತಿಳ್ಕೊಂಡ್ರೆ ಅಪವಿತ್ರತೆ. ಯಾಕೆ ಅಪವಿತ್ರತೆ? ನಾ ನಾ ಮಗಳೇ ಅಲ್ಲಲ್ಲ, ಸ್ಕ್ರಿಪ್ಟ್ ಅದ ಇದು. ನಾ ಏನಿದೀನಿ ಎಕ್ದಮ್ ಪ್ಯೂರ್ ಸೋಲ್. ಅವ್ರು ಮದರು ಅಲ್ಲ, ಅವ್ರು ಆಕ್ಚುಲಿ ಏನದಾರ ಪ್ಯೂರ್ ಆತ್ಮ ಅದಾರ. ಅಂದ ಮೇಲೆ ಬಾಬಾ ಹೇಳ್ತಾರ, ನಾ ಅನ್ನೋದು ಯಾವಾಗ ಒಂದು ಫಾರ್ಮ್ ಒಳಗೆ ನೋಡ್ತೀವಿ, ಫಾದರ್ ಇದೀನೋ, ಮದರ್ ಇದೀನೋ, ಡಾಟರ್ ಇದೀನೋ, ನಾ ಸೊಸೆ ಇದೀನಿ ಏನ ತಿಳ್ಕೊಂಡಿನಿ, ಅವಾಗ ಇದು ಒಂದ ಬರುವುದಿಲ್ಲ. ನನಗೆ ಇವ್ರು ಈ ತರ ನಡ್ಕೋಬೇಕು, ಇವ್ರು ನನ್ನ ಜೊತೆ ಹಿಂಗ ಇರ್ಬೇಕು, ಅವರು ನನ್ನನ್ನು ಹಿಂಗ ಕಾಣ್ಬೇಕು, ಇದು ಹಿಂಗೇ ನಡಿಬೇಕು. ಈಗೋ ನಾ ಇದೀನಂತಂದ್ಮೇಲೆ ಮತ್ ನಂದು ಬೇಕಲ್ಲ, ನನ್ನೂ ಎಲ್ಲ ಏನಾಗ್ಕೋತ ಹೋಗ್ತಾವ, ಬೆಳ್ಕೊಂತ ಹೋಗ್ತಾವ. ಅದಕ್ಕೇನಂತಾರ, ನಾನು ನನ್ನದನೇ ಅಪವಿತ್ರತೆ. ಯಾವಾಗ ನಾನು ನನ್ನ ಅಪವಿತ್ರತೆ ಹೊರಟು ಹೋಗ್ತದ, ನಾನು ನನ್ನ ನಿಜ ಸ್ವರೂಪದಲ್ಲಿ ಪವಿತ್ರ ಸ್ವರೂಪದಲ್ಲಿ ಸ್ಥಿತ ಆಗ್ತೀನಿ. ಎಷ್ಟು ಅಂಡರ್ಲೈನ್ ಇದು, ಮೇನ್ ಅಂಡರ್ಲೈನ್. ಪವಿತ್ರತಾ ಕಿ ಶಕ್ತಿ ಮಾಯಾ ಜೀತ್ ಕರ್ಮೇಂದ್ರಿಯ ಜೀತ್ ವಿಜಯಿ ಬನಾ ದೇತಿ ಹೇ. ಪವಿತ್ರತೆಯ ಶಕ್ತಿ ಮಾಯಾ ಜೀತ್ ಕರ್ಮೇಂದ್ರಿಯ ಜೀತ್ ವಿಜಯಿ ಬನಾ ದೇತಿ ಅಂತಾರೆ ಬಾಬಾ. ಅಂದ್ರೆ ಪವಿತ್ರತೆ ಅಂದ್ರೆ ಬ್ರಹ್ಮಚರ್ಯ ಅಲ್ಲ. ಎಷ್ಟೋ ಬಾರಿ ಹಿಂಗ ಅನ್ಕೋತೀವಲ್ಲ ನಾವು, ಈ ಪವಿತ್ರ ಆಗ್ಬಿಟ್ಟೇವ್ರಿ ಅಂತ. ನಾನು ಅಂದ್ರ ರೋಲ್ ಅನ್ನುವಂತ ತಿಳ್ಕೊತೀನಲ್ಲ, ಅದೇ ಅಪವಿತ್ರತೆ. ನನ್ನವರು ನನ್ನ ವಸ್ತು ಅಂತ ನನ್ನ ಮೈಂಡ್ ಒಳಗ ಅದ ಅಂತಂದ್ರ ಅಪವಿತ್ರತೆ. ಯಾವಾಗ ಇದನ್ನ ಯಾರಿಗ್ ಕೊಡ್ತೀರಿ? ಬಾಬಾಗ. ಬಾಬಾ ಕೊಟ್ಟು ಯಾವಾಗ ತಾವ್ ಆತ್ಮ ಸಂಪೂರ್ಣ ತಮ್ಮ ಮೂಲ ಸ್ಥಿತಿಯಲ್ಲಿ ಇರ್ತೀರಿ, ಅದೇ ಪವಿತ್ರತೆ. ಯಾವಾಗ ಈ ಪವಿತ್ರತೆ ಶಕ್ತಿ ನಿಮ್ಮೊಳಗ ಬರ್ತದೋ, ನೀವೇನಾಗ್ತೀರಿ? ಮಾಯಾ ಜೀತ್. ಮಾಯಾ ಅಂದ್ರ ಡ್ರಾಮಾದ ಸ್ಮೃತಿಗಳು, ಡ್ರಾಮಾದ ಸಂಕಲ್ಪಗಳು, ಡ್ರಾಮಾದ ಭಾವನೆಗಳು ಏನದಾವಲ್ಲ, ಭಾವನಾ, ಅಯ್ಯೋ ಪಾಪ, ಇವು ಎಲ್ಲ ಏನಿವು ಮಾಯಾ. ಪವಿತ್ರತೆ ಶಕ್ತಿ ಏನ್ ಮಾಡ್ತದ? ಮಾಯಾ ಜೀತ್ कर्मेंद्र जीत विजयी बना देती है. ಬೇಫಿಕರ್ ಬಾದಶಾಹ ಕಿ ನಿಶಾನಿ ಹೇ. ಬೇಫಿಕರ್ ಬಾದಶಾಹ ಮಾಡುದು. ಬೇಫಿಕರ್ ಬಾದಶಾಹ ಅಂದ್ರೆ ಹೆಂಗಿರ್ತಾರ ಅವರು? ಇಷ್ಟೆಲ್ಲ ಕೊಟ್ವಿ ಅಂತ ನಮಗ್ ಅನ್ಸಿರ್ತದ, ಭ್ರಮ ತಿಳ್ಕೊಂಡಿರ್ತೀವಿ ಹಂಗ. ಆದ್ರ ಅವ್ರ ನಿಶಾನಿ ಏನು? ಪೀಸ್ಫುಲ್ ಇರ್ತಾರ. ರೋಲ್ ಒಳಗೋ ಏನ್ ಆತ್ಮ? ಎರಡು. ಹಾ, ಮತ್ತ ಎರಡು ರೋಲ್ ಒಳಗ ಫಿಕ್ಸ್. ರೋಲ್ ಒಳಗ ಏನದ? ಸ್ಕ್ರಿಪ್ಟೆಡ್ ಡ್ರಾಮಾ ಅನುಸಾರ ನಡೀತದೆ. ಆಗ್ತದ, ಬರ್ತದ. ಯಾವಾಗ ಬರ್ತದ? ಯಾವಾಗ ಒಂದು ಟೈಮ್ ಬರ್ತದ. ಹಾ ಸರಿ ಸರಿ, ಬಾಳ ಡೀಪ್ ಹೋಗುದ್ ಬೇಡ. ಏನಂತ ಬೇಫಿಕರ್ ಭಾಷಾ ನಿಶಾನಿ ಏನು? कभी भी कोई अप्राप्ति है ही नहीं जो हाँ ಒಂದು ಲೈನ್ ಹೋಯ್ತು. ಬೇಫಿಕರ್ ಭಾಷಾ ಕಿ ನಿಶಾನಿ ಹೇ ಸದಾ ಸ್ವಯಂ ಬಿ ಸಂತುಷ್ಟ. ನಾವಂತ ಪೀಸ್ಫುಲ್ ವಿಷಯ ಬಂತು ಅಂದ್ರೆ ಹೆಂಗಿರ್ತದ? ಆಕ್ಚುಲ್ ಪೀಸ್ ಅಂದ್ರೆ ಏನು? ಬ್ಯಾಡ್. ಬಾಬಾ ಹೇಳುದೇ ನೋಡೋಣ. ಪೀಸ್ ಇರ್ತದ. ಅವರು ಏನೂ ಒಂದು ಶಬ್ದ ಮಾತಾಡ್ಲಾರ್ದೆ, ನೆಗೆಟಿವ್ ರಿಯಾಕ್ಟ್ ಮಾಡ್ಲಾರ್ದನೆ, ಸ್ವಲ್ಪ ಸಿಟ್ ಮಾಡ್ಕೊಳ್ಳಾರ್ದೆ ಇದ್ರ ಮಾತ್ರ ಇವ್ರು ಒಳಗೂ ಏನದಾರ ಅಂತ ಅರ್ಥ? ಆತ್ಮಾಭಿಮಾನಿ ಸ್ಥಿತಿಯೊಳಗ ಅದಾರಂತ. ಬ್ಯಾಡ್, ಅದನ್ನ ಮತ್ತೆ ಚರ್ಚೆ ಮಾಡೋಣ. ಇಲ್ಲಿ ಏನಂತಾರ? ಬೇಫಿಕರ್ ಭಾಷಾ ಆತ್ಮ ನಿಶಾನಿ ಹೆಂಗಿರ್ತದೆ? ಬಾಬಾ ಹೇಳ್ತಾ ಇದ್ದಾರ, ಅವ್ರು ಹೆಂಗಿರ್ತಾರ? ಒಳಗ್ ಸ್ವಯಂ ಸಂತುಷ್ಟ.
औरों को भी ಸಂತುಷ್ಟ करने वाले, ಇನ್ನೊಬ್ಬರಿಗೂ ಸಂತುಷ್ಟ ಮಾಡೋರು. ಇನ್ನೊಬ್ರು ಸಂತುಷ್ಟ ಮಾಡೋದು ಅಂದ್ರೆ ಅದೇ ಹೇಳ್ರಿ ಮೊದ್ಲು, ಅದಕ್ಕೆ ಏನಂತಾರೆ ಇನ್ನೊಬ್ರು ಸಂತುಷ್ಟ ಅಂದ್ರೆ ಅವರು ಏನೋ ಮಾಡ್ಬೇಕು, ನಿನ್ನೆ ಬಯಸಿದ್ರು ಮತ್ತು ಪಾಪ ಅವ್ರಿಗೆ ಮಾಡಿ ಕೊಡ್ತೀನಿ, ಅವಾಗ ಅವ್ರು ಏನಾಗ್ತಾರ, ಪುಂಡಿ ಪಲ್ಯ ಬಯಸಿದ್ರು, ಬದ್ನಿಕಾಯಿ ಪಲ್ಯ ರೊಟ್ಟಿ ಉಣ್ಣಂಗೆ ಅನ್ಸಿತ್ತು ಅವ್ರಿಗೆ, ಬಿಸಿ ರೊಟ್ಟಿ ಅದಕ್ಕೆ ಭಾಳ ಸರಿ ಅಂದಿದ್ರು, ಅದಕ್ಕೆ ಅವ್ರಿಗೆ ಮಾಡಿಕೊಟ್ಟೆ, ಅವರು ಸಂತುಷ್ಟ. ಸಂತುಷ್ಟತೆ ಅರ್ಥ ಏನು? ಸಂತುಷ್ಟತೆ ಅರ್ಥ ಏನ್ರಿ? ಜೋ ಪಾನಾಥ ಪಾಲ್ಯ, ಏನ್ ಪಡಿಬೇಕಾಗಿತ್ತು ಪಡೆದೆ. ಏನನ್ನ? ನಾ ಆತ್ಮ ನನ್ನ ಸಂಪೂರ್ಣ ಮೂಲ ಸ್ಥಿತಿಯಲ್ಲಿ ಬರಲಿಕ್ಕೆ ನಾಲೆಜ್ ಬೇಕಾಗಿತ್ತು, ಭಾವ ಬೇಕಾಗಿತ್ತು. ಅವ್ರು ಸಿಕ್ಕ ಮೇಲೆ ಬಸ್ ನಾಲೆಜ್ ಲೈಟ್ ಬೇಕಾಗಿತ್ತು, ಸುಪ್ರೀಂ ಲೈಟ್ ಭಾವ ಬೇಕಾಗಿತ್ತು. ಅದು ನನಗೆ ಆತ್ಮನಿಗೆ ಸಿಕ್ಬಿಟ್ರು. ಡ್ರಾಮಾದಾಗ ಏನು ಸಿಗ್ಬೇಕು? ಡ್ರಾಮಾದಲ್ಲಿ ಏನು ಸ್ಕ್ರಿಪ್ಟ್ ರೆಡಿ ಅದ ಅದ್ರ ಅನುಸಾರ ಹೆಚ್ಚಿಗೂ ಸಿಗಲ್ಲ, ಕಮ್ಮು ಸಿಗಲ್ಲ. ಬ್ಯಾಡ್ ಅಂದ್ರೆ ಬಿಡುವುದಿಲ್ಲ, ಬೇಕಂದ್ರೆ ಸಿಗೋದಿಲ್ಲ. ಅದೇ ಆಗ್ತದೆ. ಡ್ರಾಮಾದ ಮಾತು ಇಲ್ವೇ ಇಲ್ಲದು, ಫಿಕ್ಸ್ ಡ್ರಾಮಾ ಅದ. ಬಾಕಿ ನಾ ಆತ್ಮನಿಗೆ ಏನು ಸಿಗ್ಬೇಕಾಗಿತ್ತು ಅದು ಸಿಕ್ಕಿದೆ. ಸ್ವಯಂ ಬಿ ಸಂತುಷ್ಟ और औरों को भी ಸಂತುಷ್ಟ करने वाले, ಬೇರೆಯವ್ರಿಗೆ ಸಂತುಷ್ಟ ಮಾಡೋದಂದ್ರ ಅವರಿಗೂ ಅವ್ರ ಮೂಲ ಸ್ಥಿತಿಗೆ ಕರ್ಕೊಂಡು ಹೋಗುವಂತ ಕರ್ಮ, ಮಾತು, ನನ್ನ ನಡವಳಿಕೆ ವಾಪಸ್ ಅವ್ರಿಗೆ ಏನ್ ಅನಿಸ್ತದ, ಇದು ಸತ್ಯ ಅಲ್ಲ, ಇದು ಸತ್ಯ. ಅವಾಗ ಆತ್ಮ ಏನಾಗ್ತಾರ? ಸಂತುಷ್ಟ. ಬಾಕಿ ಅವ್ರಿಗೆ ನಾ ಸೀರೆ ಕೊಡಿಸೋದ್ರಿಂದ ಸಂತುಷ್ಟ ಆಗಕ್ಕೆ ಸಾಧ್ಯ ಇಲ್ಲ. ಕभी भी कोई अप्राप्ति है ही नहीं जो असंतुष्ट हो. ಬಾಬಾ ಅಂತಾರೆ ಸಂತುಷ್ಟತೆ ಅಂದ್ರೇನು? ಅಪ್ರಾಪ್ತಿ, ಇಲ್ಲ ಅನ್ನೋ ಮಾತ ಇಲ್ಲ. ಅವ್ರ ವಿಷಯದೊಳಗಿದು ಇಲ್ಲ ಅನ್ನುವ ಮಾತೇ ಇಲ್ಲ. ಇಲ್ಲ ಅಂದ್ರೇನು? ರೋಲ್ ಒಳಗಲ್ಲ, ಮತ್ತ ಕಲಿಯುಗದ ರೋಲ್ ಒಳಗೆ ಕಂಪ್ಲೀಟ್ನೆಸ್ ಇರಕ ಸಾಧ್ಯನೇ ಇಲ್ಲ. ಆತ್ಮ ಕಂಪ್ಲೀಟ್, ನಾ ಬಿಲ್ಕುಲ್ ಎಲ್ಲದರಿಂದ ಡಿಟ್ಯಾಚ್ ಆದಂತ ನಾ ಆತ್ಮನಿಗೆ ನನಗೇನು ಬೇಕಾಗಿತ್ತು? ನಾಲೆಜ್ ಬೇಕಾಗಿತ್ತು, ಸರಿ ಯಾವುದು ತಪ್ಪು ಯಾವುದು ನನ್ನ ಮೂಲ ಸ್ಥಿತಿಗೆ ಬರಲಿಕ್ಕೆ. ಆಮೇಲೆ ನನಗ ನನ್ನವ್ರು ಬೇಕಾಗಿತ್ತು, ಮೇ ಕೌನ್ ಮೇರಾ ಕೌನ್. ಹಾ, ಏನು ಅಪ್ರಾಪ್ತ ವಸ್ತು ಮೇ ಕೌನ್, ಇದು ನನ್ಗೆ ಗೊತ್ತಿದ್ದಿದ್ದಿಲ್ಲ. ಮೇರಾ, ನನ್ನವ್ರು ಯಾರು? ನಿಜವಾಗಿಯೂ ನನ್ನವ್ರು ಯಾರು? ಬಾಬಾ. ಈ ಸತ್ಯ ತಿಳ್ಕೊಬೇಕಾಗಿತ್ತು. ಇದು ತಿಳ್ಕೊಂಡ್ಮೇಲೆ ಇದು ಇಲ್ಲ, ಇದು ಬೇಕು ಅನ್ನೋ ಮಾತ ಇಲ್ವೇ ಇಲ್ಲ. ಜಹಾ ಅಪ್ರಾಪ್ತಿ ಹೇ ವಹ ಅಸಂತುಷ್ಟತಾ ಹೇ. ಎಲ್ಲಿ ಅಪ್ರಾಪ್ತಿ ಇದೆ ಅಲ್ಲೇನಿದೆ? ಅಸಂತುಷ್ಟತೆ ಇದೆ. ಭಲೆ ಬಿಕೆ ಇದ್ರೂ, ಭಲೆ ಬ್ರಾಹ್ಮಣರಿದ್ರೂ ಕೂಡ ಎಲ್ಲಿ ಅವರಿಗೆ ಈ ಕೊರಗಿದೆ, ಏನು ಇದು ಬೇಕಾಗಿತ್ತು, ಇದು ನನಗಿಲ್ಲ. ನನಗಿಲ್ಲ ಅಂತಂದ್ರೆ ಏನರ್ಥ? ನನಗ ಅಂತಂದ್ರೆ ಅವ್ರು ಏನ್ ತಿಳ್ಕೊತಾರ, ನಾ ವ್ಯಕ್ತಿ ಇದ್ದೀನಿ, ನಾ ಬಿಕೆ ಇದ್ದೀನಿ, ನನಗಿದೊಂದಿಲ್ಲ, ಇದೊಂದು ಇದ್ದಿದ್ರ ಚಲೋ ಆಗ್ತಿತ್ತು. ನಾ ಬಿಕೆ ಇದು ಏನು ಪರಿಪೂರ್ಣ ಅಲ್ವೇ ಅಲ್ಲಲ್ಲ, ಇದು ನಾನು ಅಲ್ವೇ ಅಲ್ಲ, ಇದು ಬಿಕೆ ಒಂದು ರೋಲ್ ಇದೆ ಅಂದಮೇಲೆ ಬಾಬಾ ಅಂತಾರ ನಾ ಏನಿದ್ದೀನಿ ಆಕ್ಚುಲಿ ಬಾಪ್ ಸಮಾನ್, ಬಾಬನ್ ಥರ ಇರುವ ಆತ್ಮ ಇದ್ದೀನಿ ಅಂದಮೇಲೆ ಅಪ್ರಾಪ್ತಿ ಇದೆ ಅಂತಂದ್ರೆ ಜರೂರ್ ನನ್ನ ಮೇಲೆ ನಿಶ್ಚಯ ಇಲ್ಲ. ನನಗೆ ರೋಲ್ ತಿಳ್ಕೊಂಡಿನಿ, ರೋಲ್ ಅಂದಮೇಲೆ ಅಲ್ಲಿ ಕಮ್ಮಿ ಇರವೆ, ಇದು ಇಲ್ಲ ಇದು ಇಲ್ಲ ಹಿಂಗಿರ್ಬೇಕಾಗಿತ್ತು. तो जहाँ प्राप्ति है वह संतुष्टता है. ಎಲ್ಲಿ ಕೊರಗದ, ಎಲ್ಲಿ ಇಲ್ಲ ಅಂತದ, ಎಲ್ಲಿ ಜ್ಞಾನದ ಲೈಟ್ನ ಅಭಾವದ ಅಲ್ಲಿ ಅಸಂತುಷ್ಟತೆ ಅದ. ಎಲ್ಲಿ ಪ್ರಾಪ್ತಿ ಅದ, ಏನ್ ಪಡಿಬೇಕಾಗಿತ್ತು ಅದನ್ನ ಪಡ್ಕೊಂಡಿನತ್ತಂದ್ರ ಬಾಬಾ ಅಂತರಲ್ಲಿ ಸಂತುಷ್ಟತೆ ಇದೆ. ಸಂತುಷ್ಟತೆ ಯಾರ ನಿಶಾನಿ? ಬೇಫಿಕರ್ ಬಾದಶಾ, ಬೇಫಿಕರ್ ಬಾದಶಾ ಆತ್ಮನ ನಿಶಾನೆ ಇದು. ಐಸೆ ಬನೇ ಹೋ, ಬಾಬಾ ಮತ್ತೆ ಕೇಳ್ತಾರೆ, ಇದು ದೊಡ್ಡದಿದೆ. ಐಸೆ ಬನೇ ಹೋ, ಹಿಂಗಾಗಿರಿ, ಈಗೂ ಆಗ್ಬೋದಲ್ಲ, ಬಸ್ ಈಗ ಇಡೀ ಕ್ಷಣ ಆಗ್ಬಿಟ್ರೆ ಮುಗೀತು, ಇದನ್ನೇ ಕಂಟಿನ್ಯೂ ಅನ್ಬೋ. ಕ್ಲಾರಿಟಿ ಮಾಡಿದ್ರಲ್ಲ ಬಾಬಾ, ನಾಲೆಜ್ ಕೊಟ್ರಲ್ಲ, ಮಗು ನಿಶ್ಚಿಂತ ತಂದ್ರ. ನಾವು ಸ್ಟಾರ್ಟಿಂಗ್ ಒಳಗೆ ಅಂತಿದ್ವಿ, ಬಾಬಾ ನಾ ಇನ್ನ ಕಂಪ್ಲೀಟೇ ಆಗಿಲ್ರಿ ಬಾಬಾ, ದಾದಿ ತರ ನಾ ಇನ್ನ ಯೋಗನೇ ಮಾಡಿಲ್ಲ ಬಾಬಾ, ನಾ ಹೆಂಗ್ ಸಂತುಷ್ಟ ಇರಕ ಸಾಧ್ಯದ, ನಾ ಇನ್ನ ಈಗ ಬಂದಿನ್ರಿ ಬಾಬಾ, ನೀವು ಮೊದ್ಲೇ ನನಗ ದಾದಿ ತರ ಮೊದ್ಲೇ ಕರ್ಕೊಂಡಿದ್ರ. ಇದಕ್ಕೇನಂತಾರ? ಅಸಂತುಷ್ಟತೆ, ಕೊರಗು. ಬಲೆ ಚಲೋದೇ ಇರ್ಲದು, ಭಾಳ ಕೆಟ್ಟದ್ದೇನ್ ಬೇಡ, ಅಂಥದಿಂಥದ್ದು ಬಯಸೋದು ಬೇಡ. ಅಟ್ಲೀಸ್ಟ್ ಬಾಬಾ ನಾನು ದಾದಿ ತರ ಮೊದ್ಲೇ ಬಂದಿದ್ರ ನಾನು ಅವಾಗಿಂದನೇ ಪುರುಷಾರ್ಥ ಮಾಡ್ತಿದ್ದೆ, ಇದು ಏನಾಯ್ತು? ಕೊರಗನೇ ಅಲ್ಲ. ಹಾ,
ಬಾಬಾ ಅಂತಾರ ನಾಲೆಜ್ ಸಿಕ್ತಲ್ಲ ನಮ್ಗೆ. ಯಾವ ನಾಲೆಜ? ನಾ ಯಾರಿದ್ದೀನಿ, ನನಗೇನ್ ಬೇಕಾಗಿತ್ತು ಅದು ನನಗೆ ಸಿಕ್ಕ ಮೇಲೆ ಬಾಬಾ ಅಂತಾರೆ ಏನ್ ನೀವು ನಿಶ್ಚಿಂತ ಬೇಫಿಕರ್ ಭಾಷಾ, ಏನಾಗ್ಬೇಕು ಆಗಿರೋ, ಚೆಕ್ ಕರೋ. ಇದೇ ಕ್ಷಣನೇ ಅಬ್ಬಿ ತಕ್ ನಹಿ ಹುವಾ ತೋ ಅಬ್ ತೋ ಹೋ ಗಯೆ ನಾ. ಇಲ್ಲಿ ತಕ ಆಗಿರ್ಲಿಲ್ಲ, ಹೋಗ್ಲಿ. ಜ್ಞಾನದ ಭಾವ, ಬೆಳಕಿನ ಭಾವ ಇತ್ತು, ಈಗ ಬಾಬಾ ಕ್ಲಿಯರ್ ಮಾಡ್ತಿದಾರಲ್ಲ. ಈಗರೆ ಹೆಂಗಿರ್ರಿ? ಬೇಫಿಕರ್ ಭಾಷಾ, ಚೆಕ್ ಕರೋ. ಸದಾ ಸರ್ವ ಪ್ರಾಪ್ತಿ ಸ್ವರೂಪ ಸಂತುಷ್ಟ ಹೇ. ಚೆಕ್ ಮಾಡ್ಕೊಳ್ರಿ ಏನು ಸರ್ವ ಪ್ರಾಪ್ತಿ ಸ್ವರೂಪ. ಏನ್ ಪಡಿಬೇಕಾಗಿತ್ತು ಅದನ್ನ ಪಡ್ಕೊನಿ. ಏನ್ ತಿಳ್ಕೊಬೇಕಾಗಿತ್ತು ತಿಳ್ಕೊನಿ. ಏನ್ ತಿಳ್ಕೊಬೇಕಾಗಿತ್ತು? ನಾ ಯಾರು ಅನ್ನೋದು, ನನ್ನವ್ರು ಯಾರು ಅನ್ನೋದು. ಯಾರನ್ನ ಪಡ್ಕೋಬೇಕಾಗಿತ್ತು? ನನ್ನ ಸಂಪೂರ್ಣತೆಯನ್ನ ಮತ್ತು ಬಾವನ್ ಪಡ್ಕೋಬೇಕಾಗಿತ್ತು. ಭಗವಂತ, ನನ್ನ ಪಾರ ಬ್ರಹ್ಮದಲ್ಲಿರುವ ಪರಮಾತ್ಮನನ್ನ, ಅವರನ್ನ ನಾನು ಪಡ್ಕೊಂಡೀನಿ. ಬಸ್ ಬಾಬಾ ಅಂತರ ಪ್ರಾಪ್ತಿ ಸ್ವರೂಪ ಸಂತುಷ್ಟ ಹೇ. ಗಾಯನ್ ಭಿ ಹೇನ ಅಪ್ರಾಪ್ತ ನಹಿ ಕೋಯಿ ವಸ್ತು ದೇವತಾಂಕೆ. ಗಾಯನನೇ ಇದೆ. ದೇವತೆಗಳ ಖಜಾನೆ ಒಳಗೆ ಏನಿಲ್ಲ ಅಂತ ಅಪ್ರಾಪ್ತನೂ ವಸ್ತು ಇಲ್ಲ. ಲೇಕಿನ್ ಬ್ರಾಹ್ಮಣೋಂಕೆ ಖಜಾನೆನೆ. ಶಾಸ್ತ್ರದಾಗ ಏನ್ ಬರ್ದಾರಿ? ದೇವತೆಗಳ ಖಜಾನೆಯೊಳಗ ಕೊರತೆ ಅನ್ನೋದು ಇರ್ಲಿಲ್ಲ ಅಂತ ಬರ್ದಾರ. ಬಾಬಾ ಹೇಳ್ತಾರ ಹಂಗಿಲ್ಲ, ದೇವತೆಗಳ ಖಜಾನೆಯೊಳಗ ಕೊರತೆ ಇತ್ತು. ಯಾರ ಕೊರತೆ ಇತ್ತು? ಭಗವಂತನ ಕೊರತೆ ಇತ್ತು. ಕೊರತೆ ಅಂತ ಫೀಲ್ ಇರ್ಲಿಲ್ಲ, ಬಟ್ ಅವ್ರಿಗೆ ಆ ಸಮಯದಲ್ಲಿ ಅನುಭವ ಆಗುದಿಲ್ಲ. ಇತ್ತು, ಇಲ್ಲ, ಬೇಕು ಅನ್ನೋದು ಇರ್ಲಿಲ್ಲ. ಓಕೆ, ಬಟ್ ನಿಜವಾದ ಯಾರ ಖಜಾನೆ ಅದು? ಬ್ರಾಹ್ಮಣರ ಖಜಾನೆಯೊಳಗ ಇದು ಇಲ್ಲ ಅನ್ನೋ ಮಾತ ಇಲ್ವೇ ಇಲ್ಲ ಅಂತಾರ ಬಾಬಾ. ಶಾಸ್ತ್ರದಲ್ಲಿ ಹಿಂಗ್ ಬರಿಬೇಕಿತ್ತು. ಈಗ ಬಾಬಾ ಹೇಳ್ತಾರ ಸಂತುಷ್ಟತಾ ಜೀವನ್ ಕ ಶ್ರೇಷ್ಠ ಶೃಂಗಾರ ಹೇ. ನಮ್ ಜೀವನ ಶೃಂಗಾರನ ಏನ್ರಿ? ಸಂತುಷ್ಟತೆ. ಶ್ರೇಷ್ಠ ವ್ಯಾಲ್ಯೂ ಹೇ ತೋ ಸಂತುಷ್ಟ ಆತ್ಮಾಯೇ ಹೋನ. ಬಾಬಾ ತರ ಸಂತುಷ್ಟತೆ ಇತ್ತು. ಸಂತುಷ್ಟತೆ ಅಂದ್ರೆ ಏನ್ರಿ? ಈಗ ರೋಲ್ ಒಳಗ ಒಂದು ಸಂತುಷ್ಟತೆ ವಿಷಯ ಚೆಕ್ ಮಾಡ್ಕೊಳ್ಳೋಣ. ರೋಲ್ ಒಳಗ ಒಂದು ಫಂಕ್ಷನ್ ಒಳಗ ಏನ್ ತಯಾರು ಮಾಡ್ಯಾರತ್ತಂದ್ರ, ನಾ ಹೇಳಿದ ಐಟಮ್ನೇ ರೆಡಿ ಮಾಡಿದ. ನನಗೇನಿತ್ತು? ಹೋಳ್ಗಿ. ಆ ಬಿಸಿ ಹೋಳ್ಗಿನೇ. ಬಿಸಿ ಹೋಳ್ಗಿ ತುಂಬಾ ಅದು ಎಷ್ಟು ಹಿಡಿತದ ಅಷ್ಟು ತುಪ್ಪ, ಆಮೇಲೆ ಹಪ್ಪಳ, ಪಕೋಡ, ಎಲ್ಲ ಕಟ್ಟಿನ ಸಾರ ಎಲ್ಲ ಅನ್ಕೊಂಡಿದ್ದೇವೆ ತಿಳ್ಕೊರಿ. ಇದು ಇತ್ತಂತ ಅದು ಆ ಕ್ಷಣದಲ್ಲಿ ಸಿಕ್ಕಿದೆ, ಊಟ ಮಾಡಿದ್ವಿ. ಅವಾಗ ಎದ್ದು ಹೋಗವತ್ತಿ ರೋಲಿಂದ ಏನ್ ಮಾತು ಬರ್ತದ? ತೃಪ್ತಿ. ವಾಪಸ್ ಬಾಡ್ರಿ. ನಾವು ಉಣ್ಣುದು ಎಷ್ಟು ಉಂಡಿನಿ, ಏನ್ ಉಣ್ಬೇಕು? ಇನ್ನೊಬ್ರು ಬೀಗರು ಬರ್ತಾರ, ಅವ್ರು ಹೇಳ್ತಾರ ನಮ್ ಜೊತೆ ಒಂದ್ ಸ್ವಲ್ಪ ಬಾಳ್ ಕ್ಲೋಸ್ ಅದಾರ, ಒಂದ್ ಸ್ವಲ್ಪ ಇಲ್ಲ, ತೃಪ್ತ, ಏನು ಬೇಡ, ಏನು ಹೋಗಲ್ಲ, ನಾ ಈಗ ಏನಾಗೀನಿ? ತೃಪ್ತ ಆಗೀನಿ. ಇದು ರೋಲ್ ಒಳಗ ಅಲ್ಪ ಕಾಲದ ಸ್ವಲ್ಪ ವಿಷಯದೊಳಗ ಏನ್ರಿ? ತೃಪ್ತಿ. ಅದು ಮತ್ ಕಂಟಿನ್ಯೂ ಇರಂಗಿಲ್ಲ. ಇಲ್ಲಿ ಬಾಬಾ ರೋಲ್ ಒಳಗ್ ಮತ್ತೆಂದು ಕಂಪ್ಲೀಟ್ ತೃಪ್ತಿ ಇರಕ ಸಾಧ್ಯನೇ ಇಲ್ಲ. ಆತ್ಮ ಇರುವುದೇ ಏನಿದೆ? ಕಂಪ್ಲೀಟ್ನೆಸ್. ಅಂದ್ಮೇಲೆ ಬಾಬಾ ಹೇಳ್ತಾರ ಈ ಪರಿಪೂರ್ಣತೆ, ಈ ತೃಪ್ತಿ, ನಾ ಆತ್ಮ ಸಂಪೂರ್ಣ ಪವಿತ್ರ ಬಾಪ್ ಸಮಾನ ಇದೀನಿ ಅನ್ನುವ ಸಂತುಷ್ಟತೆ ಇದೆಯಲ್ಲ, ಇದು ನಿಮ್ ಶೃಂಗಾರ ಅಂತಾರ ಬಾಬಾ. ಇದು ನಿಮ್ ವ್ಯಾಲ್ಯೂ. ಬಂಗಾರ ಹಾಕೊಂಡು ಬ್ರ್ಯಾಂಡೆಡ್ ಬಟ್ಟೆಯಿಂದ ನನ್ನ ವ್ಯಾಲ್ಯೂ ಹೆಚ್ಚಾಗ್ಲಿಕ್ಕಿಲ್ಲ. ಅದ್ ನನ್ ಶೋಂಕ್, ನನ್ನ ಮೈಂಡ್ ಒಳಗದ ಸೆಟ್ಟಿಂಗ್ ಅದ, ಅದ್ರ ಅನುಸಾರ ನಡೀತಿದ್ದೀನ. ಆದ್ರೆ ಬಾಬಾ ಹೇಳ್ತಾರೆ ನನ್ನ ತೃಪ್ತಿ ಕೊಡೋದು ಯಾವುದು? ಈ ನಾಲೆಜ್. ಯಾವ ನಾಲೆಜ್? ಪರಿಪೂರ್ಣ ನಾಲೆಜ್. ಬಾಬಾ ನಾಲೆಜ್ ಏನೈತಿಲ್ಲ? ಪರಿಪೂರ್ಣ ನಾಲೆಜ್ ಇಂದ ಮಾತ್ರ ನನ್ನ ಆತ್ಮ ಪರಿಪೂರ್ಣ ಸಂತುಷ್ಟ ಆಗಕ ಸಾಧ್ಯ. ಇದೇ ನಿಮ್ಮ ಬ್ರಾಹ್ಮಣ ಜೀವನ ಶೃಂಗಾರ, ಇದೇ ನಿಮ್ಮ ವ್ಯಾಲ್ಯೂ ಅಂತಾರ ಬಾಬಾ. ತೋ ಸಂತುಷ್ಟ ಆತ್ಮ ಹೋಗೇನ. ಇನ್ಮೇಲೆ ಎಂತ ಆತ್ಮ ಆದ್ರಿ? संतुष्ट आत्मा। बाप दादा ऐसा बेफिक्र बादशाह बच्चों को देख खुश होते हैं। ಈಗ ಬಾಬಾನು ಫಸ್ಟ್ ಸ್ಟಾರ್ಟಿಂಗ್ ಅಂದ್ರಲ್ಲ ರಾಜ್ಸಭಾದವು ಕುಂತೀನಿ, ಬಾಬಾ ಹೇಳತ್ತಿದ್ರು ರಾಜ್ಸಭಾ. ಮತ್ತೆ ಬೇಫಿಕರ್ ಬಾದ್ಶಾ ಸಭೆಯೊಳಗೆ ಕುಂತೀನಿ. ಅದಕ್ಕೆ ಬೇಫಿಕರ್ ಬಾದ್ಶಾ ಅಂದ್ರೆ ಮತ್ತೆ ಮಕ್ಳು ಅದಾರೋ ಇಲ್ಲ, ಅದಕ್ಕೆ ಬಾಬಾ ಮಕ್ಳಿಗೆ ಏನ್ ಮಾಡಿದ್ರು ಇಷ್ಟೊತ್ತನ ನಾಲೆಜ್ ನ ಲೈಟ್ ಕೊಟ್ಟು ಏನ್ ಮಾಡಿದ್ರು? ಬೇಫಿಕರ್ ಬಾದ್ಶಾಹ ಪ್ರಕಾಶದ ಕಿರೀಟನು ತೊಡಿಸಿದ್ರು, ಎಲ್ಲಾರ ಚಿಂತೆನೂ ತಗೊಂಡ್ರು ಬಾಬಾ. ಅದಕ್ಕೆ ಈಗೇನಂತಾರ? बाप दादा ऐसे बेफिक्र बच्चों को देख खुश होते हैं। ಇಂತ ಬೇಫಿಕರ್ ಭಾಷಾ ಮಕ್ಕಳನ್ನು ನೋಡಿ ಬಾಬಾ ಬಹಳ ಖುಷಿ ಆಗ್ತಾರ. ವಾಹ್ ಮೇರೆ ಬೇಫಿಕರ್ ಭಾಷಾ ವಾಹ್. ಈಗ ನಮಗೂ ಅನಿಸ್ತದಲ್ರಿ ಕೇಳಕ, ಅದೇ ಸ್ಟಾರ್ಟಿಂಗ್ ಒಳಗ ಎಲ್ಲಿ ಬಿಡು ಬಾಬಾ ಯಾರಿಗೋ ಅಂತ ಇದ್ದಾರ ಅಂತ.
ಸರಿ, ಇಂಥ ಬೇಫಿಕರ್ ಭಾಷಾ ಮಕ್ಕಳು ನೋಡಿ ಬಾಬಾ ಖುಷಿ ಆಗ್ತಾರೆ. ಏನಂತ? ವಾಹ, ನನ್ನ ನಿಶ್ಚಿಂತ ಚಕ್ರವರ್ತಿ ಮಕ್ಕಳೇ ವಾಹ ಅಂತ. ವಾ ವಾ ಹೋನಾ, ನೀವು ಯಾರು ವಾ ವಾ ಇದ್ದೀರಿ? ಹಾತ್ ಉಟಾವು ಜೋ ಬೇಫಿಕರ್ ಹೇ, ಕೈ ಎತ್ರಿ ನೋಡಮ್, ಯಾರು ಬೇಫಿಕರ್ ಇದ್ದೀರಿ? ಹಾ, ಹೆಂಗ್ ಎತ್ಲಿ ಅಂತ ಸುವರ್ಣ ಹಾಕೋರು. ಮತ್ತ ಇಟ್ನ ಚಂತನ ಹಿಂಗ ತ್ರಾಸ್ ಮಾಡ್ಕೊಳ್ಳೋದು ನೋಡಿದ್ರೆ ಏನ್ ಅನ್ಕೋತಾರೋ ಏನು, ನಾ ಇದೀನೋ ಇಲ್ಲೋ, ಸ್ವಯಂನ ಮೇಲೆ ಇನ್ನ ಏನ್ ಬರವಲ್ದು. ಬಾಬಾ ಅಂತಾರ ವಾ 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 ಹೋನಾ हाथ उठाओ तो बेफिक्र है। बाबा ಮೂರ್ ಸರಿ बेफिक्र है, फिक्र नहीं आता है ना, कभी तो आता है क्या ಎಂದರೆ ಬರ್ತದೇನು? ರೋಲ್ ಒಳಗೆ ಬಂದ್ರೂ ನಾ ಯಾರು? ಅದು ರೋಲ್ ಇನ್ಕಂಪ್ಲೀಟ್ ಐತಿ, ಇದು ಸತ್ಯ ಸ್ವೀಕಾರ ಮಾಡ್ರಿ. ಇದು ಕಲಿಯುಗದ ರೋಲ್, ಎಂಡ್ ಆಗುವ ರೋಲ್ ಅದ. ಆದ್ರೆ ನಾ ಯಾರು? ಆತ್ಮ, ಪರಿಪೂರ್ಣ ಆತ್ಮ ಇದೀನಿ. ನಾ ರೋಲ್ನು ಸಾಕ್ಷಿಯಾಗಿ ನೋಡುವಂತ ಸಾಕ್ಷಿ ದೃಷ್ಟ ಆತ್ಮ ಇದ್ದೀನಿ. ಅದಕ್ಕೆ ಬಾಬಾ ಅಂತಾರ ಮತ್ತೆ ಯಾವಾಗ ಚಿಂತೆ ಬರ್ತದ? ಅಚ್ಚ ಬೇಫಿಕರ್ ಬನ್ನಿ ಕಿ ವಿಧಿ ಬಹು ಸಹಜ है, ಬೇಫಿಕರ್ ಆಗುವ ವಿಧಿ ಬಹಳ ಸಹಜದಂತಾರ ಬಾಬಾ. ಏನದು? मुश्किल नहीं, सिर्फ एक शब्द की मात्रा का थोड़ा सा अंतर है. ಒಂದು ಮಾತ್ರ, ಒಂದು ಮಾತ್ರ ಅಂದ್ರೆ ಒಂದು ಪಾಯಿಂಟ್ ಅಂತರ ಇದೆ. यह वह शब्द है, मेरे को तेरे में परिवर्तन करो. मेरा नहीं तेरा, तो हिंदी भाषा में मेरा भी लिखो तेरा भी लिखो, तो क्या फर्क होता है मैं और ते का? ಬಾಬಾ ಮಾತ್ರ ಅಂದ್ರಲ್ಲ ಹಿಂದಿ ಒಳಗ ಮಾತ್ರ, ಕನ್ನಡದೊಳಗ ಮೇರಾ ತೇರಾ, ನಂದು ನಿಂದು. ಕನ್ನಡದಾಗೂ ಸೇಮ್ ಅಷ್ಟೇ ಅಂತರಿದೆ, ನನ್ನದು ನಿನ್ನದು, ನ ನೀ ಎರಡ ಫರಕ್ ಅದ. ಹಿಂದಿ ಒಳಗೂ ಮೇ ತೇ ಅಷ್ಟೇ ಫರಕ್ ಅದ. ಅದಕ್ಕೆ ಏನಂತಾರ ಬಾಬಾ, ನಂದು ಅನ್ಯತ್ತಂದ್ರೆ ನಾ ಯಾರು? ಈ ಮನಿ ನಂದು ಆದ್ರೆ ನಾ ಯಾರು? ಯಜಮಾಂತಿ. ಯಜಮಾಂತಿ ನಾ ಇದೀನೇನು? ಹೌದಲ್ಲ? ಹಾ, ನಾನು ನಂದು ಅಂತ ಹೇಳಿದ್ರಲ್ಲ ಬಾಬಾ, ಈಕಿ ನನ್ನ ಮಗಳ್ರಿ ಅಂತ ಹೇಳಿದೆ. ನಾ ಯಾರು ಹಂಗಾದ್ರ? ನಾ ಅಂದ್ರ ಮದರ್, ನಾ ಅಂದ್ರ ಫಾದರ್. ಹೌದಿಲ್ರಿ? ನಾ ಫಾದರ್ ಏನು? ಫಾದರ್ ಅಂತ ನೀನು ತಿಳ್ಕೊಂಡಿ ನೀ ಚಿಂತೆಯ ಬುಟ್ಟಿ, ಕಬ್ಬಿಣದ ಬುಟ್ಟಿ, ಬರೇ ಕಬ್ಬಿಣದ ಬುಟ್ಟಿ ಅಲ್ಲ, ಕಬ್ಬಿಣ ತುಂಬಿದ ಬುಟ್ಟಿ ಹೊತ್ಕೊಂಡಿ. ಅದಕ್ಕೆ ಏನ್ ಮಾಡ್ರಂತಾರ ಬಾಬಾ, ನಾನು ನಂದು ಮತ್ತೆ ನಂದು ನಿಂದು ಇವೆರಡು ವರ್ಡ್ ಅದಾವಲ್ಲ. ನಂದು ಅಂತ ಇಲ್ಲಿ ಏನು ಇಲ್ಲೇ, ಎಲ್ಲಾ ಡ್ರಾಮಾ ಮತ್ತು ಬಾಬಾ ಕೊಟ್ಟಿದ್ದ. ನಂದು ಅನ್ನೋದು ಐತಿ, ಆದ್ರೆ ಬಾಬಾ ಅದ. ನಂದು ಅದ, ಏನದು? ಬಾಬಾ. ಬಾಬಾ ಬಿಟ್ಟು ಏನೂ ಇಲ್ಲ. ಅದಕ್ಕೆ ಇಷ್ಟು ಚೇಂಜ್ ಮಾಡ್ಕೊಡ್ರಿ, ನಿಶ್ಚಿಂತ ಆಗ್ತೀರಿ. ನಿಶ್ಚಿಂತ ಆಗ್ಬೇಕಂದ್ರೆ ಇದು ಚೇಂಜ್ ಆಗಬೇಕು. ಏನ್ ಚೇಂಜ್ ಆಗಬೇಕು? ಇದು ನಂದ್ರಿ ಅನ್ನೋ ಬದಲಾಗಿ ಏನ್ ಯೂಸ್ ಮಾಡ್ರಿ? ಬಾಬಾ. ಇದು ಸಿಂಗಲ್ ವರ್ಡ್ ಬಾಬಾ ಯೂಸ್ ಮಾಡೋದ್ರಲ್ಲಿ ಬರೀ ಶಬ್ದದೊಳಗೆ ಹಿಂಗಾಗ್ತದೆ. ಆದ್ರೆ ಬಾಬಾಗ ಏನಂತೀವಿ? ನಮ್ದು ಅಂತೀವಲ್ಲ, ನಂದು ಅಲ್ಲ. ಯಾರ್ದಿದು? ಬಾಬಾ. ಬಾಬಾ ಎಲ್ಲಾನು, ಎಲ್ಲ ರೋಲ್ ಕಣ್ಣಿಗೆ ಕಾಣಿಸ್ತಿದೆ, ಸ್ಥೂಲ್ ಕಣ್ಣಿಗೆ ಎಲ್ಲ ಯಾರು ಕೊಟ್ಟಿದ್ದು? ಡ್ರಾಮಾ ಕೊಟ್ಟಿದ್ದು. ಅರ್ಥಾತ್ ಬಾಬಾ ಕೊಟ್ಟಿದ್ದು. ಮತ್ ನಂದು ಎಲ್ಲಿಂದ ಬಂತು? ಮತ್ ನಾ ಯಾರು ಹಂಗಾದ್ರ? ಅದಕ್ಕೆ ಬೇಫಿಕರ್ ಭಾಷೆ ಆಗುವ ಬಹಳ ಸರಳ ವಿಧಿ ಅದ. ಏನದು ವಿಧಿ? ನಂದನ್ನೋದೆಲ್ಲ ನಿಂದು. ಹಾ, ಲೇಕಿನ್ ಫರಕ್ ಇತನಾ ಹೋ ಜಾತಾ ಹೈ, ಇಷ್ಟಂತೂ ಫರಕ್. ನಂದು ನಿಂದು, ನಾ ನೀ ಎರಡೇನಾಗ್ತೈತಿ? ಫರಕ್ ಆಗ್ತದ. ಬಾಕಿ ಓದದ್ದೆಲ್ಲ ಏನದ? ಸೇಮ್ ಅದ. ಬರೀಲಿಕ್ಕೂ ಸೇಮ್, ಓದಾಕು ಸೇಮ್, ಅನ್ನಕ್ಕೂ ಸೇಮ್. ಆದ್ರೆ ಭಾವನಾ ಮಾತ್ರ ಬಾಳ ದೊಡ್ಡ ಫರಕ್ ಐತಿ. ಹಾ, ಭಾವನಾದಾಗ ಬಾಬಾ ಎಲ್ಲ ನಿಂದ ಅನ್ನೋದು ಹೆಂಗ? ಇದೆಲ್ಲ ನಂದು ಅಂತ ಎಲ್ಲಿರ್ತದ ಅಲ್ಲಿ ನಾ ಬ್ಯಾರೇನೆ ಆಗೀನಿ. ನಾ ರೋಲ್ ಆಗೀನಲ್ಲಿ ಅಂತ. तो आप सब मेरे वाले हो या तेरे वाले हो? ಬಾಬಾ ಎಲ್ಲ ನಿಮ್ದ್ರಿ ಅನ್ನೋರಿದ್ದೀರೋ? ಹಾ, ನಂದ್ರಿ ಬಾಬಾ ಅಂತ ಅನ್ನೋರಿದ್ದೀರೋ? ಮೇರೆ ಕೋ ತೇರೆ ಮೇ ಪರಿವರ್ತನ್ ಕರ್ ಲಿಯಾ? ನಂದ್ ಅನ್ನೋದೆಲ್ಲ ಬಾಬಾ ನಿಮ್ದ್ರಿ ಅನ್ನೋದ್ರ ಪರಿವರ್ತನೆ ಮಾಡಿರಿ? ನಹಿ ಕಿಯಾ ಹೋ ತೋ ಕರ್ ಲೋ. ಬಾಬಾ ಬಿಡಂಗಿಲ್ಲ. ಇಲ್ಲಿ ತಕ್ಕ ಮಾಡಿಲ್ಲ, ಈಗ ಮಾಡ್ರಿ. ಏನಂತ? ಅನ್ನಪೂರ್ಣಕ್ಕವ್ರ ಪ್ರಿಂಟಿಂಗ್ ಪ್ರೆಸ್ ಯಾರ್ದು? ಹಾ,
ಬಾಬಾ ಅಂತಾರೆ ಏನಂತ, ಲೇಕಿನ್ ಹಾ ಏನು ಪರಿವರ್ತನ್ ಕರ್ ಲಿಯಾ ನಹಿ ಕಿಯಾ ತು ಕರ್ ಲೋ ನಾ, ಈಗ ಮಾಡ್ರಲ್ಲ ಈಗ ಏನಂತ, ಹಾ ನಾ ಆತ್ಮ ಒಂದ್ ಬಿಟ್ರೆ ಬಾಕಿ ಇಲ್ಲಿ ಏನೆಲ್ಲ ಕಣ್ಣಿಗೆ ಕಾಣಿಸಿದ ಶರೀರ ಹಿಡ್ಕೊಂಡು ಇದೆಲ್ಲ ಡ್ರಾಮಾದಲ್ಲಿ ಸಿಕ್ಕಿದೆ. ನಾ ಈ ಶರೀರದಿಂದ ಹೋದ್ನಂದ್ರೆ ಇದು ನನ್ಗೆ ಇದ್ರೇನು ಬಿಟ್ರೇನು ಇದು ಈ ಸ್ಟೋರಿ ಒಂದು ಕ್ಷಣಕ್ಕೆ ಖತಮ್, ಎಲ್ಲ ಖತಮ್. ಈ ಸ್ಟೋರಿ ಒಳಗೆ ಇರೋ ತಕ, ರೋಲಲ್ಲಿ ಇರೋ ತಕ ಜ್ಞಾನದ ಅಭಾವದಿಂದ ಇದು ನಂದು ಅನ್ಕೋತೀನಿ, ಆದ್ರೆ ನಂದು ಯಾವುದು ಅಲ್ವೇ ಅಲ್ಲ. ಅಂದ್ಮೇಲೆ ಬಾಬಾ ಅಂತಾರೆ ಈಗ ಚೇಂಜ್ ಮಾಡ್ರಿ, ನಂದು ಇಡ್ತಾನೆ ಏನ್ ಅನ್ಕೊಂಡಿದ್ರಲ್ಲ ಅದನ್ನ ಚೇಂಜ್ ಮಾಡ್ರಿ, ನಿಂದು ಬಾಬಾ ನಿಂದು. ಮೇರಾ ಮೇರಾ ಅರ್ಥಾತ್ ನಂದು ಅನ್ನೋದು ಅಂದ್ರ ದಾಸ್ ಬನ್ನನೆ ವಾಲ. ಎಲ್ಲಿ ಹೋಗಿ ಎಲ್ಲಿ, ಹೇ ಇಲ್ಲೇ ಈಗ ಈಗ ದಾಸ್, ರೋಲಿಗೆ ದಾಸ್, ಮನಸ್ಸಿಗೆ ದಾಸ್, ಈ ಮಾಯೆಗೆ ದಾಸ್. ಮತ್ ಸತ್ಯುಗದಾಗ ಏನಾಗ್ತಾರ ಅವರು? ಸಿಂಪಲ್ ಒಬ್ವಿಯಸ್ಲಿ ಅವ್ರು ಏನಾಗ್ತಾರ? ಹಾ ನೋಡ್ರಿ ಎಷ್ಟ್ ಚಂದ ಹೇಳ್ತಾರ ಬಾಬಾ, ಮೇರಾ ಮೇರಾ ದಾಸ್ ಬನ್ನೇವಾಲ, ಉದಾಸ್ ಬನ್ನೇವಾಲ. ಬರೇ ದಾಸ್ ಅಲ್ಲ, ದಾಸ್ ಹೆಂಗಿರ್ತಾರ? ಉದಾಸ್. ಉದಾಸ್ ಅಂದ್ರೆ ಏನು? ಬಾಳ ಈಗ ಈಗ 1,00,000 ಕೈಯಾಗ ಹಿಡ್ಕೊಂಡು ಹೊಂಟಿದ್ದೆ, ಅದು ಕಳೆದು ಹೋಯ್ತು, ಹೆಂಗಾಗ್ತಾರ? ಉದಾಸ್. ಪಾಪ ಹೆಂಗಾಗಿರ್ತಾರ ಅವ್ರು, ಹೇಳಕ್ ಆಗುದಿಲ್ಲ ಅವ್ರ ಮುಖ ನೋಡಿ. ಹಂಗ ಎಲ್ಲದಕ್ಕೂ ಏನಾಗ್ತಾರ ಅವರು? ಎಲ್ಲದ್ರಿಗೂ ಉದಾಸ್. ಉದಾಸ್ ಅಂದ್ರೇನು? ದಾಸ್. ದಾಸ್ ಅಂತಂದ್ರೇನು? ನಂದು ಅಂತ ಹಿಡ್ಕೊಂಡು ಕುಂತೀನಿ. ನಂದು ಅಂತ ಯಾವಾಗ ಬಿಡ್ತಿ? ರೋಲ್ ಒಳಗೆ. ದುಡಿಯೋದು ಎಲ್ಲಿ? ಸಿನಿಮಾದೊಳಗೆ. ಸಿನಿಮಾ ಮುಗೀತ್ರಿ, ಆಕ್ಟಿಂಗ್ ಮುಗೀತು, ಅವ ರಾಜ ಆಗಿ ಕುಂತಿದ್ದಾನ, ಸಿಂಹಾಸನ ತಗೊಂಡ್ ಹೋಗ್ತೀನಂದ್ರ ಡೈರೆಕ್ಟರ್ ಏನಂತಾನ? ಸಿನಿಮಾದಾಗ ಕೊಟ್ಟದ, ಸಿನಿಮಾ ಮಾಡಿ ನೀನು, ನಿನ್ನ ಆಕ್ಟಿಂಗ್ ಮುಗೀತು, ನೀನ್ ನಡಿ, ನೀ ಏನ್ ಬಟ್ಟೆ ಹಾಕೊ ಬಂದಿ ನಡಿ. ಸತ್ಯ ಹೌದಲ್ಲ? ಹಾ ಎಲ್ಲ ಅದಕ್ಕೆ ಯಾವಾಗ್ಲೂ ಬಾಬಾ ಅಂತಾರ, ಈ ಹದ್ದಿನ ಸಿನಿಮಾ, ಹದ್ದಿನ ನಾಟಕ ಇರ್ಲಿಲ್ಲ ಅಂದ್ರೆ ಶಿವ ಬಾಬಾ ಬೇಹದ್ದಿನ ನಾಟಕನ ಹೆಂಗ್ ಉದಾಹರಣೆ ಕೊಟ್ಟು ತಿಳಿಸ್ಬೇಕು ನಿಮಗೆ? ಅದಕ್ಕೆ ಇವೆಲ್ಲ ಏನದು 100 ವರ್ಷದೊಳಗ ಇಷ್ಟು ಸಿನಿಮಾ ನಾಟಕ ಬಂದು ಅಂತಾರ ಬಾಬಾ. ತೋ ಮಾಯಾ ಕೆ ದಾಸ್ ಬನ್ ಜಾತೆ ಹೇ ನಾ, ತೋ ಉದಾಸ್ ಹೋ ಜಾಯಂಗೆ. ಮಾಯಾ ದಾಸ್ ಯಾವಾಗ ಆಗ್ತೀರಿ? ಅವಾಗ ಏನಾಗ್ತೀರಿ? ಉದಾಸ್. उदासी अर्थात माया के दासी बनने वाले, तो आप माया जीत हो ना, माया के दास नहीं. ನೀವೇನಿದ್ದೀರಿ? ಮಾಯಾ जीत ಇದ್ದೀರಿ, ನೀವೇನಲ್ಲ मायादास अल. तो उदासी आती है, कभी कभी टेस्ट कर लेते हो, क्योंकि 63 जन्म उदास रहने का अभ्यास है ना. ಟೆಸ್ಟು ಮಾಡ್ತೀರಿ, ಎಲ್ಲಾ ಬಿಟ್ರೆ ಹೆಂಗ, ಎಲ್ಲಾ ಬಾಬಂದಂದ್ರೆ ಹೆಂಗ, ಹೆಂಗ್ ಎಲ್ಲಾ ಬಿಟ್ಟು ಇರುವುದು, ಹಿಂಗ್ ನಡೀತದ. ಯಾಕೆ? ಯಾಕಂದ್ರೆ 63 ಜನ್ಮದ ನಂದು 63 ಜನ್ಮದ ಎಷ್ಟು 60 ಜನ್ಮ 63 ಅದು ಟೈಮ್ ಎಷ್ಟು ಬಾರಿ ರಿಪೀಟ್ ಆಗೈತ್ರಿ. ಏನಂತ? ಇದೆಲ್ಲ ನಂದ್ರಿ, ಇದು ನಂದ್ರಿ, ಇದೆಲ್ಲ ನಾನೇ ಮಾಡಿದ್ದು, ಇದು ನಾನು ಅಂತ ಏನಾಗಿದೆ? ಅಭ್ಯಾಸ ಆಗಿದೆ. तो कभी कभी वह इमर्ज हो जाती है. ಅದಕ್ಕೆ ಅದು ಏನಾಗ್ತದ? ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರಿ ನಾ ಅನ್ನೋದು ಏನಾಗ್ತದ? ಇಮರ್ಜ್ ಆಗ್ತದ. ಇಸಿಲಿಯೇ ಬಾಪ್ ದಾದಾ ನೆ ಕ್ಯಾ ಕಹಾ, ಹರ್ ಏಕ್ ಬಚ್ಚಾ ಬೇಫಿಕರ್ ಭಾಷಾ. ಮಕ್ಕಳೇ, ನೀವು ಪ್ರತಿಯೊಬ್ರು ಒರಿಜಿನಲ್, ಪ್ರತಿಯೊಬ್ರು ಅಕ್ಕೋರು, ಮದ್ಬಂದಾಗಿರೋರು, ದಾದಿಯರು, ಬ್ರಹ್ಮ ಬಾಬಾ ಹಿಂಗಿಲ್ಲ. ಪ್ರತಿ ಬಾಬಾ ಸೆಲೆಕ್ಟ್ ಮಾಡಿದ ಯಾರಿಗೆ ನಾಲೆಜ್ ಕೊಟ್ಟಾರ ಅವ್ರಂತೂ ಬಿಡ್ರಿ, ಬಿಕೆ ಅಂತೂ ಬಿಡ್ರಿ. ಜಗತ್ತಿನ ಪ್ರತಿ ಆತ್ಮ ಏನು? ಬೇಫಿಕರ್ ಭಾಷಾ. ಅವ್ರಿಗೆ ನಾಲೆಜ್ ಇಲ್ಲ, ನಮಗ್ ನಾಲೆಜ್ ಇದೆ ಅಂದ್ಮೇಲೆ ಎಲ್ಲಾಗ್ಬೇಕು? ಇಲ್ಲೇ ಆಗ್ಬೇಕು, ಇದೇ ಜೀವನದಲ್ಲಿ. ಎಷ್ಟು ದುಃಖ, ಎಷ್ಟು ಸೀನ್ ನಾನು ನೋಡ್ತಿದ್ದೀನಿ ಇದು ಡ್ರಾಮಾದೊಳಗೆ, ಆದ್ರೂ ನಾ ಏನಿದ್ದೀನಿ ಖುದ್. ಅಗರ್ ಅಭಿ ಭಿ ಕಹಾ ಖೋನೆ ಮೇ ಕೋಯಿ ಫಿಕರ್ ರಖ್ ದಿಯಾ ತೋ ದೇ ದೋ. ಎಲ್ಲರೇ ಮೂಲ್ಯಾಗ ಇನ್ನೂ ಚಿಂತೆ ಇಟ್ಕೊಂಡಿದ್ರೆ ಅದನ್ನೂ ಕೊಡ್ರಿ. ಎಲ್ಲರೇ ಮನಸ್ಸಿನ ಮೂಲೆಯೊಳಗ ಚಿಂತೆ ಇಟ್ಕೊಂಡಿದ್ರಂದ್ರ ಅದೆಷ್ಟು ಕೊಟ್ಬಿಡ್ರಿ. ಕೊಡ್ತಿರೋ ಹೆಂಗ? ಅಪ್ನೇ ಪಾಸ್ ಬೋಜ್ ಕ್ಯೂ ರಕ್ತೆ. ಶಿವ ಬಾಬಾ ಅಂತಾರ ಮಕ್ಕಳಿಗೆ, ಆತ್ಮ ಮಕ್ಕಳಿಗೆ ಬಾಬಾ ಪ್ರೀತಿಯಿಂದ ಹೇಳ್ತಾರ, ಮಕ್ಕಳೇ ನಿಮ್ಮ ಹತ್ರ ಆ ಹೊರೆ ಯಾಕೆ ತಗೋತೀರಿ? ನಾ ಇದೀನಲ್ಲ ಹೊರೆ ತಗೊಳ್ಳೋದು. ಅದಕ್ಕೆ ನೀಲ್ಕಂಠ್ ಅಂತಾರ. ಎಲ್ಲ ವಿಷಯ ಯಾರು ತಗೋತಾರ? ಬಾಬಾ ತಗೋತಾರ. ಭೋಜ್ ರಖನೆ ಕಿ ಆದತ್ ಪಡ್ ಗೈ ಹೈ ನಾ. ಯಾಕೆ ಇಟ್ಕೋತೀರಿ ಸ್ವಲ್ಪ ಸ್ವಲ್ಪ ಅಂದ್ರ ಅದು ಅಭ್ಯಾಸ ಆಗಿಬಿಟ್ಟೈತಿ ನಿಮಗ. ನಂದ್ ಅನ್ನೋದು ಹೊತ್ಕೊಳ್ಳೋದು ಏನಾಗೈತಿ? ವಜ್ಜಿ ಹೊತ್ಕೊಳ್ಳೋದು ಅಭ್ಯಾಸ ಆಗೈತಿ. ಜಬ್ ಬಾಬಾ ಕೇತೆ ಹೇ ತೋ ಬೋಜ್ ಮೇರೆ ಕೋ ದೇ ದೋ ನಾ. ಬಾಬಾ ಅಂತೀರಂದ್ಮೇಲೆ ನನ್ನ ಬಾಬಾ ಎಂತ ಬಾಬಾ? ಬಾಬಾನು ಎಂತ ಬಾಬಾ? ಸುಮ್ ಸಾಧಾರಣ ಬಾಬಾ? ಎಂತ ಬಾಬಾ ಅದಾರ? ಬಾಬಾ ಏನದಾರ?
पतित पावन सृष्टिकर्ता रचयिता ज्ञान का सागर ಅಂತ ಬಾಬಾ ಆಲ್ಮೈಟಿ ಅಥಾರಿಟಿ. ಅದಕ್ಕೆ ಬಾಬಾ ಅಂತಾರ. ಬಾಬಾ ಅಂತೀರಿ ಮತ್ತೆ ಯಾಕೆ ಕೊಡಲ್ಲ? ಬಾಬಾ ಅಂತೀರಿ ಇಲ್ಲ, ಮತ್ತೆ ಯಾಕೆ ಕೊಡಲ್ಲ? ಆಪ್ ಲೈಟ್ ಹೋ ಜಾओ, ಡಬಲ್ ಲೈಟ್ ಹೋ ಜಾओ. ಬಾಬಾ ಅಂತಾರ. ಬಾಬಾ ಅಂತೀರಂದ್ಮೇಲೆ ಬಾಬಾಗ ಕೊಡ್ರಿ. ಏನಾಗ್ರಿ? ಲೈಟ್ ಆಗ್ರಿ, ಡಬಲ್ ಲೈಟ್ ಆಗ್ರಿ. ಡಬಲ್ ಲೈಟ್ ಅಚ್ಚ ಯಾ ಬೋಜ್ ಅಚ್ಚ? ನೀವೇ ವಿಜನ್ ಒಂದ್ ದೃಶ್ಯ ನೆನಪು ಮಾಡ್ಕೊಡ್ರಿ. ಡಬಲ್ ಲೈಟ್ ಫರಿಸ್ತಾ ಆಗೋದು ಚಲೋನೋ ಏನ್ ತಲೆ ಮೇಲೆ ಹೊತ್ಕೊಂಡು ನಿಂದ್ರೋದು ಚಲೋನೋ? ಸೊ ಅಚ್ಚಿ ತರ ಸೇ ಚೆಕ್ ಕರ್ನ, ಆದ್ಮೇಲೆ ಚೆಕ್ ಮಾಡ್ಕೊಡ್ರಿ. ಏನ್ ಹೊತ್ಕೊಂಡಿನಿ? ಹೊತ್ಕೊಂಡ್ ನಿಂದ್ರು ಚಲೋನೋ ಏನ್ ನನಗೂ ಹೊತ್ಕೋ ಅಂತಾರಲ್ಲ ಲೌಕಿಕನಾಗ ಭಾಳ ಪ್ರೀತಿ ಅವನ್ ಬಗ್ಗೆ ಭಾಳ ಕಾಜಿ. ಎಷ್ಟು ಹೇಳಿದ್ರು ಕೇಳಲ್ಲ. ನೀ ಮಾಡ್ಬೇಡ ಸುಮ್ ಕೂಡವ ಅಂದ್ರೂ ಕೂಡಂಗಿಲ್ಲ. ಬಾಬಾ ಏನಂತಾರ? ಅರೇ ನನ್ನ ಮಕ್ಳೇ, ನೀವು ಲೈಟ್ ಇರ್ರಿ ಅಂದ್ರೂ ಯಾಕೆ ಹೊತ್ಕೋತೀರಿ? ನನ್ ಕೊಡ್ರಿ, ನಾ ಇದೀನಂತಾರ ಬಾಬಾ. ಅಂದ್ಮೇಲೆ ಚೆಕ್ ಮಾಡ್ಕೊಟ್ರು ಹೊತ್ಕೊಂಡ್ ಕುಂತೀರೋ ಏನ್ ಲೈಟ್ ಇದ್ದೀರೋ? ಡಬಲ್ ಲೈಟ್ ಇದ್ದೀರೋ ಏನ್ ಹೊತ್ಕೊಂಡೇ ಕುಂತೀರೋ? ಚೆಕ್ ಮಾಡ್ಕೊಡ್ರಿ. ಚೆಕ್ ಮಾಡ್ಕೊಂಡು ಬರೀ ಚೇಂಜ್ ಏನು ಬಾಬಾ ಅಂತಾರ ಕೊಟ್ಬೇಡ್ರಿ. अमृत वेले जब उठो तो चेक करना कि विशेष वर्तमान समय सबकॉन्शियस में भी कोई बोझ तो नहीं है. ಬಾಬಾ ಎಷ್ಟು ಸೂಕ್ಷ್ಮ ಕರ್ಕೊಂಡು ಹೋಗ್ತಾರ ಅವ್ರು. ಎಲ್ಲರೇ ಅಮೃತ ವೇಳೆ ಚೆಕ್ ಮಾಡ್ಕೊಳ್ರಿ. ಚೆಕ್ ಯಾವಾಗ ಮಾಡ್ಕೊಳ್ಳೋಕೆ ಸಾಧ್ಯ? ಕೇವಲ ನಾ ಆತ್ಮ ಆಗಿ ಬಾಬನ್ ಸಂಘದಾಗಿರ್ತೀನಿ. ಅವಾಗ ನಾನು ಸಣ್ಣ ಕಲಿ ಕಾಣಿಸ್ತಾವ, ಸಣ್ಣ ಪಾಪ ಕಾಣಿಸ್ತಾವ, ಸಣ್ಣ ಈ ನಾನು ನಂದು ನಿಂದ ಐತಲ್ಲ, ಇದು ಅವಾಗಷ್ಟೇ ಗೊತ್ತಾಗ್ತದೆ. ಇವಾಗೂ ಗೊತ್ತಾಗ್ತದೆ. ಆತ್ಮ ಅಭಿಮಾನಿ ಪೂರಾ ಸ್ಥಿತಿ ಬಾಬನ್ ಸಂಘದಾಗಿದ್ದಾಗ ಗೊತ್ತಾಗ್ತದೆ. ಇಲ್ಲಾಂದ್ರ ಅದ್ರಾಗ ಇರೋ ಹುಚ್ಚರಿಗೆ ಏನ್ ಗೊತ್ತ? ನಾ ಹುಚ್ಚಿಡೋದು ಗೊತ್ತಾ? ಇವ್ರು ಚಲೋ ನಾ ಹುಚ್ಚಿತೀನಿ ಅಂತ ಹುಚ್ಚರಿಗೆ ಗೊತ್ತೇ ಇರಲ್ಲ. ದೇಹ ಬಾಂಧ ಇರೋರಿಗೆ ದೇಹ ಬಾಂಧ ಇದೀನಿ, ನಂದು ಇದೀನಂತ ಅನ್ಸುದೇ ಇಲ್ಲ. ಎಲ್ಲಿ ತಕ ನಾನು ಯಾರು ಪೂರಾ ಕಂಪ್ಲೀಟ್ ಡಿಟ್ಯಾಚ್ ಅದರ ಈ ಡ್ರಾಮಾದಿಂದ ಅವ್ರ ಸಂಘದಾಗ ಇರೋ ತಕ ನನಗ ಗೊತ್ತಾಗಲ್ಲ. ಅದಕ್ಕೆ ಏನಂತಾರ ಬಾಬಾ? ಖಾಸ್ ಅಮೃತಿ ವೇಳೆಯೊಳಗ ಚೆಕ್ ಮಾಡ್ಕೊಡ್ರಿ. ವರ್ತಮಾನ ಸಮಯದೊಳಗ ಸಬ್ ಕಾನ್ಶಿಯಸ್ ಒಳಗುನು ಬೋಧ್ ಉಳಿಬಾರ್ದು. ಎಲ್ಲಿ ಸಬ್ ಕಾನ್ಶಿಯಸ್ ಅಂದ್ರೆ ಏನು? ಅಂತರ್ ಮನಸ್ಸಿನ ಅಲ್ಲಿನೂ ಎಲ್ಲರ ಒಂದ್ ಕಡೆಗೆ ಏನ್ ಉಳಿಬಾರ್ದು? ಈ ನಾನು ನಂದದ ತಂದ್ಮೇಲೆ ಯಾರು ಮಾಡ್ಬೇಕು? ಯಾರು ನೋಡ್ತಾರೆ ಇದೆಲ್ಲ ಅಂತ? ಅದು ಸಬ್ ಕಾನ್ಶಿಯಸ್ ತೋ ಕ್ಯಾ? ಸಬ್ ಕಾನ್ಶಿಯಸ್ಗಿಂತ ಸೂಕ್ಷ್ಮ ಯಾವುದು? ಸಬ್ ಕಾನ್ಶಿಯಸ್ ತೋ ಕ್ಯಾ ಸ್ವಪ್ಪನ್ ಮಾತ್ರ ಬಿ ಬೋಧ ಕ ಅನುಭವ ನಹಿ ಹೋ. ಕನಸಿನಾಗೂ ಕೂಡ ನಿಮ್ಗೆ ಏನಾಗಬಾರ್ದು? ಭಯ ಚಿಂತೆ ಆಗ್ಬಾರ್ದು ಅಂತಾರ ಬಾಬಾ. ಆಗ್ತದಂದ್ರೆ ಜರೂರ ಸೂಕ್ಷ್ಮ ಒಳಗ ಇಟ್ಕೊಂಡು ಕುಂತೀನಿ. ಮೊದಲು ಬಾಬಾ ಎಲ್ಲಾ ಕೊಡ್ರಿ, ಆಮೇಲೆ ಮೂಲ್ಯಾಗೂ ಎಲ್ಲರೂ ಇಟ್ಕೊಂಡಿದ್ರ ಅದನ್ನು ಕೊಡ್ರಿ, ಮತ್ತ ಸಬ್ ಕಾನ್ಶಿಯಸ್ನಾಗ ಇಟ್ಕೊಂಡಿದ್ರು ಕೊಡ್ರಿ, ಕನಸಿನಾಗೂ ಕೂಡ ಇದ್ರ ಕೊಡ್ರಿ ಅಂತಾರ ಬಾಬಾ. ಪಸಂದ್ ತೋ ಡಬಲ್ ಲೈಟ್ ಹೈನಾ? ನಿಮ್ಗೆ ಏನ್ ಪಸಂದ್? ವಜ್ಜ ಇರೋದು ಪಸಂದೋ ಏನ್ ಡಬಲ್ ಲೈಟ್ ಆಗೋದು ಪಸಂದೋ? तो विशेष या होमवर्क दे रहे अमृत वेले ಚೆಕ್ करना. ಬಾಬಾ ಹೋಮ್ವರ್ಕ್ ಡೈರೆಕ್ಟರ್ ಪರಂ ಸುಪ್ರೀಂ ಟೀಚರ್ ಹೋಮ್ವರ್ಕ್ ಕೊಡ್ತಾರಂದ್ರ ಯಾರು ಮಾಡ್ತಾರ ಅದನ್ನ? ಮಾಡಬೇಕಲ್ಲ. ಸುಪ್ರೀಂ ಟೀಚರ್ ನಮ್ಮ ಭಾಗ್ಯದಾಗ ಇಂಥ ಟೀಚರ್ ಸಿಗುದು ಅದ. ಇಂಥ ಯೂನಿವರ್ಸಿಟಿ ಪ್ರೊಫೆಸರ್ ಅವ್ರ ಕೈಯಾಗ ಓದಿನಂತಿರ್ತಾರೆ. ಯಾರೇ ಇಂಥವ್ರ ಕೈಯಾಗ ನಾ ಆಪರೇಷನ್ ಮಾಡೋದು ಕಲ್ತೀನಿ. ಇಲ್ಲಿ ಸುಪ್ರೀಂ ಟೀಚರ್ ಹೋಮ್ವರ್ಕ್ ಕೊಡ್ತಾರೆ. ಏನಂತ? ಅಮೃತ ವೇಳೆಯೊಳಗೆ ಎದ್ದುಕೊಂಡು ಚೆಕ್ ಮಾಡ್ಕೊಳ್ರಿ ಎಲ್ಲೆಲ್ಲಿ ಇನ್ನ ಭೋಜ ಅದ ಅಂತ ಹೇಳಿ. ಚೆಕ್ करना तो आता है ना, लेकिन ಚೆಕ್ के साथ सिर्फ ಚೆಕ್ नहीं करना, ಚೇಂಜ್ भी करना. ಬರೀ ಚೆಕ್ ಮಾಡ್ಕೋಬೇಡ್ರಿ, ಚೆಕ್ ಮಾಡೋದ್ರ ಜೊತೆಗೆ ಚೇಂಜ್ನೂ ಮಾಡ್ಕೊಡ್ರಿ. ಮೇರೆ ಕೋ ತೇರೆ ಮೇ ಚೇಂಜ್ ಕರ್ ದೇನಾ ಬಸ್. ಏನೂ ಇಲ್ಲ ಬಹಳ ದೊಡ್ಡದು. ಏನಂತ? ನಾ ಅನ್ನೋದು ನಂದು ಅನ್ನೋದು ಏನೈತಲ್ಲ ನಿಂದು ಬಾಬಾ, ಎಲ್ಲ ನಿಂದು. मेरा तेरा इष्टे, मेरा तेरा तो चेक करो, चेंज करो, क्योंकि बाप दादा बार बार सुना रहे. ಯಾಕೆ ಇದನ್ನ ಹೊಳ್ಳಿ ಹೇಳತ್ತಾರ ಬಾಬಾ? ಮಾಡಕ್ಕ ಎಷ್ಟು ಚಂದ ಹೇಳ್ತಾರ ನೋಡಿ ಬಾಬಾ. ಯಾಕೆ ಬಾಬಾ ಪದೇ ಪದೇ ಹೇಳ್ತಾರ? क्योंकि बाप दादा बार बार सुना रहे समय और स्वयं दोनों को देखो. ಮಕ್ಕಳೇ, ಸ್ವಯಂನು ನೋಡ್ರಿ, ಸಮಯನು ಏನಂತ ನೋಡ್ರಿ. ಸಮಯ ಕಿ ರಫ್ತಾರ್ ಬಿ देखो ನಾ. ಸಮಯದ ಚಕ್ರದೊಳಗೆ ಏನ್ ಟೈಮ್ ಇದೆ, ಅದು ಚಕ್ರ ಏನಾಗ್ತಾ ಇದೆ? ಎಂಡ್ ಆಗಕ್ ಬಂದದ. ಸಮಯನೇ ಮುಗಿಲಿಕ್ಕೆ ಬತ್ತು, ನೀವು ಇನ್ನ ರಾಜ ಅನುಭವ ಮಾಡವಲ್ರಿ. ಇನ್ನ ನಿಶ್ಚಿಂತ ಲೈಟ್ ಆಗ್ತಾನೆ ಇಲ್ಲ. ಯಾವಾಗ ಅನುಭವ ಮಾಡ್ಬೇಕಿದು? ಇದೇ ಸಮಯದೊಳಗನೆ.
ಸೊ ನಾವು ಲೈಟ್ ಆಗಿ ಇನ್ನೊಬ್ಬರನ್ನ ಲೈಟ್ ಮಾಡ್ಬೇಕಲ್ಲ. ಯಾವಾಗ ಮಾಡೋದು? ಇನ್ನ ಅವ್ರನ್ನ ಯಾವಾಗ ತೆಗಿಯೋದಂತಾರ ಬಾಬಾ. ಯಾರು ಬೋಜದೊಳಗೆ ಹೊರೆ ಹೊತ್ಕೊಂಡು ಕುಂತಾರ, ಈಗ ಯಾರು ಹಿಂಗೆ ಕುಂತಿರ್ತಾರ ನೋಡ್ರಿ ನೆಲಕ್ಕೆ, ಅಲ್ಲೊಬ್ರು ಯಾರು ಹೊತ್ಕೊಂಡ್ ಬರ್ತಿದ್ರು ಅವ್ರ ಖಾಸ್ ಅವ್ರವ್ರೇ. ಅದ್ ನೋಡಿದ್ದೆ ತಡ ಹೆಂಗ್ ಕಿತ್ಕೊಂಡು ಓಡ್ ಹೋಗೋದು ತಾತ ಅಂತ. ಅದು ನೀರಿಂದಿರ್ಲಿ, ಯಾವ್ದ ಬಾಟಲ್ ಇರ್ಲಿ, ಏನೇ ಇರ್ಲಿ. ಹಂಗೆ ನನ್ನವರು ಎಲ್ಲಾ ಆತ್ಮ ಅದಾರಲ್ಲ, ಯಾರು ನಮ್ಮ ಸಹೋದರ ಆತ್ಮರು ಎಷ್ಟು ಹೊರೆಯೊಳಗದಾರ, ಅವ್ರಿಗೆ ಯಾವಾಗ ತೆಗಿಯೋದು? ಅವ್ರಿಗೆ ಯಾವಾಗ ತೆಗೆದು ಹೊರಗೆ? ಯಾವಾಗ ತೆಗಿಯಕ್ ಸಾಧ್ಯ? ನಾ ಹೊರಗೆ ಬಂದಾಗ, ನಾ ಡಬಲ್ ಲೈಟ್ ಆದಾಗ, ನಾ ನಂದನ್ನುವುದನ್ನ ಬಾಬಾಗ ಹಾ समय की रफ्तार भी देखो ना, स्वयं की रफ्तार भी देखो. हाँ, टाइम ಎಷ್ಟು ಫಾಸ್ಟ್ ಹೊಂಟದ, ನೀ ಎಷ್ಟು ಫಾಸ್ಟ್ ಹೊಂಟಿ, ಎರಡೂನು ನೋಡು. फिर यह नहीं कहना कि हमको तो पता ही नहीं था, समय इतना तेज चला गया. ಮುಂದೆ ಹಿಂಗೆ ಅನ್ಬೇಡ ಮಗು, ನೀನ್ ಟೈಮ್ ಇಷ್ಟೇ ಇತ್ರಿ ಬಾಬಾ, ನನಗೆ ಗೊತ್ತಾಗ್ಲಿಲ್ಲ ಸ್ಪೀಡ್ ಹೊಡಿಬೇಕಂತ ಗಾಡಿನ ಅಂತ ಅನ್ಕೋಬೇಡ. ಸಮಯನೂ ಸ್ಪೀಡ್ ಅದ, ಅದ್ರ ತಕ್ಕಂಗೆ ನೀನು स्पीड ಮಾಡ್ಕೋ. कई बच्चे समझते कि अभी थोड़ा ढीला पुरुषार्थ अगर है भी तो अंत में तेज कर लेंगे. ಕೆಲವು ಮಕ್ಕಳು ಹಿಂಗೆ ತಿಳ್ಕೊತಾರಂತ, ಬಾಬಾ ಈಗೇನು ಸ್ವಲ್ಪ ನಾವು ನಡ್ಯಾಕತ್ತೀವ್ರಿ ಬಾಬಾ, ಢೀಲಾ ಇದ್ರೆ ಏನಾಯ್ತು, ಸ್ವಲ್ಪ ಏನಾರೇ ವಿನಾಶ ಶುರು ಆಯ್ತಂದ್ರೆ ಅವಾಗ ನಮ್ಮನ್ನ ನಾವು ಏನ್ ಮಾಡ್ಕೋತೀವಿ, ಕರೆಕ್ಟ್ ಮಾಡ್ಕೋತೀವ್ರಿ, ಸ್ಪೀಡ್ ಮಾಡ್ಕೋತೀವಿ ಅಂತಾರದು ಕೆಲವರು. ಲೇಕಿನ್ ಬಹುತ್ ಕಾಲ್ ಕಾ ಅಭ್ಯಾಸ ಅಂತ್ ಮೇ ಸಹಯೋಗಿ ಬನೇಗಾ. ಅಂಡರ್ಲೈನ್, ಡಬಲ್ ಅಂಡರ್ಲೈನ್. ಬಾಬಾ ಏನಂತಾರ, ಬಹಳ ಸಮಯದ ಅಭ್ಯಾಸ ಇದ್ದಾಗ ಮಾತ್ರ ಅದು ಅಂತಿಮದಲ್ಲಿ ಕೆಲ್ಸಕ್ಕೆ ಬರ್ತದ. ನೀ ಅಂತಿಮದಾಗ ಸ್ಪೀಡ್ ಚೇಂಜ್ ಮಾಡ್ಕೋತೀನಂತಂದ್ರ ಸಾಧ್ಯ ಇಲ್ಲ. ಬಾಬಾ ಏನಂತಾರ, ಬಹಳ ಸಮಯದ ಈಗಿಂದ ಅಭ್ಯಾಸ ಬೇಕು. ಯಾವ ಅಭ್ಯಾಸ? ಬಾಬಾ ಹೋಮ್ವರ್ಕ್ ಏನ್ ಕೊಟ್ರು? ಏನು? ಸಬ್ ಕಾನ್ಸಿಯಸ್ ಒಳಗ, ಸ್ವಪ್ನದೊಳಗು ಎಲ್ಲರೇ ನಂದು ಅನ್ನೋದು ಇಟ್ಕೊಂಡು ಕುಂತಿದ್ರಂದ್ರ ಅದನ್ನು ಏನ್ ಮಾಡ್ರಿ, ಚೆಕ್ ಮಾಡ್ರಿ. ಹೋಮ್ವರ್ಕ್ ಏನು? ಚೆಕ್, ಚೇಂಜ್, ಚೆಕ್. ನಂದು ಐತೆ, ಹಾ ಬಾಬಾ ಇದೊಂದು ಎಷ್ಟಿತ್ರಿ ತಗೋರಿ. ಈಗೇನ್ರ ಸಾಮಾನ್ ಕೊಡ್ತಿರ್ತೀವಲ್ರಿ, ಯಾವಾಗಾರೆ ಕೊಡೋದವ್ರಿಗೆ, ಇದೊಂದು ಓದಿತ್ರಿ ನಿಮ್ದು, ಬಂದಿದ್ರಲ್ಲ ಅವಾಗ ಬಿಟ್ಟು ಹೋಗಿದ್ರಿ ಸಾಬೂನ್ ಡಬ್ಬಿ, ಏನಾದ್ರು ಇರ್ತಾವಲ್ರಿ ತಾವೆಲ್ಲ, ನೀವು ಬಿಟ್ಟು ಹೋಗಿದ್ರಿ ತಗೋರಿ. ಹಂಗ ಬಾಬಾಗ ಹಂಗ ಚೆಕ್ ಮಾಡೋದು. ಮತ್ತೆ ಬಾಬಾ ಇದೊಂದಿಷ್ಟು, ಹಾ ತಗೋರಿ. तो चल रहे हैं, कर रहे हैं, संपन्न हो जाएंगे नहीं. ಬಾಬಾ ಅಂತಾರ, ಬಾಬಾ ನಡ್ಯಾಕತ್ತೀವ್ರಿ, ನಡ್ದದ್ರಿ, ಪುರುಷಾರ್ಥ ಹೆಂಗರಿ, ನಡ್ದದ್ರಿ ಇಲ್ಲ, ಯಾರಿಗೂ ಏನನ್ಬಾರ್ದು, ನಡ್ದದ್ರಿ ಇಲ್ಲ. ಹಮ್ ಉಡ್ ರಹೆ ಹೇ, ಏನ್ ಅನ್ಬೇಕು, ಹಾರಾಕತ್ತೀವಿ ಅಂತ. ಅಬ್ ಚಲನಾ ನಹಿ, ಕರ್ನಾ ನಹಿ, ಉಡ್ನಾ ಹೇ. ಈಗ ನಡ್ಯಾಕತ್ತೀವಿ ಇಲ್ಲ, ನಡ್ದದ್ರಿ ಇಲ್ಲ, ನಡೆಸ್ಬೇಕ್ರಿ ಇಲ್ಲ. ಈಗ ಓಡ್ಬೇಕಿಲ್ಲ, ಓಡುದು ಇಲ್ಲಂತ, ಏನಂತ, ಹಾರುದು. ಓಡಿದ್ರು ಇಲ್ಲೇ ಎಲ್ಲರೂ ಸಿಕ್ಕಾಕೋತೀವಿ. ಭಾವೇನಂತಾರ, ಟೈಮ್ ಏನು, ಹಾರುದು. ಅಭಿ ಉಡನೇಕಿ ರಫ್ತಾರ್ ಚಾಹಿಯೆ. ಈಗ ಹಾರೋದು ಹೆಂಗಿರ್ಬೇಕು, ರಾಕೆಟ್ ತರ ಹೆಂಗ್ ಹಾರ್ತದ ನೋಡಿರಿ. पंख तो मिल गए ना, उमंग उत्साह हिम्मत के पंख सबको मिले हैं. बाबा का वरदान भी है, याद है ना वरदान. ಬಾಬಾ ಅಂತಾರೆ, ಉಮಂಗ ಉತ್ಸಾಹದ ರೆಕ್ಕೆಯಿಂದ ಹೆಂಗಿರ್ತದೆ, ಸೆಟ್ಲೈಟ್ ಅನ್ನ ಬಿಡಬೇಕು ಅಂತಂದ್ರೆ ಫೋರ್ಸ್ ಹೆಂಗ್ ಇಟ್ಟಿರ್ತಾರ, ಯಾವ ತರ ಇರ್ತದ ಹಂಗೆ ಬಾಬಾ ಹೇಳ್ತಾರೆ, ನಾನು ಹಾರ್ಬೇಕಂದ್ರ ಅದು ಆಕರ್ಷಣೆ ನನಗೆ ಬಹಳ ಇರ್ಬೇಕು. ಆ ಆಕರ್ಷಣೆಯಿಂದ ಮಾತ್ರ, ಈ ಗುರುತ್ವಾಕರ್ಷಣೆಯಿಂದ, ಈ ಮಾಯೆಯಿಂದ ಏನಾಗ್ತೀವಿ, ಡಿಟ್ಯಾಚ್ ಆಗಿ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಈಗ ನೋಡ್ರಿ, ಉಮಂಗ್ ಉತ್ಸಾಹ ಅಂದ್ರೆ ಏನು, ಡ್ರಾಮಾ ನಾಲೆಜ್ ಬೇಕು. ಉಮಂಗ ಉತ್ಸಾಹ ಯಾವಾಗ ಹೋಗ್ತದ, ನನಗೆ ಹಿಂಗಂದ್ರು ಏನಿದು, ಉಮಂಗ ಉತ್ಸಾಹ ಕದಮ್ ಆಗಿ ದೊಡ್ಡ ಎದುರು ಬುಟ್ಟಿ, ಕಬ್ಬಿಣದ ಬುಟ್ಟಿ ತಲೆ ಮೇಲೆ ಬಂದೇ ಬಿಡ್ತದೆ, ಕಲ್ಲಿನ ಬುಟ್ಟಿ ಬಂದೇ ಬಿಡ್ತದೆ. ಅದಕ್ಕೆ ಡ್ರಾಮಾ ನಾಲೆಜ್ ಅನ್ನ ಪ್ರತಿ ಕರ್ಮದಲ್ಲಿ, ಪ್ರತಿ ಕ್ಷಣ ಕ್ಷಣ ಈ ಮೈಂಡಿಗೆ ಏನ್ ಮಾಡ್ಬೇಕ್ರಿ, ತಿಳಿಸ್ಕೊಡ್ಬೇಕು. ತಿಳಿಸ್ಕೊಡ್ಲಿಲ್ಲ ಇಲ್ಲಾಂದ್ರೆ ಏನ್ ಅನ್ಸ್ತದ, ನನ್ನ ಜೀವನದೊಳಗೆ ಇವರು ನನ್ಗೆ ಹಿಂಗ್ ಮಾಡಿಬಿಟ್ರು, ನಾ ಎಷ್ಟು ಆಶಾ ಇಟ್ಕೊಂಡಿದ್ದೆ, ಇವ್ರು ಏನ್ ಮಾಡಿದ್ರು, ಹಿಂಗ್ ಮಾಡಿದ್ರು, ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು, ಎಲ್ಲ ಏನೇ ಮಾಡಿದ್ರು ಅದು ಡ್ರಾಮಾ ಮಾಡಿದೆ. ಯಾರೂ ಬಂದು ಮಾಡಕ್ಕ, ಯಾರು ಯಾವ ಆಕ್ಟರ್ನ ಮರ್ಜಿ, ಯಾವ ಆಕ್ಟರ್ನ ಮರ್ಜಿ. ಸಿನಿಮಾದೊಳಗೂ ನೋಡ್ರಿ, ಸಿನಿಮಾದಿಂದ ಎಷ್ಟೋ ಚಲೋ ಚಲೋ ಹೀರೋಗಳನ್ನ ಹೊರಗೆ ತೆಗ್ದಾರ, ನಡಿ ನೀನ್ ನನ್ನ ಸಿನಿಮಾದಾಗ ಬೇಡ, ಅವ್ರನ್ನ ತೋಳ್ದೇ ಬಿಟ್ಟಾರ. ಯಾಕೆ, ಅಲ್ಲಿ ತಂದು ಆ್ಯಡ್ ಮಾಡಕತ್ರ ಅವ್ರು, ತನ್ನ ಸ್ಟೈಲ್ ಇಲ್ಲ. ಏನು ಸ್ಕ್ರಿಪ್ಟ್ ಒಳಗೆ ಅದ, ನೀ ಹಂಗ ಮಾಡ್ಬೇಕು ಆಕ್ಟಿಂಗ್. ಭಾವನ ಏನ್ ಹೇಳ್ತಾರ, ಏನಿದೆ ಇಲ್ಲಿ ಡ್ರಾಮಾದೊಳಗೆ ಏನಿದೆ ಅದೇ ಆಗ್ತದೆ. ಅದಕ್ಕೆ ಡ್ರಾಮಾ ನಾಲೆಜ್ ಏನ್ ಮಾಡು, ಉಪಯೋಗ ಮಾಡು. ಉಪಯೋಗ ಮಾಡಿ ಹೆಂಗಿರು, ಉಮಂಗ ಉತ್ಸಾಹ ಹೆಚ್ಚಿಸ್ಕೊ. ಅಂದ್ರ ಹಾರ್ತೀನಿ, ಇಲ್ಲಂದ್ರ ಹಾರಕ್ ಸಾಧ್ಯನೇ ಇಲ್ಲ.
तो 1000 कदम, हाँ, हिम्मत का एक कदम आपका, 1000 कदम बाबा की, क्योंकि बाबा का बच्चों से दिल का प्यार है. ಬಾಬಾ ಅಂತಾರ ಉಮಂಗ ಉತ್ಸಾಹದ ರೆಕ್ಕೆ ಯೂಸ್ ಮಾಡ್ರಿ ಎಲ್ಲಿಗೆ ಮೇಲ್ ಹಾರ್ಲಿಕ್ಕೆ. ಅದಕ್ಕೆ ನಾವು ವರದಾನ ಕೊಟ್ಟಿನ ನೆನಪದಲ್ಲ. ವರದಾನ ಏನು? 1 ಹೆಜ್ಜೆ ಮಕ್ಕಳು ಇಡಬೇಕು, 1000 ಹೆಜ್ಜೆ ಬಾಬಾ ಇಡಿಸ್ತಾರ. ನಾ ಇಡಬೇಕಾಗಿಲ್ಲ. ಅವಾಗ ಬಾಬಾನೇ ಏನ್ ಮಾಡಿಸ್ತಾರ? ಈ ಸಣ್ಣ ಹುಡುಗರು ಫಸ್ಟ್ ಟೈಮ್ ನಡೆಸ್ತಿರ್ತೀವಿ, ನಾವೇ ನಡೆಸ್ತೀವಿ, ಸುಮ್ಮನೆ ಅದನ್ನ ನಡೆದಾಗ ಮಾಡಿಸ್ತಿರ್ತೀವಿ. ಕಾಲ್ ನಾವ ಎತ್ತೆತ್ತಿ ಇಡಿಸ್ತೀವಿ. ಹಂಗ ಬಾಬಾ ಏನ್ ಮಾಡ್ತಾರ? 1 ಹೆಜ್ಜೆ ನೀ ಇಡು, 1000 ಹೆಜ್ಜೆ ನಾ. ಇದು ಯಾರ ವರದಾನ? ಇದು ಆಗುತ್ತೋ ಇಲ್ಲ? ಯಾವಾಗ? ಇಲ್ಲ, ಯಾವಾಗ? ಇಟ್ಟಾಗ. ನಾನು 1 ಹೆಜ್ಜೆಯನ್ನ ಇಟ್ಟಾಗ. 1 ಹೆಜ್ಜೆ ಏನದು? ಹಾ ಬಾಬಾ ಇದು ಸತ್ಯ ರೀ, ನಾನು ಇದನ್ನ ಮಾಡ್ತೇನೆ. ಹಾ ಬಾಬಾ, ಈಗ ಹೇಳಿಲ್ಲ ಬಾಬಾ ಚಿಂತಿ ಕೊಟ್ಬಿಡು. ಹಾ ಬಾಬಾ ನನ್ ಚಿಂತಿ ಬೇಡ. ನಾನು ನೀ ಹೇಳ್ದಂಗ ನನ್ನ ಮೂಲ ಸ್ವರೂಪದ ನನ್ನ ಡಬಲ್ ಲೈಟ್ ಆಗ್ಬೇಕು. 1 ಸಂಕಲ್ಪ. ಬಾಬಾ ಉಳಿದೆಲ್ಲ ಕೆಲಸ ಮಾಡ್ತಾರ. ಹಾ ಅನ್ನೋದು ಬೇಕಂತಾರ ಬಾಬಾ. 1 ಹೆಜ್ಜೆ ನೀವಿಡಬೇಕು. ತೋ ಯಾಕೆ ಬಾಬಾ ಇಂಥ ವರದಾನ ಕೊಟ್ರು? 1 ಹೆಜ್ಜೆ ನಿಂದು, 1000 ಹೆಜ್ಜೆ ಬಾಬಂದು ಅಂದ್ರೆ ಬಾಬಾ ಕಾ ಬಚ್ಚೋं से ದಿಲ್ ಕಾ ಪ್ಯಾರ್ ಹೈ. ಮಕ್ಕಳ ಮೇಲೆ ಬಾಬಂದು ಬಹಳ ಹೃದಯದ ಪ್ರೀತಿ ಇದೆ. तो प्यार वाले बच्चों की बाबा मेहनत नहीं देख सकते. ಯಾವ ಅಪ್ಪ ಅಮ್ಮ ರೋಲ್ ಒಳಗೆ, ಮಾಯಾ ರೋಲ್ ಒಳಗೆ ಕಲಿಯುವುದವು ಕೂಡ ತಮ್ಮ ಮಕ್ಕಳು ಬಿದ್ದು ಎದ್ದು ಕಲ್ಲ ಮುಳ್ಳಾಗ ನಡೆಯುವುದು ಎಂದೂ ನೋಡಕ್ ಇಷ್ಟಪಡಂಗಿಲ್ಲ. ತಮ್ಮ ಮಕ್ಕಳು ಅಷ್ಟು ಹೆಂಗರೆ ಕುಂಟೋದು, ಎಕಡರೆ ಕಾಲಿಡುದು ಯಾವ ಮಕ್ಕಳಿಗೂ, ಯಾವ ಅಪ್ಪ ಅಮ್ಮಗೂ ನೋಡಕ ಇಷ್ಟ ಆಗುದಿಲ್ಲ. ಹಂಗೆ ಶಿವಬಾಬಾ ಹೆಂಗೆ ಇಷ್ಟ ಆಗ್ತದ? ಅದಕ್ಕೇನಂತಾರ ಬಾಬಾ, ಮಕ್ಕಳು ಕಷ್ಟ ಪಡುವುದು ನೋಡಕ ಆಗೋದಿಲ್ಲ. तो मोहब्बत में रहो तो मेहनत समाप्त हो जाएगा. ಯಾವಾಗ ಪ್ರೀತಿಯಲ್ಲಿ ಇರ್ತೀರ ಅವಾಗ ಏನಾಗ್ತದ? ಪರಿಶ್ರಮ ದೂರ ಆಗ್ತದೆ. मेहनत अच्छी लगती है क्या? थक तो गए हो, ಸುಸ್ತಾಗಿರೇ? ನಿಮ್ಗೆ ಸುಸ್ತಾಗೋದ ಚಲೋ ಅನಿಸ್ತದ? ಕಷ್ಟ ಪಡೋದ ಚಲೋ ಅನಿಸ್ತದ ಅಂತಾರ ಬಾಬಾ. 63 जन्म भटकते मेहनत करते तक गए थे और बाबा ने अपनी मोहब्बत से भटकने के बजाय 3 तख्त के मालिक बना दिया. ಎಷ್ಟು ವಂಡರ್ಫುಲ್ ನೋಡ್ರಿ ಸೀನ್. 63 ಜನ್ಮ ಅಲ್ದಾಡ್ತಾ ಬಹಳ ಕಷ್ಟಪಟ್ರಿ. ಬಾಬಾ ಬಂದು ಪ್ರೇಮದಿಂದ ಅಲದಾಡುವುದನ್ನ ಬಿಡಿಸಿ 3 ಸಿಂಹಾಸನಗಳನ್ನ ಕೊಟ್ರು. ಎಲ್ಲ ಅಲದಾಡ್ಸೋದು ಬಂದ್ ಮಾಡಿ ಬಾಬಾ ಏನ್ ಕೊಟ್ರು? 3 ಸಿಂಹಾಸನ. 3 तख्त जानते? ಆ 3 ಸಿಂಹಾಸನ ನಿಮ್ಗೆ ಗೊತ್ತದ? जानते हो क्या? लेकिन तख्त निवासी हो, अकाल तख्त निवासी भी हो, बाप दादा के दिल तख्त नशीन भी हो और भविष्य विश्व राजा के तख्त नशीन भी हो. ಈ ಸಂಗಮ ಯುಗದಲ್ಲಿ ಆತ್ಮ ಸೋಲ್ ಕಾನ್ಶಿಯಸ್ ಒಳಗೆ ಇರುವುದೇ ಏನ್ರಿ? ತಖ್ತ್ ನಶೀನ್. ನಾ ಆತ್ಮ ಸಿಂಹಾಸನಧಾರಿ ಆತ್ಮನೇ ಯಾರ ಹೃದಯದಾಗ ಇರ್ತಾರ? ಬಾಬನ ಹೃದಯದಾಗ. ಇವು 2 ಹೃದಯದೊಳಗಿದ್ದ ಮೇಲೆ ಇನ್ನು ಮುಂದೆ ಸತ್ಯುಗದ ಸಿಂಹಾಸನ ಸಿಕ್ಕೇ ಸಿಗ್ತದೆ. 3 ಸಿಂಹಾಸನ ಕೊಟ್ಟಿನಂತರ ಬಾಬಾ. तो बाप दादा सभी बच्चों को तख्त नशीन देख रहे हैं. ಅದಕ್ಕೆ ಬಾಬಾ ನಮ್ಮನ್ನ ಎಲ್ಲಿ ನೋಡಾತಾರ? ಸಿಂಹಾಸನ ಮೇಲೆ ಕುಂತ ಮಕ್ಕಳನ್ನ ನೋಡ್ತಿದ್ದಾರ. तो ऐसा परमात्मा दिल तख्त सारे कल से अनुभव नहीं कर सकेंगे. ಭಗವಂತನ ಹೃದಯದಾಗ ಕೂಡು ಸತ್ಯವು ಸ್ವರ್ಗದಾಗ ಇರೋರು ಮಾಡಲ್ಲ. ಯಾರು ಮಾಡಕ್ ಸಾಧ್ಯ? ಕೇವಲ ಯಾರು ಮಾಡಕ್ ಸಾಧ್ಯ? ನಾವು ಮಕ್ಕಳು ಮಾಡಕ್ ಸಾಧ್ಯ. ಕ್ಯಾ ಸಮಸ್ತೆ ಹೇ ಪಾಂಡವ್ ಬಾಷಾ ಹೇ? ಅಣ್ಣಂದ್ರು ಕೇಳ್ತಾರ ಬಾಬಾ. ಅಣ್ಣಂದ್ರು ನೀವು ಬಾಷಾ ಆಗಿರೋ ಇಲ್ಲ? ಆತ್ ಹುಟಾರೆ ತಖ್ತ್ ನಹಿ ಚೋಡ್ನಾ. ಸಿಂಹಾಸನ ಬಾಬಾ ಕೊಟ್ಟಿದ್ದು ಬಿಡಬೇಡ್ರಿ. ದೇಹ ಭಾನ್ ಮೇ ಆಯೆ ಮಿಟ್ಟಿ ಮೇ ಆ ಗಯೆ, ಯಾ ದೇಹ ಭಾನ್ ಕಿ ಮಿಟ್ಟಿ ಹೇ ತಖ್ತ್ ನಶೀನ್ ಬನಿ ತೋ ಬಾಷಾ ಬನಿ. ದೇಹ ಭಾನ್ ನಾ ಅಂದ್ರ ಗಂಡ್ಮಕ್ಳಿಗೆ ಹಿಂಗ್ ಮಾಡ್ತಾರ ನೋಡ್ರಿ, ನಾ ಗಂಡ್ಮಗ ಇದೀನಿ ಅಂತ ಹಿಂಗ ಅಂತೀವಲ್ಲ. ಹಾ ಇಲ್ಲ, ಅದು ಕಾನ್ಶಿಯಸ್ ಇಂದನೂ ಏನಾಗಬೇಕು? ಬಾಬಾ ಅಂತ ದೇಹ ಭಾನ ಅಂದ್ರ ಮಣ್ಣದು, ಮಣ್ಣಿನ ಸಿಂಹಾಸನ ಮೇಲೆ ಎಂದು ಕೂಡ್ಬೇಡ್ರಿ. ಬಾಬಾನ ಹೃದಯ ಸಿಂಹಾಸನದಾಗ ಕೂಡ್ರಿ ಅಂತಾರ ಬಾಬಾ. बाप दादा सभी बच्चों की पुरुषार्थ का चार्ट चेक करते. 4 सब्जेक्ट में कौन कहाँ तक पहुंचा? 4 ವಿಷಯದಾಗ ಯಾವ ಮಕ್ಕಳು ಎಷ್ಟೆಷ್ಟು ಮುಟ್ಟಾರ ಅಂತ ನೋಡಿದ್ರಿ. ಯಾವ 4 ಸಬ್जेक्ट? ज्ञान, योग, धारणा, सेवा. तो बाप दादा ने हर एक बच्चों का चार्ट चेक किया कि बाप दादा ने जो भी खजाने दिए वह सर्व खजाने कहाँ तक जमा किया. ಏನೆಲ್ಲ ಖಜಾನೆ ಬಾಬಾ ಕೊಟ್ಟಾರ, ಎಷ್ಟು ಜಮಾ ಮಾಡ್ಕೊಂಡಾರತ್ತ ನೋಡ್ತಿದ್ದಾರೆ. तो जमा का खाता चेक किया क्योंकि खजाने बाबा ने सबको एक जैसे एक जितना दिया. ಎಲ್ಲರಿಗೂ ನಾ ಸೇಮ್ ಕೊಟ್ಟೀನಿ. ಎಲ್ಲರಿಗೂ
ಒಂದ ತರದ ಖಜಾನೆ ಕೊಟ್ಟೀನಿ, ಆದ್ರ ಎಷ್ಟೆಷ್ಟು ನೀವು ಮಾಡ್ಕೊಂಡಿರಂತ कोई को कम कोई को ज्यादा नहीं दिया। खजाने जमा होने की निशानी क्या है? ಹಾ, ಬಾಬಾ ಕೊಟ್ಟ ಖಜಾನೆ. ಖಜಾನೆ ಒಳಗೆ ನಂಬರ್ 1 ಖಜಾನೆ ಯಾವುದು? ಜ್ಞಾನದ ಖಜಾನೆ. ಜ್ಞಾನದ ಖಜಾನೆ, ಶುದ್ಧ ಸಂಕಲ್ಪಗಳ ಖಜಾನೆ. ಖಜಾನೆ ಕಾ ತೋ ಮಾಲೂಮ್ ಹಿ ಹೈ ನಾ, ಜಮಾ ಆಗ್ಯದ ಅನ್ನೋದು ಹೆಂಗ್ ಗೊತ್ತಾಗ್ತದ? ಬಾಬಾನ ಹತ್ರ ಇರೋ ಪೂರಾ ನಾಲೆಜ್ ನಾ ತಗೊಂಡಿನ ಅನ್ನೋದು ಹೆಂಗ್ ಗೊತ್ತಾಗ್ತದ? सबसे बड़ा खजाना है श्रेष्ठ संकल्प का खजाना। बाबा ಹೇಳ್ತಾರೆ सबसे बड़ा खजाना ಯಾವುದು? संकल्प। संकल्प भी एक खजाना है, तो वर्तमान समय भी बहुत बड़ा खजाना। संकल्प खजाना ಒಂದು ದೊಡ್ಡ ಖಜಾನ ಅಂತ ಹೆಂಗ? ಇದು ಒಂದು ದೊಡ್ಡ ಟಾಪಿಕ್, ಅದು ಬಹಳ ಡೀಪ್ ಇದೆ. ಆದ್ರೆ ಬರೀ ಓದೋಣ. ಸಂಕಲ್ಪ ಖಜಾನೆ ದೊಡ್ಡ ಖಜಾನೆ. ವರ್ತಮಾನದ ದೊಡ್ಡ ಖಜಾನೆನೇ ಏನು? क्योंकि वर्तमान समय में जो कुछ प्राप्त करने चाहो, वरदान लेने, वर्तमान ಸಮಯದೊಳಗೆ ಏನೇ ಪ್ರಾಪ್ತ ಮಾಡ್ಕೋಬೇಕಂತೀರಿ, ವರದಾನ್ ತಗೋಬೇಕಂತೀರಿ, ಜಿತ್ನಾ अपने को श्रेष्ठ बनाना चाहिए, ನಿಮ್ಮನ್ನ ನೀವು ಎಷ್ಟು ಶ್ರೇಷ್ಠ ಹೈಯರ್ ತಕ ಬಾಪ್ ಸಮಾನ್ ಮಾಡ್ಕೋಬೇಕಂತೀರಿ, ಉತ್ನಾ ಅಭಿ ಬನಾ ಸಕ್ತೆ, ಏನ್ ಮಾಡ್ಕೋಬೇಕಂತೀರಿ ಹೀಗೆ ಮಾಡ್ಕೋಬಹುದು. ಇಲ್ಲಿ ಬರ್ತದ ಪ್ರಶ್ನೆ. ಎಂತ ಪ್ರಶ್ನೆ? ನಾ ಆತ್ಮ ಕಂಪ್ಲೀಟ್ ಇದೀನತ್ತಂದ್ರ, ಬಾಪ್ ಸಮಾನ್ ಇದೀನತ್ತಂದ್ಮೇಲೆ ಹೈಯೆಸ್ಟ್ ಏನ್ ಮಾಡ್ಕೊಳ್ಳೋದು? ಏನ್ ಹೈಯೆಸ್ಟ್ ಮಾಡ್ಕೊಳ್ಳೋದು? ಇಲ್ಲಿ ಬರ್ತದ ರೋಲ್. ರೋಲ್ ಅನ್ನ ನೀ ಎಷ್ಟು ಹೈಯೆಸ್ಟ್ ಮಾಡ್ಕೋಬೇಕಂತಿ ಮಾಡ್ಕೋಬಹುದು. ಅದು ಯಾವಾಗ? ಈಗನೇ. ರೋಲ್ ಒಳಗೇನು? ಎಲ್ಲಾ ನನ್ನ ಅನುಕೂಲ, ಎಲ್ಲಾ ನನಗೇನ್ ಬೇಕು ಸಿಗ್ಬೇಕು, ಎಲ್ಲಾರು ಹೆಂಗಿರ್ಬೇಕು, ಎಕ್ದಮ್ ಪರ್ಫೆಕ್ಟ್. ಇದೆಲ್ಲ ಎಲ್ಲಿ ಸಿಗುದು? ಇಲ್ಲೇ ಶುರುವಾಗ್ತದೆ. ಯಾವಾಗ? ಯಾವಾಗ? ಹಾ, ಇದೇನು ಹಿಂಗೆ ಇರಬಾರ್ದಂತೇನಿಲ್ಲ. ಡ್ರಾಮಾ ಅದ, ಅದಕ್ಕೆ ಅದೇ ಕೊಳಕ, ಅದೇ ಬಟ್ಟೆ, ಹೆಂಗಾರ ಇರಬೇಕು, ಹೆಂಗಾರ ತಿನ್ಬೇಕು ಅಂತಿಲ್ಲ. ಇದನ್ನು ಎತ್ಕೋಬೇಕು, ಇದನ್ನು ಪರ್ಫೆಕ್ಟ್ ಆಗ್ಬೇಕು, ಇದನ್ನು ಸೆಟ್ಲ್ ಆಗ್ಬೇಕು, ಎಲ್ಲ ಓಕೆ ಇರಬೇಕು. ಅದ್ರ ಆಗ್ತದೆ ಯಾವಾಗ? ಫಸ್ಟ್ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆದ್ಮೇಲೆ. ಎರಡನೇದು ಬಾಬಾ ವರದಾನ್ ಕೊಟ್ಟಾರ, ಬಾಬಾ ಖಜಾನೆ ಕೊಟ್ರ. ಖಜಾನೆ ಏನ್ ಕೊಟ್ರ? ಸಂಕಲ್ಪದ ಎಷ್ಟು ಸಂಕಲ್ಪ ಶುಭ ಮಾಡ್ಕೊತಾ ಹೋಗ್ತೀವಿ. ಶುಭ ಸಂಕಲ್ಪ. ಶುಭ ಸಂಕಲ್ಪ ಏನು? ಮುರುಳಿ. ಶುಭ ಸಂಕಲ್ಪನೇ ಮುರುಳಿ. ಮುರುಳಿ ಖಜಾನೆ ನಾಲೆಜ್ ಅನ್ನ ಎಷ್ಟು ಸಂಗ್ರಹ ಮಾಡ್ತಾ ಹೋಗ್ತೀವಿ, ಸಮಯವನ್ನ ಎಷ್ಟು ಸಫಲ್ ಮಾಡ್ಕೋತೀವಿ, ನಮ್ಮ ಶ್ವಾಸವನ್ನ ಎಷ್ಟು ಸಫಲ್ ಮಾಡ್ಕೋತೀವಿ, ಈ ನನ್ನ ರೋಲ್ ಬೆಹತರ ಆಗಕ್ಕೆ ಶುರು ಆಗ್ತದೆ, ಚೇಂಜ್ ಆಗ್ತದೆ. ರೋಗದ ವಿಷಯನೇ ಇರಲಿ, ಸಂಬಂಧಗಳ ವಿಷಯನೇ ಇರಲಿ, ಧನದ ವಿಷಯನೇ ಇರಲಿ, ನನ್ನ ಕಾರ್ಯನೇ ಇರಲಿ, ಅಥವಾ ನನ್ನ ಜೊತೆಗಿರೋರು ಎಲ್ಲಾರು ಇದ್ರಲ್ಲೂ ಬದಲಾವಣೆ ಆಗಕ್ಕೆ ಶುರು ಆಗ್ತದ. ಆದ್ರೆ ಫಸ್ಟ್ ಏನ್ ಬೇಕು? ಸೂಕ್ಷ್ಮದಲ್ಲಿ ಸಂಪನ್ನ ಆಗ್ಬೇಕು, ಆತ್ಮ ಸಂಪನ್ನ ಆಗ್ಬೇಕು. ಅಬ್ ನಹಿ ತೋ ಕಬ್ ನಹಿ, ಈಗಿಲ್ಲ ಅಂದ್ರ ಎಂದೂ ಇಲ್ಲ. जैसे संकल्प के खजाने को व्यर्थ गवाना अर्थात अपने प्राप्तियों को गवाना. ಅಂದ್ರೆ ನಾ ಕುಂತೀನಿ ಇವ್ರ ಜೊತೆ ಮಾತಾಡಕತ್ತೀನಿ, ಆದ್ರೆ ನನ್ನೊಂದು ಬ್ಯಾರೇನೇ ಅದ. ಅಕ್ಕಿ ಆರಿಸ್ತೀನಿ, ಮೊಬೈಲ್ ನೋಡ್ತೀನಿ, ಏನೋ ಮಾಡ್ತಿದ್ದೀನಿ, ಅದ್ರ ಸಂಕಲ್ಪ ಮಾತ್ರ ವ್ಯರ್ಥ, ಎಲ್ಲೆಲ್ಲೋ ಸುಮ್ಮನೆ ತಿರುಗಿಸ್ತಿದ್ದೀನಿ. ಅಂದ್ರೆ ಬಾಬಾ ಹೇಳ್ತಾರ, ಎಷ್ಟು ಪ್ರಾಪ್ತಿಗಳನ್ನ ಏನ್ ಮಾಡ್ಕೊಂಡಂಗ ನೀನು ಕಳ್ಕೊಂಡಂಗ. ऐसा ही समय के एक सेकंड को भी व्यर्थ गवाया सफल नहीं किया तो बहुत गवाया. ಒಂದ್ ಸೆಕೆಂಡ್ ಕಳ್ಕೊತೀನಂತಂದ್ರ ಭಾಳ ಕಳ್ಕೊಂಡಂಗ ಅಂತಾರ ಬಾಬಾ. ಸಂಗಮದಾಗ ಸೆಕೆಂಡಿಗೆ ಪದಮ ಜಮಾ ಇಟ್ಟಾರ ಬಾಬಾ, ಅಳತೆ ಹಂಗಿಟ್ಟಾರ. ಅಂದ್ಮೇಲೆ ಒಂದ್ ಸೆಕೆಂಡ್ ಕಳ್ಕೊತೀನಂತಂದ್ರ ಭಾಳ ಕಳ್ಕೊಂಡಂಗ. ಸಾತ್ ಮೇ ಜ್ಞಾನ ಕ ಖಜಾನ, ಜ್ಞಾನದ ಖಜಾನೆ, ಗುಣೋಂ ಕ ಖಜಾನ, ಗುಣಗಳ, ಒಂದು ಗುಣ ಅಲ್ಲ, ಶಾಂತಿ ಪವಿತ್ರತೆ ಹೇಳ್ತಿಲ್ಲ ಬಾಬಾ, ಗುಣಗಳ ಖಜಾನ. ಒಂದೇದೇನ್ರಿ? ಸಂಕಲ್ಪಗಳ ಖಜಾನೆ. ಎರಡನೇದು ಸಮಯದ ಖಜಾನೆ. ಮೂರನೇದು गुणगल खजाने. सेकेंड को गुणगल खजाने, शक्तियों का खजाना, हर आत्मा और परमात्मा द्वारा दुआओं का खजाना. ಇನ್ನೊಂದು ಖಜಾನ ಯಾವುದು? ಎಲ್ಲ ಆತ್ಮರಿಂದ ಮತ್ತು ಶಿವಭಾವರಿಂದ ಎಂತ ಏನ್ ಗಳಿಸ್ಕೋಬೇಕು? ಆಶೀರ್ವಾದ. सबसे सहज पुरुषार्थ में दुआएं दो और दुआएं लो. ಎಲ್ಲಕ್ಕಿಂತ ಸರಳ ಪುರುಷಾರ್ಥ ಏನ್ ಮಾಡ್ರಿ? ಆಶೀರ್ವಾದ ಕೊಡ್ರಿ, ಆಶೀರ್ವಾದ ತಗೊಳ್ರಿ. ಸುಖ ದೋ और ಸುಖ ಲೋ. ಸುಖ ಕೊಡ್ರಿ, ಸುಖ ತೋಡ್ರಿ. ಅವ್ರು ಏನಾರ ಕೊಡ್ಲಿ, ನೀ ಏನ್ ತಗೋ? ಸುಖ ತಗೋ. ಸುಖ ತಗೋದಂದ್ರೆ ಏನು? ವಟ 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 ನನ್ ಮುಂದೆ ದಡ್ ಬೈದ್ರು, ಏನ್ ಸುಖ ತಗೋತದ್ರೊಳಗು? ಕುಚ್ ಬಿ ಹೋ ಡ್ರಾಮಾ ಕಾ ಡೈಲಾಗ್ ಉನ್ಹೋನೆ ಬೋಲಾ. ಅವ್ರು ಏನ್ ಮಾತಾಡಿದ್ರು ಇಲ್ಲಿ ತಕ ಡ್ರಾಮಾದ ಡೈಲಾಗ್ನೇ ಹೇಳ್ಯಾರ. ಆದ್ರ ಆತ್ಮ ಏನದಾರ? ಏಕ್ದಮ್ ಬಾಪ್ ಸಮಾನ್ ಸತ್ಯ ಸತೋಪ್ರಧಾನ ಆತ್ಮನ ಅದನ್ನೇ ತಗೋಬೇಕು.
ಇದಕ್ಕಂತಾರ ಸುಖ ತಗೊಳ್ಳೋದು. ಸುಖ ತಗೊಳ್ಳೋದು ದುಃಖ ತಗೊಳ್ಳೋದು ಯಾರ ಕೈಯಾಗದ? ಹಾ, ನಮ್ ಕೈಯಾಗ್ಯದ. ನಾ ಏನ್ ನೋಡ್ತೀನಿ, ನಮ್ ತಂಗಿ ಹಿಂಗ್ ಮಾತಾಡಿದ್, ಅವ್ರನ್ನ ಎತ್ತಕ್ ಯಾರಿಂದಲೂ ಸಾಧ್ಯ ಇಲ್ಲ, ಯಾರಿಂದಲೂ ಸಾಧ್ಯನೇ ಇಲ್ಲ. ತೋ ಸುಖ ಲೋ ಸುಖ ದೋ, ಸುಖ ಕೊಡ್ರಿ ಸುಖ ತಗೊಳ್ರಿ. ಸುಖ ಕೊಡುದು ಹೆಂಗ್ ಕೊಡ್ತೀರಿ ಸುಖ? ಇವ್ರಿನ ಹೆಂಗ್ ಕೊಡ್ಬೋದು? ಏನ್ರ ಕೊಟ್ಟು ಕೊಡ್ಬೋದು? ಹೆಂಗ್ ಕೊಡ್ಬೋದು? ನನ್ನ ಮೂಲ ಸ್ವರೂಪದಲ್ಲಿ ನಾ ಆತ್ಮಸ್ಥಿತ ಆಗಿ ಅವ್ರಿಗೆ ನೋಡ್ತೀನಲ್ಲ, ನನ್ನಿಂದ ಅವರಿಗೆ ಒಂದು ವೈಬ್ರೇಷನ್ ಹೋಗ್ತದ. ಆ ವೈಬ್ರೇಷನ್ ಏನ್ ಹೋಗ್ತದತ್ತಂದ್ರ ಅವರಿಗೆ ಅವ್ರ ದೇಹ ಭಾನದಿಂದ ಡಿಟ್ಯಾಚ್ ಆಗೋ ಪವರ್ ಬರ್ತೈತಿ. ಅವಾಗ ನಾ ಏನ್ ಕೊಟ್ಟಂಗ? ಅವರಿಗೆ ಸುಖ ಕೊಟ್ಟಂಗ. ಮತ್ ಸುಖ ತಗೊಳ್ಳೋದಂದ್ರೆ ಏನು? ಅವರೇ ನನಗೇನು ಕೊಡಲ್ಲ, ನಾನಾ ಅವ್ರೊಳಗಿನ ಸತೋ ಪ್ರಧಾನ ಮೂಲ ಸ್ವರೂಪ ನೋಡೋದೇ ಏನ್ ತಗೊಂಡಂಗ? ಸುಖ ತಗೊಂಡಂಗ. ತಗೊಳ್ಳೋದಂದ್ರೆ ನಮ್ಗೆ ಏನ್ ಅನಿಸ್ಬಿಡ್ತೈತಿ, ಇವತ್ತೇನ್ರ ಅಡ್ಗೆ ಮಾಡಿ ಕೊಡ್ಬೇಕು, ಡ್ರೈ ಫ್ರೂಟ್ಸ್ ಸರಿ ಕೊಡ್ಬೇಕು, ಇಲ್ಲ ಏನಾರ ಮಾಡಿ ಕೊಡ್ಬೇಕು ಅಂದ್ರೆ ಅವ್ರಿಗೆ ಏನ್ ಸಿಗ್ತೈತಿ? ನನ್ನಿಂದ ಸುಖ ಸಿಗ್ತೈತಿ. ಬಹಳ ಸೂಕ್ಷ್ಮದ ಇದು. तो ऐसा नहीं कि दुख दिया नहीं लेकिन ले लो. ನಾ ಏನ್ ದುಃಖ ಕೊಟ್ಟಿಲ್ರಿ. ದುಃಖ ತಗೊಳ್ಳೋದು ಬಾಬಾ ಡೈರೆಕ್ಟರ್ ಹೇಳ್ತಾರ, ದುಃಖನೂ ತಗೊಳ್ಳೋಂಗಿಲ್ಲ. ಶಿವ ಬಾಬಾ ಡೈರೆಕ್ಟರ್ ಹೇಳ್ತಾರೆ. ಇಲ್ಲಿ ತಕ ಹೆಂಗ್ ನಡೆದೆ? ಮಾಯ ಅನುಸಾರ ನಡೆದೆ. ದುಃಖ ತಗೋ ತಗೋ ತಗೋ, ಹಾ ನಾ ತಗೊಂಡೆ. ಮಾಯಾ ಹೇಳ್ತು, ತಗೊಂಡೆ. ಶಿವ ಬಾಬಾ ಡೈರೆಕ್ಟರ್ ಹೇಳ್ತಾರ, ದುಃಖ ತಗೊಳ್ಳುವಂಗಿಲ್ಲ, ದುಃಖ ತಗೊಳ್ಳುವಂಗಿಲ್ಲ. ಅವ್ರು ಕೊಡ್ತಾರ, ಕೊಡುದು ಅವ್ರದ್ದು ಐತಿ, ಡ್ರಾಮಾಮೇ ಹೇ. ಬರ ನೀ ಏನ್ ಮಾಡುವಂಗಿಲ್ಲ, ತಗೊಳ್ಳುವಂಗಿಲ್ಲ. ದುಃಖ ತಗೊಳ್ಳೋದಂದ್ರೇನು? ಹಾ, ಇದನ್ನ ಹೇಳ್ರಿ. ದುಃಖ ತಗೊಳ್ಳೋದಂದ್ರೇನು? ಅವ್ರೊಳಗ ಅವ್ರು ಒಂದ್ ಮಾತಂದ್ರು, ಒಬ್ರು XYZ ಬಂದ್ರು, ಒಂದ್ ದಡ ಅಂದ್ರು, ಅಂದ್ರು ಅಂತ ಸತ್ಯ ಅಂತ ತಿಳ್ಕೊತೀನಲ್ಲ, ಅದೇ ದುಃಖ ತಗೊಳ್ಳೋದು. ಅವ್ರು ಸತ್ಯ ಏನದು? ಅವ್ರ ಏನದಾರ? ಆಕ್ಚುಲಿ ಆತ್ಮ ಅದಾರ. ದುಃಖ ತಗೊಳ್ಳೋದು ಅಂತಂದ್ರ ನಾನದು ಸತ್ಯ ಅಂತ ಅನುಭವ ಮಾಡೋದು. ನನ್ಗೆ ಹಿಂಗಂದ್ರು ಅಂದ್ರೆ ಏನು? ನಾದು ಖರೆ ಅಂತ ತಿಳ್ಕೊಂಡೆ. ತೋ ದುಃಖಿ ತೋ ಹೋಂಗೇನಾ? ದುಃಖ ತಗೊಂಡ್ರೆ ಮತ್ತೆ ಏನಾಗ್ತೀರಿ? ನೀವು ಏನಾಗ್ತೀರಿ? ದುಃಖಿ. तो दुआएं दो सुख लो. दुआएं देना आता है? दुआ ತಗೊಳಕ್ ಬರ್ತದೋ ಇಲ್ಲ? ಲೇನಾ ಬಿ ಆತಾ ಹೇ ಕಿ? ಸುಖ ಕೆಲವ್ರಿಗೆ ತಗೊಳ್ಳೋದು ಗೊತ್ತಿರಲ್ಲ, ಅದಕ್ಕೆ ಏನ್ ತೋತಾರ? ದುಃಖ ತೋತಾರ. ಜಿಸ್ಕೋ ದುआएं लेना देना आता वो हाथ उठाओ. ದುವಾ ತಗೊಳಕ, ಸುಖ ತಗೊಳಕ್ ಬರ್ತದ, ಅವ್ರ ಕೈ ಎತ್ರ ಅಂತಾರ ಬಾಬಾ. ಎತ್ರಿ ನೋಡುನು. ಸುಖ ಹಾ ನೋಡ್ರಿ, ಮತ್ತೆ ಪರೀಕ್ಷಾ ನೋಡ್ರಿ ಮತ್ ನಿಮ್ಗ. ಹಾ, अच्छा सभी को आता है. अच्छा, डबल फॉरेनर सभी को आता है. अगर बद दुआ मानो ले लिया, आपके अंदर स्वच्छता रही. बद दुआ तो खराब चीज है ना. ಯಾರೋ ನಿಮಗೇನಂದ್ರು, ಏನರೇ ಒಂದು ಅಂತಾರಲ್ರಿ ಯಾರೇ ಲೌಕಿಕನಾಗ, ಹಂಗ ಉದಾಹರಣೆಗಾಗಿ ನಿಂದೆಲ್ಲ ನೋಡ್ತೀನಿ, ಮುಂದೊಂದಿನ ನೋಡಕತ್ತೈತಿ, ನಿಂದನು ಇದೇ ಕಣ್ಣಿಲೆ ನೋಡ್ತೀನಿ ಅಂದ್ರು. ನಾ ಅದನ್ನ ಆಸ್ ಇಟ್ ಈಸ್ ಸ್ವೀಕಾರ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟೆ. ಅವ್ರು ಹಿಂಗ ಅಂದ್ರ ಅದನ್ನ ಏನಂತ ತಿಳ್ಕೊತೀನಿ? ಸತ್ಯ ಅಂತ ತಿಳ್ಕೋರಿ. ಖರೇನೆ ಅವ್ರು ಅನ್ನೋದು ಖರೆ, ಅದು ಮುಂದಾಗೋದು ಖರೆ ಅಂತ ತಿಳ್ಕೊಂಡೆ. ಅವಾಗ ನಾ ಏನಿದ್ದಂಗ? ಮಾಯೆಗೆ ವಶಭೂತಾದ ರೋಲ್ ಇದೀನಿ. ನಾನು ರೋಲ, ಅವರು ರೋಲ. ಸತ್ಯ ಅಂತ ತಿಳ್ಕೊಂಡು ಏನ್ ತಿಳ್ಕೊಂಡೆ? ಸ್ವೀಕಾರ ಮಾಡಿದೆ, ದುಃಖ ಸ್ವೀಕಾರ ಮಾಡಿದೆ. ಅದಕ್ಕೆ ಏನಂತಾರ? ಬದ್ದುವ, ಶಾಪ. ಅವ್ರು ಶಾಪ ಕೊಟ್ರು, ನೀವೇನ್ ಮಾಡಿದ್ರಿ? ತಗೊಂಡ್ರಿ. ಅದೇನ್ ಚಲೋ ವಸ್ತು ಏನ್ ತಗೊಂಡಿಟ್ಕೊಳಕ್? ಅದೇನ್ ಚಲೋ ವಸ್ತು? आपने ले ली, अपने अंदर स्वीकार कर ली, तो आपका अंदर स्वच्छ तो नहीं रहा ना. ಹಿಂಗಂದ್ರು ನರ್ವಸ್ ಆಗಿ ಕುತ್ಕೋದ್ರೆ, ಯಾಕೆ ತಪ್ಪನ್ ಮುಖ ಮಾಡಿ ನನ್ ಹಿಂಗಂದ್ ಹೋದ್ರು ಅಂತ ಅವರು ಸೇರಿ ಮತ್ 4 ಮಂದಿ ಮುಂದೆ ಹೇಳೋದು, ನಿನ್ ನೋಡ್ತೀನಂದಾರ, ನಿನ್ ಮಕ್ಳಿಗೆ ಹಿಂಗ್ ಬರ್ತದ, ನಾನು ನೋಡ್ತೀನಿ ಅಂತಂದಾರ. ಗ್ಯಾರಂಟಿ ನನ್ ಮಕ್ಳಿಗೆ ಹಿಂಗ ಆಗ್ತದ ಅಂದ್ರೆ ಏನಂದಂಗಿದು? ತಗೊಂಡಂಗ. ಬಾಬಾ ಹೇಳ್ತಾರ, ತಗೊಂಡ್ ಏನ್ ಮಾಡ್ಬಿಟ್ಟೆ? ಸ್ವೀಕಾರ ಮಾಡಿದೆ. ಅವ್ರೇನೂ ಕೊಟ್ಟಿಲ್ಲ, ಅವ್ರು ಡೈಲಾಗ್ ಮಾಡ್ಯಾರ ಅಷ್ಟೇ. ಅವ್ರ ಅನುಸಾರ ಅವ್ರು ಏನ್ ಮಾಡ್ಯಾರ, ಆದ್ರೆ ನಾ ಏನ್ ಮಾಡಿದೆ? ಅದನ್ನ ಸ್ವೀಕಾರ ಮಾಡಿದೆ. ಅದಕ್ಕಂತಾರ ಬಾಬಾ, ಅಗರ್ ಜರಾ ಬಿ ಡಿಫೆಕ್ಟ್ ರಹ तो परफेक्ट नहीं बन सकते. ಅವ್ರಂದ್ರು ಮಾಡಿದ್ರು, ಹಿಂಗಂದಾರ, ಹಿಂಗಾಗ್ತದ. ನೀ ಡ್ರಾಮಾ ಖರೆ ಅಂತ ತಿಳ್ಕೊಂಡು ಹಿಂಗಾಗ್ತದ ಅಂದ್ರೆ ಡಿಫೆಕ್ಟ್ ಇದ್ದಂಥವ್ರು ಎಂದೂ ಪರ್ಫೆಕ್ಟ್ ಆಗಕ್ಕ ಸಾಧ್ಯ ಇಲ್ಲ. ಅಗರ್ ಖರಾಬ್ ಚೀಜ್ कोई देवे तो क्या आप ले लेंगे? ಖರಾಬ್ ವಸ್ತು ಕೊಟ್ಟು ತಗೋತೀರಿ? ಮಾರ್ಕೆಟಿಗೆ ಹೋಗ್ತಿರಲ್ಲ, ಖರಾಬ್ ವಸ್ತು ತಗೋತೀರಿ? ಮತ್ತೆ ಯಾರೇ ಖರಾಬ್ ಮಾತು ಕೊಟ್ರ ಯಾಕೆ ತಗೋತೀರಿ?
कोई बहुत सुंदर फल हो लेकिन आपको खराब हुआ दे देवे, फल तो बढ़िया, फिर ले लेंगे? नहीं लेंगे ना, कि कहेंगे अच्छा हो, चलो दिया तो ले लेवे। हाँ ಅವ್ರು ಚಲೋ ಕೊಟ್ರು ಅಂತ ಹೋಗ್ತೀರಿ. ಹಾ ಅವ್ರು ನೀವು 1 kg ಹಣ್ಣು ತಗೊಳಕ್ ಹೋದ್ರಿ, ಮ್ಯಾಲ ಒಂದು ಕೆಟ್ಟದ್ದು ತಗೊಂಡ್ರೆ ಬೇಡವಾ ಅಂತೀವಿ, ಅದಿಷ್ಟು ನಮ್ಮ ಹಣ್ಣ ಕೆಡಿಸ್ತದ. ಫ್ರೀ ಕೊಡ್ತಾರಂತ ತಗೋತೀರಿ? ಇಲ್ಲ. ಅಂದಮೇಲೆ ಯಾರು ಏನ್ರಿ ಅಂತಾರಂತ ಕೊಡ್ತಾರಂತ ತಗೊಂಡ್ಬಿಡ್ತೀರಿ. तो कभी भी कोई बद दुआ दे तो आप मन में अंदर धारण नहीं करो. ಶಾಪ ಕೊಟ್ರು ಅಂತಂದ್ರ ಅವ್ರು ಕೊಡುದವ್ರ ಡೈಲಾಗ್ ಅದ, स्क्रिप्टेड ड्रामा अदा, नी स्वीकार ಮಾಡಬೇಡ. समझ में आता है या बद दुआ है, लेकिन बद दुआ अंदर धारण नहीं करो, नहीं तो डिफेक्ट हो जाएगा. ತಿಳಿತದ ಇವ್ರು ನನ್ನ ಬಗ್ಗೆ ಏನ್ ಬಯಸಿದ್ರು, ನನ್ನ ರೋಲ್ ಬಗ್ಗೆ ಏನ್ ಬಯಸಿದ್ರು, ನನ್ನ ಆತ್ಮದ ಬಗ್ಗೆ ಬಯಸಕ್ ಯಾರಿಗೂ ಸಾಧ್ಯ ಇಲ್ಲ. ಅನ್ಟಚ್ಡ್ ಇದೀನಿ ನಾನು, ನನಗೆ ಯಾರು ಟಚ್ ಮಾಡಕ ಸಾಧ್ಯ ಇಲ್ಲ. ರೋಲಿಗೆ ಅಂದ್ರು ಅವರು ಏನಂದ್ರು, ನಿಂದೆಲ್ಲ ಹಾಳಾಗ್ಲಿ ಅಂತಂದ್ರ ತಿಳ್ಕೊರಿ. ತಗೊಳ್ಳೋದು ಬಿಡುದು ಹಾ ತಿಳಿತು, ಹೌದು ಈ ಕ್ಷಣದೊಳಗೆ ಅವ್ರು ವಶಭೂತ ಅದಾರ, ಅದಕ್ಕೆ ಅವ್ರ ಅಂದ್ ಮಾತನು ಶುಭ ಇಲ್ಲ. ನಾಲೆಜ್ ಇಂದ ಇಷ್ಟು ತಿಳ್ಕೊ, ಧಾರಣೆ ಮಾಡ್ಕೋಬೇಡ. ಅವ್ರು ನನಗೆ ಅಂದಾರ ಅಂದ್ರ ಹಿಂಗಾಯ್ತಲ್ಲ ಅಂತ ಹಾ ಧಾರಣೆ ಮಾಡ್ಕೋಬೇಡ್ರಿ. ನೈತು ಡಿಫೆಕ್ಟ್ ಹೋ ಜಾಯಿಗೆ, ನೀವೇ ಏನಾಗ್ಬಿಡ್ತೀರಿ ಡಿಫೆಕ್ಟ್ ಇದ್ದಾಗ ಏನಾಗಕ್ಕಾಗಲ್ಲ. तो अभी ये वर्ष अभी थोड़े दिन पड़े हैं पुराने वर्ष में, लेकिन अपने दिल में दृढ़ संकल्प करो. ಒಂದು ಇದಿಷ್ಟು ಪಕ್ಕಾ ಮಾಡ್ರಿ. ನಾ ದುವಾನೆ ಕೊಡ್ಬೇಕು, ದುವಾನೆ ತಗೋಬೇಕು. ಮಂಜೂರ್ है, पसंद है पसंद तो है, लेकिन जो समझते हैं करना ही है, कुछ भी हो जाए. ಹಾ ಪಸಂದ್ ಅದ ರೀ ಬಾಬಾ, ಆದ್ರೆ ಏನ್ ಮಾಡುದ್ರಿ, ಮಾತು ಬರ್ತಾವಲ್ರಿ ಅಂತ ಹಿಂಗೂ ಅನ್ನೋರದ. ಸರಿ ಪಸಂದ್ ಅದ, ಏನ್ ಬೆಕ್ಕ ನೋಡ್ರಿ ಬಾಬಾ ಅಂತಾರ. ಬೆಕ್ಕದಾಗಲ್ರಿ ಬಾಬಾ. ನಾ ಅಂತೂ ಏನು ದುವಾನೆ ತಗೋತೇನೆ, ಅವ್ರು ಏನ್ ನನಗಂದ್ರು ನಾನು ತಗೊಳ್ಳೋದಿಲ್ಲ. ಅಂಥವ್ರ ಕೈ ಎತ್ರಿ ಅಂತ ಬಾಬಾ. ಬೆಕ್ಕಾದಲ್ಲಿ ಅವ್ರು ಬೆಕ್ಕಾದ ಕೊಡ್ಲಿ, ನಾ ಅಂತೂ ಏನ್ ತಗೋತೀನಿ, ರೇವಡಿಯೋಕರ ನೋಡ ನಿಮಗೆ ಆಮೇಲೆ ನಾನು ಪರೀಕ್ಷೆ ತಗೋತೀನಿ, ನಾನೇ ಖುದ್ ಅವ್ರಿಗೆ ಕಳಿಸಿ ಪಕ್ಕ ಹಾ ಏನಂತ ಹಾತ್ ಉಠಾವು ಕರ್ನಾ ಹಿ ಹೇ. ಮತ್ ಮ್ಯಾಲ ಏನಂತಾರ, ನೀವು ಕೈ ಎತ್ತಲಿಲ್ಲ ಅಂದ್ರೂ ನಾನು ನಿಮಗ್ ಬಿಡ್ತಿದ್ದಿಲ್ಲ, ಮಾಡ್ಲೇಬೇಕಿದು. ಯಾವ ವಿಷಯ ಈ ಸತ್ ಕೈ ಎತ್ತಿದ್ದ ಯಾವ ವಿಷಯ? ಅವ್ರು ಏನೇ ಕೊಡ್ಲಿ, ಅವ್ರು ಬಂದು ದೊಡ್ಡ ಶಾಪನೆ, ಎಂತ ದೊಡ್ಡ ಸತ್ಯನಾಶ ಆಗ್ಲಿ, ಮತ್ತ ನಿಮ್ದೆಲ್ಲ ಹಾಳಾಗ್ಲಿ, ನಿಮ್ದು ಕಲಾಸ ಆಗ್ಲಿ, ಏನ್ರೆ ಅಕಸ್ಮಾತ್ ನೀವ್ ಇಬ್ರು ದೂರ ಆಗ್ಲಿ ಅಂದ್ರ ತಿಳ್ಕೊರ್. ಅವಾಗ ಏನ್ರ ಆಗ್ತೈತಿ, ನಮಗ ಆಗ್ತೈತಿ. ಆದ್ರೆ ಈ ಮನಸ್ಸು ಅನ್ಕೊಂಡ್ ಕುಂತದಲ್ಲ, ಮಂದ್ ಅಂದಾಗ ಆಗ್ತದ ಹೇಳಿ. ನಾಲೆಜ್ ಯೂಸ್ ಮಾಡ್ರಿ ಅನ್ನೋದಷ್ಟೇ ಅವ್ರ ರೋಲ್ ಒಳಗದ ಆಗ್ತದ. ಅದೇ ಯಾವುದು ಡ್ರಾಮಾದಲ್ಲಿ ಫಿಕ್ಸ್ ಇದೆ. ಅದಕ್ಕೆ ಯಾಕೆ ನಾ ಅಂಜಕ್ ಹೋಗ್ಲಿ, ನನ್ ಜೊತೆಗೆ ಯಾರದಾರ? ಹಾ ಸರ್ವಶಕ್ತಿಮಾನ್ ಅದಾರ. ಅಂದ್ರೆ ಬಾಬಾ ಹೇಳ್ತಾರ, ಯಾರೇನೇ ಕೊಡ್ಲಿ ನಾ ಅಂತೂ ತಗೊಳ್ಳೋದಿಲ್ಲ. जो स्नेही सहयोगी आज आए वह हाथ उठाओ. ಯಾರು ಸ್ನೇಹಿ ಸಹಯೋಗಿ ಇದ್ದೀರಿ ಅಂತವ್ರು ಕೈ ಎತ್ರಿ ಬಾಬಾ. ಬಾಬ್ ದಾದಾ ಕಿ ಆಶಾ ಅಂಡರ್ಲೈನ್ ಕಿ. ಬಾಬಾನ ಆಶೆ ಏನಂತ ಅಂಡರ್ಲೈನ್ ಮಾಡ್ಕೊಂಡ್ರಿ? ಏನ್ ಅಂಡರ್ಲೈನ್ ಬಾಬಾನ ಆಶಾ? ಮುರಳಿ ಟೈಟಲ್ ಏನಿದೆ ಇವತ್ತು? ಬಾಬ್ ದಾದಾರ ಆಶಾ ಆಗಿದೆ, ಆಶೀರ್ವಾದ ಕೊಡುವುದು, ಆಶೀರ್ವಾದ ತಗೋದು. ಇದು ಭಗವಂತ ನಮ್ಮ ಅಪ್ಪನ ಆಶೆ ಐತಿ. ಅಪ್ಪನ ಆಶೆ ಒಂದು ಸರಿ ಕಲ್ಪದೊಳಗ ಪೂರಾ ಮಾಡ್ಬೇಕು. ಏನ್ ಈಡೇರಿಸ್ಬೇಕಂತ? ಏನಂತ? ಆಶೀರ್ವಾದ ತಗೊಳ್ರಿ, ಆಶೀರ್ವಾದ ಕೊಡ್ರಿ. ಬದ್ದುವ ಕೊಟ್ರು ತಗೋಬೇಡ್ರಿ. ಅಂಡರ್ಲೈನ್ ಬಾಬಾ ಅಂತಾರ, ಬಾಬ್ ದಾದಕಿ ಆಶಾ ಅಂಡರ್ಲೈನ್ ಕರೋ. ಅಂಡರ್ಲೈನ್ ಮಾಡ್ರಿ. ಇದು ಸುಮ್ ಹಂಗ ಮುರುಳಿ ಇಂತ ಬಾಳ್ ಮುಗ್ದಾವಂತ ಹಂಗ ಇದು ಒಂದ್ ಮುಗಿದ್ ಹೋಗ್ಬಾರ್ದು. ಜಿಸ್ನೆ ಕಿ ವಹ ಹಾತ್ ಉಠಾವು. ಯಾರ್ ಅಂಡರ್ಲೈನ್ ಮಾಡ್ಕೊಂಡಿರ ಅವ್ರು ಈ ಸದ್ ಕೈ ಎತ್ತರಿ. ಆಗ್ಲೇ ಕೈ ಎತ್ತಿದ್ ಬ್ಯಾರೆ, ಈ ಸದ್ ಎತ್ತಿರಂತಾರ ಬಾಬಾ. ಈ ಸದ್ ಅಜ್ಜಿ ನೋಡ ಮತ್ತ ಹಾ ಅಚ್ಚ ಬಾ ಎತ್ಲಿಲ್ಲ ಏನವ್ರ ಇನ್ನ ಮಾಡ್ಕೊಂಡಿಲ್ಲ. ಇನ್ನ ಅವ್ರ ಏನ್ರ ಅಂದ್ರ ಹಚ್ಕೋತೀರಿ ಮನ್ಸಿಗೆ. ಹೌದು, ಕಣ್ಣ ನೀರು ಬಂದಾವ ಏನ್ ಮತ್ತ? ಇಲ್ಲ, ಹಚ್ಕೋತೀರಿ, ಕಣ್ಣ ನೀರು ಬರ್ತದ. ಕಣ್ಣ ನೀರು ಬರುದು ರೋಲ್ ಒಳಗ ಅದೊಂಥರ ಬೇರೆ, ಆದ್ರ ಸತ್ಯ ಸ್ವೀಕಾರ ಮಾಡುದು ಬೇರೆ.
हाँ, बाप दादा ने 6 मास का होमवर्क दिया है, याद है, टीचर्स को याद है, लेकिन यह दृढ़ संकल्प की रिजल्ट 1 मास की देखेंगे, क्योंकि नया वर्ष तो जल्दी शुरू होने वाला है। 6 मास का होमवर्क अपना, यह 1 मास दृढ़ संकल्प की रिजल्ಟ್ देखेंगे। 6 ತಿಂಗಳದ್ದು ಒಂದು ಹೋಮ್ವರ್ಕ್ ಕೊಟ್ಟಿದ್ರು ಬಾಬಾ. ಯಾರಿಗಾರ ನೆನಪದ? ಹೇಳ್ತೀರಿ? 6 ತಿಂಗಳು ಮಾಡಕ್ 6 ತಿಂಗಳಿಂದ ಬಾಬಾ ಕೊಟ್ಟಿದ್ರು, 6 ತಿಂಗಳ ಹಿಂದಿನ ಮುರಳಿ ಒಳಗೆ. ಸರಿ, ಈಗ ಬೇಡ, ಈಗ ಒಂದು ಹೋಮ್ವರ್ಕ್ ಕೊಡಾತಾರ, ಇದು ಪಕ್ಕ ನೆನಪಿರ್ಲಿ. ಯಾವ ಹೋಮ್ವರ್ಕ್ ಕೊಟ್ರು ಬಾಬಾ? ಹೋಮ್ವರ್ಕ್ ಬಾಬಾ ಕೊಟ್ಟಿದ್ದೇನತ್ತಂದ್ರ, ಅಮೃತ ವೇಳೆಯೊಳಗೆ ಎದ್ದು ಚೆಕ್ ಮಾಡ್ಕೊಳ್ರಿ, ನಿಮ್ಮ ಆತ್ಮಸ್ಥಿತಿ ಒಳಗೆ ಬಂದು ಎಲ್ಲರೇ ಚಿಂತಿ ಉಳ್ದದೇನು ಉಳ್ದಿತ್ತಂದ್ರೆ ಜಲ್ದಿ ಚೆಕ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಳ್ರಿ. ಇದೇನು ಹೋಮ್ವರ್ಕ್. ಆಶಾ ಏನು ಬಾಬಂದ ಆಶೆ ಏನು? ಬಾಬಾ ಶಿವ ಬಾಬಾ ನನ್ನ ಪ್ರತಿ ಆಶಾ ಏನಿದೆ? ಆಶೀರ್ವಾದನೇ ಕೊಡ್ರಿ. ಕೊಡುದು ಏನ್ ಕೊಡ್ರಿ? ಮನಸ್ಸಿನಿಂದಲೂ ಎಂದು ಯಾರ ಬಗ್ಗೆ ಕೆಟ್ಟದ್ದನ್ನ ಬಯಸ್ಬೇಡ್ರಿ, ಆಶೀರ್ವಾದನೇ ಕೊಡ್ರಿ, ಆಶೀರ್ವಾದನೇ ತಗೊಳ್ರಿ. ಅಚ್ಚಾ, अच्छा, चारों ओर के बेफिकर ಭಾಷಾओं को ಅನುಭವ ಮಾಡೋಣ. ಏನಂತ? ಎಲ್ಲಾ ಕಡೆಯಲ್ಲಿರುವ ಬೇಫಿಕರ್ ಬಾದಶಾಹ ರಾಜರಿಗೆ ಸದಾ ರೂಹಾನಿ ಫಕೂರ್ ಮೇ ರಹನೆ ವಾಲೆ, ಸದಾ ಆತ್ಮೀಯ ನಶೆಯಲ್ಲಿರುವಂತಹ ಶ್ರೇಷ್ಠ ಆತ್ಮರಿಗೆ, ಸದಾ ಪ್ರಾಪ್ತ ಹುए ಖಜಾನೋं को ಜಮಾ ಖಾತೆ ಮೇ ಬಡಾನೆ ವಾಲೆ, ಯಾವ ಖಜಾನೆ ತಮಗೆ ಪ್ರಾಪ್ತ ಆಗಿದೆ ಅದನ್ನ ಇನ್ನೂ ಹೆಚ್ಚಿಸಿಕೊಂಡು ಖಜಾನೆಯಲ್ಲಿ ಜಮಾ ಮಾಡಿಕೊಳ್ಳುವಂತಹ ತೀವ್ರ ಪುರುಷಾರ್ಥಿ ಆತ್ಮರಿಗೆ, सदा एक समय में तीनों प्रकार की सेवा करने वाले श्रेष्ठ सेवाधारी बच्चों को बाप दादा का याद प्यार, पदम गुणा याद प्यार और नमस्ते. हम रूहानी बच्चों के रूहानी बाप दादा को याद प्यार और गुड मॉर्निंग, नमस्ते नमस्ते नमस्ते. शुक्रिया बाबा, शुक्रिया आपका पदमा पदम शुक्रिया. वरदान: सर्व शक्तियों को ऑर्डर प्रमाण अपना सहयोगी बनाने वाले प्रकृति जीत भव. सर्व ಶಕ್ತಿಗಳನ್ನ ಆರ್ಡರ್ ಪ್ರಮಾಣ ತಮ್ಮ ಸಹಯೋಗಿಯನ್ನಾಗಿ ಮಾಡಿಕೊಳ್ಳುವಂತಹ ಪ್ರಕೃತಿ ಜೀತ್ ಭವ. ವರದಾನ ಏನ್ರಿ? ವರದಾನ್ ಏನಾಗ್ರಿ ಅಂತ ಕೊಟ್ಟಿದ್ದಾರೆ ಬಾಬಾ? ಪ್ರಕೃತಿ ಜೀತ್ ಆಗ್ರಿ ಅಂತ. ಹೆಂಗ? ಎಲ್ಲಾ ಶಕ್ತಿಗಳನ್ನ ನಿಮ್ಮ ಆರ್ಡರ್ ಮೇಲೆ ನಡೆಸ್ರಿ. ನೀವೇನ್ ಮಾಡ್ರಿ? ಅವುಗಳನ್ನ ಆರ್ಡರ್ ಕೊಡ್ರಿ, ಅವುಗಳನ್ನ ಯೂಸ್ ಮಾಡ್ರಿ, ನಿಮ್ ಸಹಯೋಗಿಯನ್ನಾಗಿ ಮಾಡ್ಕೊಡ್ರಿ, ನಿಮ್ ಹೆಲ್ಪರ್, ನಿಮ್ ದಾಸ್ ಮಾಡ್ಕೊಡ್ರಿ ಅಂತಾರ ಬಾಬಾ. ಶಕ್ತಿಗಳನ್ನ ಏನ್ ಮಾಡ್ಕೊಡ್ರಿ? ನಿಮ್ ಹೆಲ್ಪರ್, ನಿಮ್ ವರ್ಕರ್ಸ್ ಮಾಡ್ಕೊಂಡು ನೀವೇನಾಗ್ರಿ? ಪ್ರಕೃತಿ ಜೀತ್. सबसे बड़े से बड़ी दासी प्रकृति है. ಬಾಬಾ ಪ್ರಕೃತಿಗೆ ಏನಂತಾರ? ನಿಮ್ ದಾಸ್. ಆತ್ಮ ಏನ್ರಿ? ಬಾಪ್ ಸಮಾನ ಆತ್ಮ, ಪರಿಪೂರ್ಣ ಅವಿನಾಶಿ ಆತ್ಮ. ಪ್ರಕೃತಿ ನಿಮ್ ಕ್ರಿಯೇಷನ್ ಅಂತಾರ ಬಾಬಾ. ನಮ್ಗೆ ಇಲ್ಲಿ ತಕ ಏನಿತ್ತು? ಇಷ್ಟು ದೊಡ್ಡ ವಿಶ್ವ, ಅದ್ರಾಗ ನಾ ಎಲ್ಲಿ? ಹಿಂಗ ಅಂತೀವಲ್ಲ, ಇದ್ರಾಗ ನಾ ಎಲ್ಲಿ ಅಂತ. ಯಾಕೆ? ದೇಹ ಬಾಂಧಾಗಿರೋದ್ರಿಂದ. ಲೈಕ್ ಆತ್ಮ, ಬಾಬನ್ ನಾಲೆಜ್ ಏನ್ ಹೇಳ್ತದ? ನೀನು ಈ ಪ್ರಕೃತಿ ರಚಯಿತಾ ಇದ್ದಿ, ನಿನ್ನ ಮನಸ್ಸಿನಿಂದ ಈ ಮನಸ್ಸಿಂದ ಈ ಸೃಷ್ಟಿ ರಚನೆಯಾಗಿದೆ ಅಂದಮೇಲೆ ಅದು ನನ್ನ ರಚನೆ ದೊಡ್ಡದವ್ರು, ರಚಯಿತ ದೊಡ್ಡವರು. ಅಂದಮೇಲೆ ಪ್ರಕೃತಿ ನಿಮ್ಗೆ ಏನಾಯ್ತು? ಬಹಳ ದೊಡ್ಡ ದಾಸಿ ಅಂದ್ರೆ ಎಲ್ಲಾ ಕೆಲಸ ಮಾಡಿಕೊಡ್ತೇವೆ. जो बच्चे प्रकृति जीत बनने का वरदान प्राप्त कर लेते हैं, उनके ऑर्डर प्रमाण सर्व शक्तियां प्रकृति रूपी दासी कार्य करती है. ಪ್ರಕೃತಿನೂ ನೀವು ಹೇಳ್ದಂಗ ನಡೆಸುವಂತಾರ ಬಾಬಾ. ಯಾವಾಗ ನೀವು ಪ್ರಕೃತಿ ಜೀತ್ ಆತ್ಮ, ಸ್ವರಾಜ್ಯ ಅಧಿಕಾರಿ ಆತ್ಮ, ಯಾವಾಗ ನೀವು ಆ ಸ್ಥಿತಿಯಲ್ಲಿ ಸ್ಥಿತ ಆಗ್ತೀರಿ, ಆ ಪ್ರಕೃತಿನೂ ನೀವು ಹೇಳ್ದಂಗ ಕೇಳ್ತದ. और प्रकृति रूपी दासी कार्य करती है, अर्थात समय पर सहयोग देती है. लेकिन यदि प्रकृति जीत बनने के बजाय अलबेलेपन की नींद में व अल्पकाल की प्राप्ति के नशे में व व्यर्थ संकल्पों के नाच में मस्त होकर अपना समय गंवाते, तो शक्तियां ऑर्डर पर कार्य नहीं कर सकती. ನೋಡ್ರಿ, ನಿಮ್ಮ ಶಕ್ತಿ ನೀವ್ ಹೇಳ್ದಂಗೆ ಕೇಳಬೇಕು, ಪ್ರಕೃತಿ ನೀವ್ ಹೇಳ್ದಂಗೆ ಕೇಳಬೇಕು. ಯಾಕೆ ಕೇಳೋದಿಲ್ಲ? ಅದಕ್ಕೆ ಬಾಬಾ ಹೇಳ್ತಾರೆ, ಒಂದು ವೇಳೆ ನೀವು ಪ್ರಕೃತಿ ಜೀತ್ ಆತ್ಮರಿದ್ದು ಕೂಡ
ಹುಡುಗಾಟಿಕೆ ನಿದ್ರೆ ಒಳಗೆ ಮಲಗ್ತೀರಿ. ಹುಡುಗಾಟಿಕೆ ಅಂತಂದ್ರೇನು? ಮಾಡೋನ್ ತಗೋ, ಮಾಡಿದ್ರಾಯ್ತು, ನನ್ ಬಿಟ್ರೆ ಯಾರು ಮಾಡ್ತಾರೆ? ಮಾಡ್ತಾ ಇದ್ದೀವಲ್ಲ. ಅಲ್ಬೇಲ ಪಂದ ನಿದ್ರೆ ಅಲ್ಪಕಾಲಕ್ಕೆ ಪ್ರಾಪ್ತಿಗೆ ನಶೆ. ಅಲ್ಪಕಾಲ ಪ್ರಾಪ್ತಿ ಅಂದ್ರೆ ಡ್ರಾಮಾದಾಗ ಏನೇನೋ ನನಗೊಂದು ಸಿಕ್ಕಿರ್ತದೆ, ಅದ್ರದ್ದು ಏನಿರ್ತದೆ ಭಯಂಕರ ನಶ. FD ನೋಡಿನೋ, ಪ್ರಾಪರ್ಟಿ ನೋಡಿನೋ, ಅಥವಾ ಹೆಸರು ನೋಡಿನೋ, ನಾವು ಮಾಡುವ ಭಾಷಣದೊಳಗೆ ಜನ ಅನ್ನೋದು ಕೇಳಿನೋ, ಎಲ್ಲೋ ಒಂದ್ ಕಡೆ ಏನಿರ್ತದ? ನಶ ಇರ್ತದೆ. ಅವು ಬಾಬಾ ಹೇಳ್ತಾರದು ಅಲ್ಪಕಾಲದ ಪ್ರಾಪ್ತಿಯೇ ನಶ. ವ್ಯರ್ಥ ಸಂಕಲ್ಪಕ್ಕೆ ನಾಚ್ ಮೇ ಮಸ್ತ್ ಹೋಗರ್. ವ್ಯರ್ಥ ಸಂಕಲ್ಪದ ಡಾನ್ಸ್ ಮಾಡ್ತೀರಂತಾರ ಬಾಬಾ. ವ್ಯರ್ಥ ಸಂಕಲ್ಪದ ಡಾನ್ಸ್ ಒಳಗೆ ಹೆಂಗಿರ್ತೀರಿ? ಮಸ್ತ್ ಇರ್ತೀರಿ. ಅಪ್ಪನ ಸಮಯ ಗವಾತಿ ಹೋ, ನಿಮ್ ಟೈಮ್ ಎಲ್ಲ ಸಂಗಮಿಗೂ ಟೈಮ್ ಏನ್ ಮಾಡ್ತೀರಿ? ಕಳಿತೀರಿ. ಅದಕ್ಕೆ ನಿಮ್ ಶಕ್ತಿ ನೀವ್ ಹೇಳ್ದಂಗ ಕೇಳುವುದಿಲ್ಲ. ಇಸಿಲಿಯೇ ಚಕ್ಕರು ಕಿ ಪೆಹಲೆ ಮುಖ್ಯ ಸಂಕಲ್ಪ ಶಕ್ತಿ. ಮೊದಲನೇ ಶಕ್ತಿ ಯಾವುದು? ಸಂಕಲ್ಪ ಶಕ್ತಿ. ಎರಡನೇದು ನಿರ್ಣಯ ಶಕ್ತಿ और संस्कार की शक्ति. तीनों ही ऑर्डर में है. ನೀವು ಹೇಳ್ದಂಗೆ ಕೇಳ್ತಾವ ಏನು? ನೀವು ಹೇಳ್ದಂಗೆ ಕೇಳಿದಾಗ ನಾವ ಮನಸ್ಸು ಹೆಂಗ್ ವಿಚಾರ ಮಾಡ್ಕೊಂತ ಹೋಗ್ತದ, ಅದ್ರ ಹಿಂದ ನಾನೇ ಹೋಗ್ತೀನೋ ಏನ್ ಸಂಕಲ್ಪ ಶಕ್ತಿ ನಾ ಹೇಳ್ದಂಗ ಕೇಳ್ತದೋ ಅಂತಾರ ಬಾಬಾ. ಸಂಕಲ್ಪ ಶಕ್ತಿ ನಾ ಹೇಳ್ದಂಗೆ ಕೇಳುದು ಅಂತಂದ್ರ, ಈಗ ಸ್ಟಾರ್ಟಿಂಗ್ ಹೇಳಿದ್ರೆ ಸಂಕಲ್ಪ ನನ್ನ ಅನುಸಾರ ನಡೀತದೋ ಇಲ್ಲಂತ. ಸಂಕಲ್ಪ ಶಕ್ತಿ ಅಂತಂದ್ರೆ ನಾ ಆತ್ಮ ಜಾಗೃತಿ ಇದ್ದುಕೊಂಡು ಇವೇ ಸಂಕಲ್ಪ ನಡಿಬೇಕಂದ್ರೆ ಅವೇ ಸಂಕಲ್ಪ ನಡೀತಾವ. ಅಟೆನ್ಷನ್ ಕೊಟ್ಟು ನಾನು ಆರ್ಡರ್ ಮಾಡಿದ್ರ ಸಂಕಲ್ಪನೂ ಏನಾಗ್ತಾವ? ಬದಲಾಗ್ತಾವ. ಸಂಕಲ್ಪ ಕಂಟ್ರೋಲ್ ಮಾಡಕ ನಿಲ್ಸಕ್ ಸಾಧ್ಯ ಇಲ್ಲ. ಸಂಕಲ್ಪ ನಡೆಯುವುದೇ, ಅದ್ರ ಸಂಕಲ್ಪಗಳ ದಾರ ಏನ್ ಮಾಡ್ಬೋದು? ಚೇಂಜ್ ಮಾಡ್ಬೋದು. ದಿಕ್ಕು ಬದಲಾಯಿಸೋ. ರೈಟ್, ದಿಕ್ಕು ಬದಲಾಯಿಸ್ಬೋದು. ಎದ್ರೊಳಗ? ವ್ಯರ್ಥ ಹೋಗಿ ಶುದ್ಧದಲ್ಲಿ ಬದಲಾಯಿಸ್ಬೋದು. ಯಾವಾಗ? ಸ್ಥಿತಿದ್ದಾಗ. ಮತ್ತ ಇವುಗಳ ಮೇಲೆ ಅಟೆನ್ಷನ್. ನಾನು ವ್ಯರ್ಥ ಸಮಯ ಕಳಿತೀನಿ, ಸಂಕಲ್ಪಗಳ ಹಿಂಗ ವ್ಯರ್ಥ ಹರಿ ಬಿಡ್ತೀನಿ, ಅದ್ರೊಳಗ ಡಾನ್ಸ್ ಮಾಡ್ತೀನಿ, ವ್ಯರ್ಥ ಸಂಕಲ್ಪದ ಡಾನ್ಸ್ ಮಾಡ್ತೀನಿ. ಅಥವಾ ಏನೋ ನನ್ನ ಜೀವನದ ಸಿಕ್ಕೈತಿ ಅಂತ ತಿಳ್ಕೊಂಡು ಅದ್ರದ್ದು ನಿಮ್ಗೆ ಏನ್ರ ಹುಚ್ಚಿಡ್ದಿತ್ತಂದ್ರ ಶಕ್ತಿ ನಿಮ್ಮ ಮಾತ ಕೇಳತ್. ನನಗಿಷ್ಟೆಲ್ಲ ಐತಿ, ನನಗಿಂತವ್ರು ಅದಾರ ಅನ್ನೋದೇನಾರ ಸ್ವಲ್ಪ ಅಲ್ಪ ಕಾಲದ ಪ್ರಾಪ್ತಿದ ನಶ ಇದ್ರೂ ಏನಾಗುದಿಲ್ಲ, ನಿಮ್ಮ ಶಕ್ತಿ ನಿಮ್ಮ ಮಾತ ಕೇಳೋದಿಲ್ಲ. ಅಂದ್ರೆ ಚೆಕ್ ಮಾಡ್ಕೊಡ್ರಂತಾರೆ ಬಾಬಾ. ಸ್ಲೋಗನ್ ಬಾಪ್ ದಾದಾಕ್ಕೆ ಗುಣ ಗಾತೆ ರಹೋ तो ಸ್ವಯಂ ಬಿ ಗುಣಮೂರ್ತ ಬನ್ ಜಾಯೆಂಗೆ. ಬಾಪ್ ದಾದರ ಗುಣಗಾಯನ ಮಾಡ್ತಾ ಇದ್ರಿ ಅಂದ್ರ ಸ್ವಯಂ ನೀವು ಗುಣಮೂರ್ತರು ಆಗ್ತೀರಿ. ಎಮ್ಮಿದೀನಿ ಉದಾಹರಣೆ ಕೊಡ್ತಾರಲ್ಲ ಹಂಗ. ನನ್ನ ಬಾಬಾ ಹಿಂಗದಾರ, ನನ್ನ ಬಾಬಾ ಹಿಂಗದಾರ ಮೈಂಡಿಗೆ ಏನ್ ಮಾಡಕ್ ಹಚ್ಬೇಕು? ಮಹಿಮೆ ಮಾಡಕ್ ಹಚ್ಬೇಕು. ಈ ಮನಸ್ಸೇ ಮಹಿಮೆ ಮಾಡೋದು. ಈ ಮನಸ್ಸಿಗೆ ಮಹಿಮೆ ಮಾಡಕ್ ಹಚ್ಚಿ ಮನಸ್ಸೊಂದಿನ ಏನಾಗ್ತದ? ಗುಣವಾನ್ ಆಗ್ತದೆ. ಅವ್ಯಕ್ತ ಇಶಾರ ಕಂಬೈನ್ಡ್ ರೂಪಕ್ಕೆ ಸ್ಮೃತಿಗೆ ಸದಾ ವಿಜಯಿ ಬನು. ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯ. ಕಂಬೈನ್ಡ್ ರೂಪ ಏನ್ ನೆನಪಿರ್ಲಿ? ನಾನು ಬಾಬಾ, ಶಿವ ಶಕ್ತಿ, ನಾ ಆತ್ಮ ಮತ್ತು ನಾಲೆಜ್, ನಾವಿಬ್ರು ಏನಿದ್ದೀವಿ ಕಂಬೈನ್ಡ್. ಇದು ನೆನಪಿತ್ತಂದ್ರೆ ಎಲ್ಲದರಾಗ ಏನಾಗ್ತೀರಿ? ಕಂಬೈನ್ಡ್ ಸೇವಾಕ್ಕೆ ಬಿನಾ ಸಫಲತಾ ಅಸಂಭವ है. ಕಂಬೈನ್ಡ್ ಸೇವಾ ಇಲ್ಲದೆ ಸಫಲತೆ ಸಿಗಾಕ ಸಾಧ್ಯ ಇಲ್ಲ. ऐसा नहीं कि जाओ सेवा करने और लौटो तो कहो माया आ गई, मूड ऑफ हो गया, डिस्टर्ब हो गए. इसीलिए अंडरलाइन करो, सेवा में सफलता, सेवा में वृद्धि का साधन है स्व की सेवा और सर्व की कंबाइंड सेवा. ಸೇವಾ ಮಾಡಕ್ ಹೋಗಿದ್ದೆ, ಯಾಕ ಸೇವಾ ಮಾಡಕ್ ಹೋಗಿದ್ದೇವ್ರಿ, ನನಗೆ ಅಲ್ಲಿ ಹಿಂಗ್ ಪರಿಸ್ಥಿತಿ ಬಂತು, ಅದಕ್ಕೆ ನನ್ನ ಮೂಡ್ ಕೆಡ್ತು, ಮಾಯಾ ಬಂತು, ಸೇವಾ ಮಾಡಕತ್ತಿದ್ದೆ ಹಿಂಗಂದ್ರು ಅದಕ್ಕೆ ನಾ ಡಿಸ್ಟರ್ಬ್ ಆದೆ. ಬಾಬಾ ಹೇಳ್ತಾರ ಅಂಡರ್ಲೈನ್ ಮಾಡ್ರಿ, ಸೇವಾದಾಗ ಸಫಲತೆ ಯಾವಾಗ ಸಿಗ್ತದ, ಸೇವಾದಲ್ಲಿ ವೃದ್ಧಿ ಯಾವಾಗ ಆಗ್ತದಂದ್ರ ನನ್ನ ಸೋಲ್ ಕಾನ್ಶಿಯಸ್, ನಾನು ಇದು ಸರ್ಕಲ್, ಇದು ಮೊದಲು ಫಸ್ಟ್ ಸೇವಾ. ನನ್ನ ಆತ್ಮ ಸೇವಾ ಇರಲಿಲ್ಲ, ನಾ ಹೊರಗಿನ ಸೇವಾ ಮಾಡಕ ಸಾಧ್ಯನೇ ಇಲ್ಲ. ಅದಕ್ಕೆ ಏನಂತಾರ ಬಾಬಾ, ಇಲ್ಲಿ ಆತ್ಮ ಸ್ವಸ್ಥಿತಿಯಲ್ಲಿ ಸ್ಥಿತಾಗಿ ಫಸ್ಟ್ ನಿಮ್ ಸೇವಾ ಮಾಡ್ಕೊಳ್ರಿ, ಆಮೇಲೆ ಬೇರೆಯವ್ರ ಸೇವಾ ಮಾಡ್ರಿ. ಅವಾಗ ಸೇವಾದಾಗ ವೃದ್ಧಿನೂ ಆಗ್ತದ, ಸಫಲತೆನೂ ಸಿಗ್ತದ. ಇಲ್ಲಾಂದ್ರ ಡಿಸ್ಟರ್ಬನ್ಸ್, ಇಲ್ಲಾಂದ್ರ ಮೂಡ್ ಆಫ್, ಇಲ್ಲಾಂದ್ರ ಮಾಯಾ ಪ್ರವೇಶ. ಅದಕ್ಕೆ ಏನಂತಾರ ಬಾಬಾ, ಸೇವಾನು ಹೆಂಗಿದ್ ಮಾಡ್ರಿ, ಕಂಬೈನ್ಡ್ ರೂಪ್. ಕಂಬೈನ್ಡ್ ಎದ್ರದ್ದು ಬಾಬಾ ಮತ್ತು ನಾಲೆಜ್ ಬಿಟ್ಟು, ಡ್ರಾಮಾ ಬಿಟ್ಟು, ಬಾಬಾನ್ ಸ್ಮೃತಿ ಬಿಟ್ಟು ಏನಾರ ಸೇವಾ ಮಾಡಕ್ ಹೋದ್ರೆ ಗ್ಯಾರಂಟಿ ಮೂಡ್ ಆಫ್. ಸ್ಟೂಲ್ ಸೇವಾ ಆಗ್ತದೆ. ಅದ್ರಾಗೂ ಮತ್ತೆ ಡಿಸ್ಟರ್ಬೆನ್ಸ್. ಓಂ ಶಾಂತಿ. ಇವತ್ತಿನ ಮುರಳಿ ಟೈಟಲ್ ಏನಿದೆ, ಬಾಪ್ ದಾದರ ಆಶಾ ಆಗಿದೆ. ಪ್ರತಿಯೊಬ್ಬ ಮಕ್ಕಳು ಆಶೀರ್ವಾದ ತಗೋಬೇಕು, ಆಶೀರ್ವಾದ ಕೊಡಬೇಕು. ಓಂ ಶಾಂತಿ. ಬಾಬಾ
Is that the perfect sentence?